ಮಾಡುವುದರ ಮೂಲಕವಾಗಿ ವಿಚಾರ ಸಂಕಿರಣಕ್ಕೆ ಚಾಲನೆ ನೀಡಬೇಕು ಎಂದು ಕೋರ್ಕೊಳ್ತೇನೆ. ಪ್ರೊಫೆಸರ್ ಕೊಡಲು ರಾಜಶೇಖರಪ್ಪ ಸರ್ ಅವರಿಗೆ, ಡಾಕ್ಟರ್ ಸಿ ನಾಗಭೂಷಣ್ ಸರ್, ಡಾಕ್ಟರ್ ಬಿ ನೆಲ್ಲೂರಸ್ವಾಮಿ ಅವರು, ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿ ಅವರು, ಶ್ರೀ ವಾಚ ಚೆನ್ನೇಗೌಡ ಅವರು, ಕನ್ನಡ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಹನುಮಂತರಾಯ ಸರ್ ಅವರು ಈಗ ಜ್ಯೋತಿಯನ್ನು ಬೆಳಗಿಸಿ ಆ ಭಾವಚಿತ್ರಕ್ಕೆ ನೆರವೇರಿಸಬೇಕು ಅಂತ ಕೊಡ್ತೇನೆ. ನನ್ನ ವಿದ್ಯಾಗುರುಗಳಾದಂತಹ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಅವರು ಸಲ್ಲಿಸಿರುವಂತಹ ಒಂದು ಸಂಶೋಧನೆಯ ಕೊಡುಗೆಯನ್ನು ಒಂದು ದಿನೆಲ್ಲ ಹೇಳಿದ್ರು ಆಗಲ್ಲ, ಅಷ್ಟರ ಮಟ್ಟಿಗೆ ಅಪಾರವಾದಂತಹ ಸೇವೆಯನ್ನು ಸಲ್ಲಿಸಿದಂಥವರು. ಸೊ ಅದರಲ್ಲಿ ಕೆಲವೊಂದು ಮುಖ್ಯವಾದಂತಹ ಇವುಗಳನ್ನ ಇಟ್ಕೊಂಡು ಯಾವ ರೀತಿ ಕನ್ನಡ ಸಾಹಿತ್ಯ ಚರಿತ್ರೆಯ ಪರಿಧಿಯನ್ನು ವಿಸ್ತರಿಸುವಲ್ಲಿ ವಿದ್ಯಾಶಂಕರ್ ಅವರ ಒಂದು ಅವಿರತವಾದಂತಹ ಕೊಡುಗೆ ಏನು ಎಂಬುದನ್ನು ಕೆಲವೊಂದು ಟಿಪ್ಪಣಿಗಳ ಮೂಲಕ ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅಂದರೆ ಕನ್ನಡ ಸಾಹಿತ್ಯ ಸಂಶೋಧನೆಯ ಒಂದು ಪರಿಧಿಯನ್ನು ಬೆಳೆಸುವಲ್ಲಿ ವಿದ್ಯಾಶಂಕರ್ ಅವರ ಪಾತ್ರ ಏನು, ಸೊ ಅದ್ರ ಬಗ್ಗೆ ಕೆಲವೊಂದು ವಿವರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನಾನು ಇಚ್ಛಿಸ್ತೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ಆಧುನಿಕ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ನಮ್ಮ ಸಂಶೋಧನಾ ಕ್ಷೇತ್ರದಲ್ಲಿ ಆದಂತಹ ಸಾಧನೆ ಇದೆಯಲ್ಲ, ಅದೇ ಸಾಮಾನ್ಯವಾದುದಲ್ಲ ಅಂತ ಹೇಳಿ. ಯಾಕೆಂದ್ರೆ ಆ ಕಾಲದ ಸಂಶೋಧನೆಯನ್ನು ನಾವೇನಾದರೂ ಅವಲೋಕಿಸಿದ್ರೆ ಎಲ್ಲರೂ ಬೆರಗುಗೊಳ್ಳುವಷ್ಟು ಕೆಲಸ ನಡೆದಿರುವುದನ್ನ ನಾವು ನೋಡಬಹುದು. ತಮಗೆಲ್ಲ ಗೊತ್ತಿರೋ ಹಾಗೆ ಆರಂಭ ಕಾಲಘಟ್ಟದಲ್ಲಿ ವಿದೇಶಿ ವಿದ್ವಾಂಸರಿಂದ ಆರಂಭವಾದಂತಹ ಈ ಕ್ಷೇತ್ರದಲ್ಲಿ ನಂತರ ಕಾಣಿಸಿಕೊಂಡಂತಹ ದೇಶಿ ವಿದ್ವಾಂಸರ ಸೇವೆ ಇದೆಯಲ್ಲ, ಅದು ನಾವು ಸ್ಮರಿಸುವಷ್ಟು ಅನುಪಮವಾದದ್ದು ಅಂತ ಹೇಳಬೇಕು. ಕನ್ನಡ ಭಾಷೆ ಸಾಹಿತ್ಯಕ್ಕೆ ಸೇವೆ ಸಲ್ಲಿಸಿದಂತಹ ವಿದ್ವಾಂಸರುಗಳು, ಹಿರಿಯರು, ಹೊಸಬರು ಯಾರಾದರಾಗಿರಲಿ, ಸೊ ವಿದ್ವತ್ತಿನ ದೃಷ್ಟಿಯಿಂದ ಅವರ ಸಾಧನೆ ಮತ್ತು ಸಿದ್ಧಿಗಳ ಒಂದು ವಿಷಯದಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಅಧ್ಯಯನಾಸಕ್ತರು ಇವತ್ತು ನಾವೇನಿದ್ದೀವಿ ನಾವೆಲ್ಲರೂ ಸಹ ಅವರಿಗೆ ಚಿರಋಣಿಯಾಗಬೇಕಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆಮೇಲೆ ಇವತ್ತು ಆಧುನಿಕ ಕಾಲಘಟ್ಟದಲ್ಲಿ ಈ ಸಂಶೋಧನಾ ಪದದ ವ್ಯಾಪ್ತಿ ಇದೆಯಲ್ಲ, ವ್ಯಾಪ್ತಿಯನ್ನ ನಾವು ಸಮಕಾಲೀನ ಸಾಹಿತ್ಯಕ ಸಂದರ್ಭದಲ್ಲಿ ಮರುಪರಿಶೀಲನೆಗೆ ಒಳಪಡಿಸುವಂತಹ ಒಂದು ಅವಶ್ಯಕತೆ ಇದೆ. ಯಾಕೆಂದ್ರೆ ಈ ನಮ್ಮ ಕಾಲಘಟ್ಟದಲ್ಲಿ ಕನ್ನಡ ಸಂಶೋಧನೆಯು ಕೃತಿ ಸಂಶೋಧನೆಯಿಂದ ಗ್ರಂಥ ಸಂಪಾದನೆಗೆ, ಕವಿ ಚರಿತ್ರೆಯಿಂದ ಸಾಹಿತ್ಯ ಚರಿತ್ರೆಗೆ, ಛಂದಸೂತ್ರಗಳಿಂದ ಛಂದಶಾಸ್ತ್ರದ ಸ್ವರೂಪದ ಭೇದಕ್ಕೆ, ವ್ಯಾಕರಣದಿಂದ ಭಾಷಾ ಚರಿತ್ರೆಗೆ, ಅಲಂಕಾರ ಶಾಸ್ತ್ರದಿಂದ ಕಾವ್ಯಮೀಮಾಂಸೆಗೆ ತೊಡಗಿಸಿಕೊಂಡಿರುವುದು ನಮಗೆಲ್ಲ ತಿಳಿದೇ ಇದೆ. ಸಾಮಗ್ರಿ ಸಂಗ್ರಹ ಪ್ರಕಟಣೆಯ ಜೊತೆಗೆ ಕನ್ನಡ ಸಂಶೋಧನೆ ಇದೆಯಲ್ಲ, ಅದು ತೀವ್ರವಾದ ಸಾಮಗ್ರಿ ವಿಶ್ಲೇಷಣೆಯತ್ತ ಮುಖ ಮಾಡಿದೆ. ಸಾಂಸ್ಕೃತಿಕ ಸಂಶೋಧನೆಗೆ ಸಂಬಂಧಿಸಿದ ಅಧ್ಯಯನಗಳು ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಹೊಸ ನೋಟವನ್ನ ಬೀರಿವೆ. ಈ ರೀತಿಯ ಸಂಶೋಧನೆಯಲ್ಲಿ ಮಾಹಿತಿ ಸಂಗ್ರಹ, ಅದರ ಸಂಯೋಜನೆ, ಅದರ ವಿಶ್ಲೇಷಣೆ ಇವೆಲ್ಲವೂ ಅತ್ಯಂತ ವ್ಯವಸ್ಥಿತವಾಗಿ ನಡೆದಿರುವುದನ್ನು ನಾವು ಗುರುತಿಸಬಹುದಾಗಿದೆ. ಲಭ್ಯವಾದ ದಾಖಲೆಗಳನ್ನು ಬೇರೆ ಬೇರೆ ಸಿದ್ಧಾಂತದ ಹಿನ್ನೆಲೆ ದೃಷ್ಟಿಕೋನಗಳಿಂದ ನೋಡುವುದು ಆಧುನಿಕ ಕಾಲಘಟ್ಟದ ಸಂಶೋಧನೆಯಲ್ಲಿ ಪ್ರಮುಖ ಅಂತ ಅನಿಸಿದೆ. ಕನ್ನಡದಲ್ಲಿ ಪ್ರಾರಂಭಿಕ ಘಟ್ಟದಲ್ಲಿ ಸಂಶೋಧನೆಯು ಹಸ್ತಪ್ರತಿಗಳ ಅನ್ವೇಷಣೆ, ಸಂಪಾದನೆ, ಸಾಹಿತ್ಯ ಚರಿತ್ರೆಯ ನಿರ್ಮಾಣದ ಮೂಲಕ ಪ್ರಾರಂಭವಾಯಿತು. ನಂತರದಲ್ಲಿ ಹೊಸ ಹೊಸ ಆಕರಗಳು ಶೋಧನೆಗೊಂಡು ಪರಂಪರೆಯ ನಿರ್ವಚನ, ನಿರ್ಮಾಣ ಮತ್ತು ಸಾಹಿತ್ಯದ ಇತಿಹಾಸಗಳ ಕಟ್ಟುಕೊಳ್ಳುವಿಕೆ ನಡೆದಿರುವುದನ್ನು ನಾವು ನೋಡಬಹುದಾಗಿದೆ. ಸಾಹಿತ್ಯ ಚರಿತ್ರೆಗೆ ಸಂಬಂಧಿಸಿದಂತೆ ಇಡಿಯಾದ ಮತ್ತು ಬಿಡಿಯಾದ ಸಂಶೋಧನೆಯಿಂದಾಗಿ ಸಾಹಿತ್ಯ ಚರಿತ್ರೆಯ ಪರಿಧಿ ವಿಸ್ತರಿಸಿದೆ. ಬೆಳವಣಿಗೆಯ ದೃಷ್ಟಿಯಿಂದ ವಿಕಾಸ ಹೊಂದಿದೆ. ಹೆಚ್ಚಿನ ಕವಿಗಳು, ಅವರ ಕೃತಿಗಳು ಇವತ್ತು ಬೆಳಕು ಕಂಡಿವೆ. ಕೃತಿಗಳ ಪಟ್ಟಿ ಇವತ್ತು ಬೆಳೆದಿದೆ. ಹಸ್ತಪ್ರತಿಗಳ ರೂಪದಲ್ಲಿದ್ದಂತಹ ಕೃತಿಗಳು ಸಂಪಾದನೆಗೊಂಡು ಪ್ರಕಟವಾಗಿವೆ. ಚರಿತ್ರೆಗೆ ಪೂರಕವಾಗುವಂತಹ ಕೆಲವು ಶಾಸನಗಳು ಶೋಧಿಸಲ್ಪಟ್ಟಿವೆ. ಸೊ ಹೀಗಾಗಿ ಇವತ್ತು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಗಣನೀಯವಾದ ಬೆಳವಣಿಗೆ ಆಗಿರುವುದನ್ನು ನಾವು ಗುರುತಿಸಬಹುದು. ಇಂತಹ ಸಂಶೋಧನಾ ಕೆಲಸದಲ್ಲಿ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರ ಹೆಸರು ಸಹ ಗಮನಾರ್ಹವಾದುದು ಅಂತ ನಾವು ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕಾಗುತ್ತದೆ. ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ಮಧ್ಯಕಾಲೀನ ಕನ್ನಡ ಸಾಹಿತ್ಯ, ಅದರಲ್ಲಿಯೂ ಶರಣ ಸಾಹಿತ್ಯ ಸಂಸ್ಕೃತಿಯ ಕುರಿತ ಕ್ರಿಯಾತ್ಮಕ ಸಂಶೋಧಕರಲ್ಲಿ ಅಗ್ರಗಣ್ಯರು ಅಂತ ಹೇಳ್ಬೋದು. ಆಧುನಿಕ ಪೂರ್ವದ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ತಮ್ಮ ಹೊಸ ಶೋಧಗಳ ಮೂಲಕ ಅವರು ಶ್ರೀಮಂತಗೊಳಿಸಿದವರು. ಇದರ ಜೊತೆಗೆ ಗ್ರಂಥ ಸಂಪಾದನೆ, ಗದ್ಯಾನುವಾದ, ವಿಮರ್ಶೆ, ಸಂಶೋಧನೆಗಳು, ಅಂಕಣ ಬರಹ, ಪ್ರವಾಸ ಸಾಹಿತ್ಯ, ಸ್ಮರಣ ಮತ್ತು ಅಭಿನಂದನಾ ಗ್ರಂಥಗಳ ಸಿದ್ಧತೆಯಲ್ಲಿ ತಮ್ಮ ಅವಿರತವಾದ ದುಡಿಮೆಯನ್ನ ಮೀಸಲಾಗಿಸಿದ್ದವರು. ಕನ್ನಡ ಸಾಹಿತ್ಯ ಸಂಶೋಧನೆ ಮತ್ತು ಸಂಪಾದನಾ ಕ್ಷೇತ್ರದಲ್ಲಿ
ಅವರು ಮಾಡಿದಂತಹ ಸೇವೆ ಇದೆಯಲ್ಲ ಅದು ಅತ್ಯಂತ ಗಮನಾರ್ಹವಾದುದು. ಉತ್ತಮ ಸಂಶೋಧಕರಲ್ಲಿ ಇರಬಹುದಾದಂತಹ ಒಂದು ಕುತೂಹಲ, ಪ್ರಾಮಾಣಿಕತೆ, ಕ್ರಿಯಾಶೀಲತೆ, ತಾಳ್ಮೆ, ಸಂಯಮ, ವೈಜ್ಞಾನಿಕ ಮನೋಭಾವ, ಚಿಕಿತ್ಸಾ ಬುದ್ಧಿ, ನಿರ್ಭೀಡತ್ವ, ಬಿಚ್ಚು ಮನಸ್ಸಿನಿಂದ ಏಳುವಿಕೆ ಈ ಗುಣಗಳ ಒಂದು ಪ್ರತೀಕವಾಗಿ ವಿದ್ಯಾಶಂಕರ್ ಅವರು ಕಂಡು ಬರುತ್ತಾರೆ. ಇವರ ಬರವಣಿಗೆಯಲ್ಲಿ ಸಂಶೋಧನಾತ್ಮಕ ಗುಣವೇ ಜೀವಾಳ ಅಂತ ಹೇಳಿದ್ರೆ ತಪ್ಪಾಗಲಾರದು. ವಿದ್ವತ್ತಿಗೆ ಬೇಕಾದ ಆಳವಾದ ಅಧ್ಯಯನದಿಂದ ಪ್ರಾಪ್ತವಾದಂತಹ ವಿಷಯಗಳನ್ನು ವಿಶ್ಲೇಷಿಸುವಂತಹ ವಸ್ತುನಿಷ್ಠ ದೃಷ್ಟಿಕೋನವನ್ನ ಇವರು ಹೊಂದಿದ್ದರಿಂದಲೇ ಇವರ ಲೇಖನಗಳಲ್ಲಿ ಒಳನೋಟಗಳು ಪ್ರಾಪ್ತವಾಗಿರುವುದನ್ನು ನಾವು ಗುರುತಿಸಬಹುದಾಗಿದೆ. ಈ ಶರಣ ಸಾಹಿತ್ಯ ಸಂಸ್ಕೃತಿಯ ಕುರಿತ ಇವರ ಬರಹಗಳಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ ಏನಪ್ಪಾ ಅಂದ್ರೆ, ಈ ಕನ್ನಡ ಸಾಹಿತ್ಯದ ನಡುಗಾಲದ ಇತಿಹಾಸ ಸಂಸ್ಕೃತಿಯನ್ನು ಕುರಿತಾದಂತಹ ಅಧ್ಯಯನದಲ್ಲಿ ಇವರು ಸಂಪ್ರದಾಯದಲ್ಲಿ ಗೌರವವನ್ನು ಇಟ್ಟುಕೊಂಡೇ ಉದಾರವಾದ ದೃಷ್ಟಿಕೋನದ ನಿಲುವು ನಿರ್ಣಯಗಳ ಸಮತೋಲನವಾದ ಚೌಕಟ್ಟಿನಲ್ಲಿ ತಮ್ಮ ಅನಿಸಿಕೆಗಳನ್ನು ಪ್ರತಿಪಾದಿಸಿದ್ದಾರೆ. ಸೊ ಹೀಗಾಗಿ ಇವರ ಒಂದು ದುಡಿಮೆ ಇದೆಯಲ್ಲ, ಸಾಹಿತ್ಯದ ದುಡಿಮೆ, ಇದು ಇಂದಿನ ಯುವ ವಿದ್ವಾಂಸರಿಗೆ ಅನುಕರಣೀಯವೂ ಮಾರ್ಗದರ್ಶಿಯವೂ ಆಗಿದೆ ಅಂದರೆ ತಪ್ಪಾಗಲಾರದು. ಕವಿಗಳ ಕಾಲ ನಿರ್ಣಯವಾಗಿರಲಿ, ಅಪ್ರಕಟಿತ ವಚನಗಳ ಶೋಧವಾಗಿರಲಿ, ಅನುಪಲಬ್ಧ ಸ್ವರವಚನಗಳ ಸಂಪಾದನೆಯಾಗಿರಲಿ, ವಿವಿಧ ಕಾಲಮಾನದ ಕವಿಕೃತಿಗಳಿಗೆ ಸಂಬಂಧಿಸಿದಂತಹ ಸಂಪ್ರಮದಗಳ ರಚನೆಯಲ್ಲಾಗಿರಲಿ, ಇವಲ್ಲೆಲ್ಲ ಇವರ ಒಂದು ಕೊಡುಗೆಯನ್ನ ಇವತ್ತು ಕನ್ನಡಿಗರು ಎಂದಿಗೂ ಸಹ ಮರೆಯುವಂತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅದರಲ್ಲೂ ವಚನ ಸಾಹಿತ್ಯ ಇವರಿಗೆ ಒಂದು ರೀತಿ ಬಹಳ ಪ್ರಿಯವಾದಂತಹ ಕ್ಷೇತ್ರ. ವಚನ ಸಾಹಿತ್ಯದ ಆಳ ಅಂತಂದ್ರೆ ವಚನಕಾರರು ಮತ್ತು ಅವರು ರಚಿಸಿದಂತಹ ವಚನಗಳು. ಅಂದ್ರೆ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಮತ್ತು 12ನೇ ಶತಮಾನದ ನಂತರದ ಕಾಲದಲ್ಲಿ ಹಲವಾರು ವಚನಕಾರರು ವಚನಕಾರ್ತಿಯರು ಆಗಿರೋದು ತಮಗೆಲ್ಲ ಗೊತ್ತೇ ಇದೆ. ಆ ವಚನಗಳ ಸಂಗ್ರಹ ಸಂಪಾದನೆಯಂತಹ ಕೆಲಸ ಇದೆಯಲ್ಲ ಅದು ಬಹಳ ಮಹತ್ವವಾದುದು ಅಂತ ಹೇಳ್ಬೋದು. ಇವತ್ತು ನಮ್ಗೇನು ಅನ್ಸಿಲ್ಲ, ಆದ್ರೆ ಆ ಕಾಲದಲ್ಲಿ ಅವರು ಮಾಡಿದ ಸೇವೆಯಿಂದ ಇವತ್ತು ಅಷ್ಟೆಲ್ಲ ಮಾತಾಡಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ವಚನಕಾರರ ಬಗ್ಗೆ ಅವರ ಅಂಕಿತ ನಾಮಗಳನ್ನ ಅವರನ್ನು ಒಳಗೊಂಡಿರುವ ಸಾರ ಸಂಗ್ರಹಗಳು ಇವತ್ತು ನಮ್ಮ ಕಣ್ಮುಂದೆ ಇದ್ದಾವೆ. ಆದ್ರೆ ಈ ರೀತಿಯಾಗಿ ಸಿಗುವಿಕೆಯಲ್ಲಿ ಅನೇಕ ವಿದ್ವಾಂಸರ ಶ್ರಮವಿರುವುದನ್ನ ನಾವು ಮರೆಯುವಂತಿಲ್ಲ. ಈ ವಿದ್ವತ್ ಕಾರ್ಯಗಳ ಪ್ರಮುಖ ಕಾರಣರಾದಂತವರಲ್ಲಿ ಎಸ್ ವಿದ್ಯಾಶಂಕರ್ ಅವರು ಸಹ ಒಬ್ಬರು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಇವರ ಒಂದು ಶೋಧನೆ ಮತ್ತು ಸಂಶೋಧನೆಯ ಫಲವಾಗಿ 12ನೇ ಶತಮಾನದ ನಂತರದ ವಚನಕಾರರು ಕವಿಗಳ ಕಾಲ ನಿರ್ಣಯದಲ್ಲಿ ಒಂದಷ್ಟು ಹಿಂದೂ ಮುಂದಾಗಿದೆ. ಇವತ್ತು ಇವರಂತ ಸಂಶೋಧನೆಯ ಮೂಲಕ ಕನ್ನಡ ಸಾಹಿತ್ಯ ಚರಿತ್ರೆ, ಅದರಲ್ಲೂ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂತ ನಾವೇನು ಹೇಳ್ತಾ ಇದ್ದೀವಿ, ಆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಇವತ್ತು ಪುನರ್ ರಚಿಸಬೇಕಾಗಿದೆ. ಎಷ್ಟೋ ಕವಿಗಳ ಕಾಲ ಇನ್ನೂ ಮುಂದಾಗಿದೆ, ಎಷ್ಟೋ ಅಪ್ರಕಟಿತ ಕೃತಿಗಳು ಬೆಳಕಿಗೆ ಬಂದಿವೆ. ಸೊ ಇವೆಲ್ಲವನ್ನು ಇಟ್ಟುಕೊಂಡು ನಾವು ಇವತ್ತು ವ್ಯವಸ್ಥಿತವಾಗಿ ಸಾಹಿತ್ಯ ಚರಿತ್ರೆಯನ್ನ ನಿರ್ಮಾಣ ಮಾಡುವಂತಹ ಕಾರ್ಯವನ್ನು ಮಾಡಬೇಕಾಗಿದೆ. ಅಂತ ಸಾಹಿತ್ಯ ನಿರ್ಮಾಣದ ಪುನರ್ನಿರ್ಮಾಣಕ್ಕೆ ವಿದ್ಯಾಶಂಕರ್ ಅವರ ಕೊಡುಗೆಯೂ ಸಹ ಇದೆ ಅಂತ ನಾವು ಹೇಳ್ಬೋದು. ಇನ್ನು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂಗೆ ಇವರ ಅಧ್ಯಯನ ಸ್ವರೂಪದ ಬಗ್ಗೆ ಹೇಳೋದಾದ್ರೆ, ವಚನಕಾರರ ವಚನಗಳು ಮತ್ತು ಅಪ್ರಕಟಿತ ಸ್ವರವಚನಗಳ ಶೋಧ, ಅವುಗಳ ಅಧ್ಯಯನ ಮತ್ತು ವ್ಯಾಖ್ಯಾನ. ಎರಡನೇದಾಗಿ ಹಳಗನ್ನಡ, ನಡುಗನ್ನಡ ಹಾಗೂ ಆಧುನಿಕ ಪೂರ್ವದ ಬೆಳಕಿಗೆ ಬರದ ಕೆಲವು ಅಜ್ಞಾತ ಕನ್ನಡ ಕವಿಗಳು ಮತ್ತು ಅವರ ಕೃತಿಗಳ ಸಂಪಾದನೆ, ಕವಿಗಳ ಕಾಲ ನಿರ್ಣಯ, ಕೃತಿಗಳ ವಿಶ್ಲೇಷಣೆ. ಸೊ ಇವುಗಳಲ್ಲಿ ಇವರ ಒಂದು ಸಂಶೋಧನೆಯ ಪರಿಧಿಯನ್ನ ನಾವು ಗುರುತಿಸಬಹುದು ಅಂತ ಹೇಳ್ಬೋದು. ಹಾಗೆಯೇ ಹೀಗಾಗಿ ಇವತ್ತು ಇತ್ತೀಚಿನ ಅಧ್ಯಯನಕಾರರು ನಾವು ಇಂದಿನ ವಿದ್ವಾಂಸರು ಕೊಡಮಾಡಿದಂತಹ ಹಳಗನ್ನಡ, ನಡುಗನ್ನಡ ಕಾಲದ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪ್ರಜ್ಞಾಪೂರ್ವಕ ಕೊಡುಗೆಯನ್ನ ಇವತ್ತು ನಾವೇನ್ ಮಾಡ್ತಾ ಇದೀವಿ, ಅವ್ರು ಇಟ್ಕೊಂಡು ಪರಾಮರ್ಶನ ಮತ್ತು ಪೂರಕ ಆಕಾರವಾಗಿ ಅವೆಲ್ಲವನ್ನು ಬಳಸ್ಕೊಂಡು ಇವತ್ತು ಸಂಶೋಧನಾ ವ್ಯಾಸಂಗದ ತಳಹದಿಯಲ್ಲಿ ಸತ್ಯದ ಸಮೀಪಕ್ಕೆ ಬರುವಂತಹ ನೆಲೆಯನ್ನ ನಾವು ಇವತ್ತು ಹೊಂದಿದ್ದೀವಿ ಅಂತ ಹೇಳಬಹುದಾಗಿದೆ. ಹೀಗಾಗಿ ಇವತ್ತು ಕವಿ ಚರಿತ್ರೆಕಾರರನ್ನು ಒಳಗೊಂಡ ಹಾಗೆ ಸಾಹಿತ್ಯ ಸಂಸ್ಕೃತಿಯ ಶೋಧದಲ್ಲಿ ಗಮನೀಯವಾದ ಕಾರ್ಯದಲ್ಲಿ ತೊಡಗಿದ್ದಂತಹ ಮತ್ತು ಪ್ರಸ್ತುತ ಅದರಲ್ಲಿಯೇ ತಮ್ಮ ಜೀವನವನ್ನು ಸವಿಸುತ್ತಿರುವಂತಹ ಈ ವಿದ್ವಾಂಸರ ಹಳಗನ್ನಡ, ನಡುಗನ್ನಡ ಹಾಗೂ ಆಧುನಿಕ ಕನ್ನಡ ಸಾಹಿತ್ಯ ಕೃತಿಗಳನ್ನ ಕವಿಕಾಲ ವಿಚಾರದಲ್ಲಿ ಗುಣಾತ್ಮಕವಾಗಿ ಶೋಧಿಸಿ ವ್ಯವಸ್ಥಿತವಾದ ಪುಸ್ತಕಗಳನ್ನು ಒದಗಿಸಿ ಕೊಟ್ಟಿದ್ದರಿಂದಲೇ ಇವತ್ತು ನಾವೆಲ್ಲ ಪಂಪನ ಬಗ್ಗೆ ಇರ್ಬೋದು, ಬಸವಾದಿ ಪ್ರಮಥರ ಬಗ್ಗೆ ಇರ್ಬೋದು, ರಾಘವಾಂಕನ ಬಗ್ಗೆ ಇರ್ಬೋದು, ಕುಮಾರವ್ಯಾಸನ ಬಗ್ಗೆ ಇರ್ಬೋದು, ಸರ್ವಜ್ಞರ ಬಗ್ಗೆ ಇರ್ಬೋದು, ಅಥವಾ ಶೂನ್ಯ ಸಂಪಾದನೆಗಳ ಬಗ್ಗೆ ಇರ್ಬೋದು, ರತ್ನಾಕರ ವಾಣಿ, ಹೀಗೆ ಇವರೆಲ್ಲರ ಬಗ್ಗೆನೂ ಸುಲಭವಾಗಿ ಓದಲಿಕ್ಕೆ ಒಂದು ರೀತಿಯ ಅನುಕೂಲವಾದ ವಾತಾವರಣವನ್ನ ನಾವು ಇವತ್ತು ಕಟ್ಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಇನ್ನು ಇವರ ಸಾಹಿತ್ಯ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ಹೇಳಿದಾಗೆ ಸಂಶೋಧನೆ, ಸಂಪಾದನೆ, ವಿಮರ್ಶೆ, ಸೃಜನಶೀಲ, ಅನುವಾದ
ಈ ಸಾಹಿತ್ಯ ಪ್ರಕಾರಗಳಲ್ಲಿ ಸುಮಾರು 100ಕ್ಕೂ ಮೇಲ್ಪಟ್ಟು ಕೃತಿಗಳನ್ನು ಎಸ್ ವಿದ್ಯಾಶಂಕರ್ ಅವರು ರಚಿಸಿದ್ದಾರೆ. ಸುಮಾರು 373ಕ್ಕೂ ಅಧಿಕ ಸಂಶೋಧನಾ ಲೇಖನಗಳನ್ನು ಇವರು ಸಿದ್ಧಪಡಿಸಿದ್ದಾರೆ. ಇವರ ಸಾಹಿತ್ಯ ಕೃಷಿಯನ್ನ ಸಂಶೋಧನಾತ್ಮಕ ನೆಲೆಯಲ್ಲಿ ನೋಡುವುದಾದರೆ ನನ್ನ ಗಮನಕ್ಕೆ ಬಂದ ಹಾಗೆ, ಅದಕ್ಕೆ ಒಂದಷ್ಟು ಇನ್ನು ಮುಂದೆ ಆಗಿರ್ಬೋದು, ನನ್ನ ಗಮನಕ್ಕೆ ಬಂದ ಹಾಗೆ ಇವರ ಸಂಶೋಧನಾ ಕೃಷಿಯನ್ನ ಈ ರೀತಿಯಾಗಿ ವರ್ಗೀಕರಿಸಬಹುದು ಅಂತ ಹೇಳ್ಬೋದು. ಅಂದ್ರೆ ಇವರು ಸಂಪಾದಿಸಿರುವ ಆಧುನಿಕ ಪೂರ್ವ ಪ್ರಾಚೀನ ಕೃತಿಗಳ ಸಂಪಾದನೆಯ ಸಂಖ್ಯೆ ಒಟ್ಟು 30. ಅದರಲ್ಲಿ ಶರಣ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ 28, ಜೈನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ 2 ಇದಾವೆ. ಇನ್ನು ಇವರ ಸ್ವತಂತ್ರ ಸಂಶೋಧನಾ ಕೃತಿಗಳು ಒಟ್ಟು 28 ಅಲ್ಲ 18. ಇವರ ಸ್ವತಂತ್ರ ಸಂಶೋಧನಾ ಕೃತಿಗಳು 18. ಆಮೇಲೆ ವೀರಶೈವ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂಗೆ 4 ಬೃಹತ್ ಸಂಪುಟಗಳು, ಮತ್ತೆ ಇವರು ಆಧುನಿಕ ಸಂಪಾದಿತ ಕೃತಿಗಳು 12, ಅನುವಾದ 2 ಕೃತಿಗಳು, 2 ಪ್ರವಾಸ ಸಾಹಿತ್ಯ ಮತ್ತು 3 ಜೀವನ ಚರಿತ್ರೆ. ಸೊ ಹೀಗೆ ಒಟ್ಟು ಸಾಹಿತ್ಯ ಕೃಷಿಗೆ ಸಂಬಂಧಪಟ್ಟ ಹಾಗೆ 100 ಕೃತಿಗಳನ್ನ ಎಸ್ ವಿದ್ಯಾಶಂಕರ್ ಅವರು ರಚಿಸಿದ್ದಾರೆ. ಸೊ ಹೀಗಾಗಿ ನನ್ನ ಈ ಒಂದು ಲೇಖನದಲ್ಲಿ ಅವರ ಒಂದು ಸಾಹಿತ್ಯ ಸಂಸ್ಕೃತಿ ಸಂಶೋಧನೆಗೆ ಮೀಸಲಾಗಿರುವುದಿಲ್ಲ. ಆ ವಿವರಗಳಿಗೆ ಮಾತ್ರ ನಾನು ಇಲ್ಲಿ ಕೆಲವೊಂದು ವಿವರಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಚ್ಛಿಸುತ್ತೇನೆ ಅಂತ ಹೇಳ್ಬೋದು. ಇವತ್ತು ವಚನ ಸಾಹಿತ್ಯ ಕುರಿತು ನಡೆದಿರುವಂತಹ ಸಂಶೋಧನೆಯನ್ನ ನಾವು 3 ರೀತಿಯಲ್ಲಿ ಗುರುತಿಸಿದ್ದೇವೆ. ಒಂದು, ಅಪ್ರಕಟಿತ ವಚನಗಳ ಶೋಧ ಕಾರ್ಯ. 2ನೇದು, ವಚನಕಾರರ ಜೀವಿತದ ಕಾಲ, ಜನ್ಮಸ್ಥಳ, ವೈಯಕ್ತಿಕ ವಿವರಗಳನ್ನು ಕುರಿತಾದಂತಹ ನೂತನವಾದ ಸಂಶೋಧನೆಗಳು. 3ನೇದೇನಪ್ಪ ಅಂದ್ರೆ ವಿಭಿನ್ನ ದೃಷ್ಟಿಕೋನಗಳಲ್ಲಿ ವಚನಗಳ ವಿಶ್ಲೇಷಣೆ. ಸೊ ಈ 3 ತೆರನಾದ ಸಂಶೋಧನೆಯಲ್ಲಿ ವಿದ್ಯಾಶಂಕರ್ ಅವರ ಒಂದು ಸಂಶೋಧನೆ ಯಾವ ರೀತಿ ಅಂದ್ರೆ 2 ರೀತಿಯ ಸಂಶೋಧನೆಗಳು. ಅಂದ್ರೆ ವಚನಕಾರರ ಜೀವಿತದ ಕಾಲ, ಜನ್ಮಸ್ಥಳ, ವೈಯಕ್ತಿಕ ವಿವರಗಳ ಬಗ್ಗೆ ನಡೆಸಿರುವಂತಹ ಸಂಶೋಧನೆ ಮತ್ತು ವಿಭಿನ್ನ ದೃಷ್ಟಿಕೋನಗಳಲ್ಲಿ ವಚನಗಳ ವಿಶ್ಲೇಷಣೆ. ಸೊ ಇವುಗಳ ಕುರಿತು ತಮ್ಮನ್ನು ತಾವು ಸಕ್ರಿಯವಾಗಿ ಇವರು ತೊಡಗಿಕೊಂಡಿರುವುದನ್ನ ನೋಡಬಹುದು. ಸೊ ಇವರ ಸಂಶೋಧನೆ ಬಹುಮಟ್ಟಿಗೆ ಆಕರ ಶೋಧ ಸಂಶೋಧನೆ ಅನಿಸಿದ್ರೂ ಸಹ ಆಕರ ಶೋಧದ ಜೊತೆಗೆ ಆಶಯ ಶೋಧದ ನೆಲೆಗಟ್ಟಿನಲ್ಲಿಯೂ ಸಹ ವಿದ್ಯಾಶಂಕರ್ ಅವರ ಒಂದು ಸಂಶೋಧನೆ ನಡೆದಿರುವುದನ್ನು ಗುರುತಿಸಬಹುದು. ಅದರಲ್ಲೂ ವಚನಗಳನ್ನು ಕುರಿತ ಹಾಗೆ ಇವರು ಏನ್ ಮಾಡಿದ್ದಾರೆ ಅಂದ್ರೆ ವಿಷಯಾನುಗುಣವಾಗಿ ವಿಂಗಡಿಸಿ ಅವುಗಳನ್ನು ವ್ಯಾಖ್ಯಾನಿಸುವುದರ ಮೂಲಕ ಆಶಯ ಶೋಧದ ಗ್ರಹಿಕೆಯನ್ನ ನಾವು ಇವರ ಬರಹಗಳಲ್ಲಿ ಕಾಣಬಹುದಾಗಿದೆ. ಇನ್ನ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಸಂಶೋಧನೆ ಧಾರ್ಮಿಕ ನೆಲೆಯಲ್ಲಿ, ತಾತ್ವಿಕ ನೆಲೆಯಲ್ಲಿ, ಸಾಮಾಜಿಕ ನೆಲೆಯಲ್ಲಿ ಮತ್ತು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ನಡೆದಿರುವುದನ್ನ ನಾವು ಗುರುತಿಸಬಹುದು. ಈಗ ಧಾರ್ಮಿಕ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಈ ವೀರಶೈವದ ಮುಖ್ಯ ತತ್ವಗಳಾದಂತಹ ಷಟ್ಸರ ಸಿದ್ಧಾಂತದ ಬಗ್ಗೆ, ಅಷ್ಟಾವರಣದ ಬಗ್ಗೆ, ಪಂಚಾಚಾರ, ಶಿವಯೋಗ, ಕಾಯಕ, ದಾಸೋಹ ಇವೆಲ್ಲದರ ಸ್ವರೂಪ ಮತ್ತು ಲಕ್ಷಣ ವೈಶಿಷ್ಟ್ಯಗಳನ್ನ ಇವರು ತಮ್ಮ ಬರಹಗಳಲ್ಲಿ ಗುರುತಿಸಿರುವುದನ್ನ ನಾವು ನೋಡಬಹುದಾಗಿದೆ. ಅದೇ ರೀತಿ ವಚನಕಾರರು ಪ್ರಾರಂಭಿಸಿದಂತಹ ಸಮಾಜೋಧಾರ್ಮಿಕ ಚಳುವಳಿಯ ನಿಮಿತ್ತವಾಗಿ ಸಾರಿದಂತಹ ಸರ್ವ ಸಮಾನತೆಯ ಹಿನ್ನೆಲೆಯಲ್ಲಿ ವಚನಕಾರರ ವಚನಗಳಲ್ಲಿ ವ್ಯಕ್ತಿಯ ಸಾಮಾಜಿಕ ಬದುಕಿಗೆ ಸಂಬಂಧಿಸಿದಂತಹ ಸಂಗತಿಗಳ ಒಂದು ಹುಡುಕಾಟ, ಜೊತೆಗೆ ಶರಣರ ಸಾಮಾಜಿಕ ಚಿಂತನೆಗಳನ್ನ ಮನದಟ್ಟು ಮಾಡುವಂತಹ ಆಶಯವನ್ನ ನಾವು ಗುರುತಿಸಬಹುದಾಗಿದೆ. ಜೊತೆಗೆ ವಚನಕಾರರ ಸಾಮಾಜಿಕ ಚಿಂತನೆಗಳನ್ನ ಆಧುನಿಕ ಹಿನ್ನೆಲೆಯಲ್ಲಿ ಗಂಭೀರವಾಗಿ ವಿವೇಚಿಸಿರುವುದನ್ನ ನಾವು ಗುರುತಿಸಬಹುದು. ಇನ್ನ ಆಧುನಿಕ ಪೂರ್ವದ ಕನ್ನಡ ಸಾಹಿತ್ಯ ಕುರಿತ ಸಂಶೋಧನೆಯ ಇವರ ಸಿಂಹಪಾಲು ಅಂತ ಹೇಳ್ಬೋದು. ಇವರ ಆಕರನಿಷ್ಠ ಮತ್ತು ವ್ಯಾಖ್ಯಾನನಿಷ್ಠ ಸಂಶೋಧನೆ ಸ್ವರೂಪವನ್ನ ಒಂದು 5-6 ರೀತಿಯಲ್ಲಿ ನಾವು ಗುರುತಿಸಬಹುದು ಅಂತ ಹೇಳ್ಬೋದು. ಮೊದಲನೇದಾಗಿ ಕವಿಗಳ ಜನ್ಮಸ್ಥಳಗಳಿಗೆ ಸಂಬಂಧಿಸಿದ ಹಾಗೆ ನೂತನ ಸಂಗತಿಗಳನ್ನ ಇವರು ಗುರುತಿಸಿರೋದು. ಕವಿಗಳ ತಂದೆ ತಾಯಿಗಳು, ಗುರುಗಳು, ಆಶಯದಾತರ ಬಗ್ಗೆ ಹೆಚ್ಚಿನ ವಿವರಗಳನ್ನ ಒದಗಿಸಿರುವುದು. ವಚನಕಾರರು ವಚನಗಳ ರಚನೆ ಜೊತೆಯಲ್ಲಿಯೇ ಸ್ವರವಚನಗಳನ್ನು ಬರೆದಿದ್ದಾರೆ ಎನ್ನುವ ಅಂಶ ಬೆಳಕಿಗೆ ಬಂದ ಪರಿಣಾಮ ಅಸಂಖ್ಯಾತ ಸ್ವರವಚನಗಳನ್ನ ಮತ್ತು ತತ್ವಪದಗಳು ಶೋಧಿತವಾಗಿ ಇವರ ಮೂಲಕವೂ ಸಹ ಸ್ವರವಚನಗಳು ಸಂಪಾದನೆಗೊಂಡು ಬೆಳಕಿಗೆ ಬಂದಿರುವುದು. ಮತ್ತೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ಮೊದಲ ಬಾರಿಗೆ ಉಪೇಕ್ಷಿತ ಕವಿಗಳ ಕಾವ್ಯಗಳು ಸೇರ್ಪಡೆಯಾಗಿರುವುದು. ಅದು ವೀರಶೈವ ಸಂಪುಟದಲ್ಲಿ ಬಹಳಷ್ಟು ಉಪೇಕ್ಷಿತ ಕವಿಗಳು ಮೊದಲ ಬಾರಿಗೆ ದಾಖಲಾಗಿರುವುದನ್ನ ನಾವು ಗುರುತಿಸಬಹುದು. ಅದೇ ರೀತಿ ಒಂದೇ ಹೆಸರಿನ ವಚನಕಾರ ವ್ಯಕ್ತಿ ಎಂದು ತಿಳಿದುಕೊಂಡಿದ್ದು ದೂರವಾಗಿ ಅವರಿಬ್ರು ಬೇರೆ ಬೇರೆ ಅಂತ ಅವರು ಸಂಶೋಧನೆಯ ಮೂಲಕ ಗುರುತಿಸಿದ್ದು. ನಮಗೆಲ್ಲ ಗೊತ್ತಿರುವ ಹಾಗೆ ಮಾದಾರ ಚೆನ್ನಯ್ಯನ ಬಗ್ಗೆ ಹೇಳ್ತಾ ಮಾದಾರ ಚೆನ್ನಯ್ಯ ಒಬ್ಬರೇ ಅಥವಾ ಹಲವರೇ ಅಂತ ಇಬ್ಬರೇ ಅಂತ ಹೇಳುವಾಗ ಅವರಿಬ್ಬರು ಅಂತ ಇತ್ತು ಅಂದ್ರೆ ಆಕರಗಳ ಹಿನ್ನೆಲೆಯಲ್ಲಿ ಅವರು ಗುರುತಿಸಿರುವುದನ್ನ ನಾವು ಇದು ಮಾಡಬಹುದು. ಆಮೇಲೆ ಕರ್ತೃ ಯಾರೆಂದು ತಿಳಿಯದಿದ್ದ ಕೃತಿಯೊಂದರ ಶೋಧ ಮತ್ತು ಕರ್ತೃಗಳ ಹೆಸರನ್ನ ಗುರುತಿಸಿರೋದು. ಎಷ್ಟೋ ಅನಾಮಧೇಯ ಕವಿಗಳು ಮತ್ತು ಅವರ ಕೃತಿಗಳನ್ನ ಸಮೀಕ್ಷೆಯ ರೂಪದಲ್ಲಿ ವೀರಶೈವ ಸಾಹಿತ್ಯ ಚರಿತ್ರೆ ಸಂಪುಟದಲ್ಲಿ ದಾಖಲಿಸಿರುವುದು. ಸೊ ಆಮೇಲೆ
ಈಗಾಗಲೇ ಪ್ರಕಟವಾಗಿದ್ದಂತಹ ವಚನಗಳ ಶುದ್ಧ ಪಾಠವನ್ನು ನಿರ್ಣಯಿಸುವುದರ ಜೊತೆಗೆ ಅಪ್ರಕಟಿತ ವಚನಗಳನ್ನು ಶೋಧಿಸಿ ಪ್ರಕಟಿಸಿರುವುದು. ಅಂದ್ರೆ ಅಂಬಿಕರ ಚೌಡಯ್ಯನ ವಚನಗಳನ್ನು ಸಂಪಾದನೆ ಮಾಡಿದ್ದಾರೆ, ಚಂದಿಮಾನಸನ ವಚನಗಳನ್ನು ಸಂಪಾದನೆ ಮಾಡಿದ್ದಾರೆ, ಹಾಗೆಯೇ ಸಿದ್ದರಾಮರ ವಚನಗಳನ್ನ ಶಾಸ್ತ್ರೀಯವಾಗಿ ಸಂಪಾದನೆ ಮಾಡಿದ್ದಾರೆ. ಹೀಗಾಗಿ ಇವತ್ತು ಆರ್ ನರಸಿಂಹಾಚಾರ್ಯರ ಕವಿಚರಿತೆಯ 3 ಸಂಪುಟಗಳಲ್ಲಿ ಉಲ್ಲೇಖವಾಗದೇ ಇರುವ ಅಸಂಖ್ಯಾತ ಕವಿಗಳ ಕೃತಿಗಳ ಇವರ ಸಂಶೋಧನೆಯ ಮೂಲಕ ಬೆಳಕುಗೊಂಡಿದೆ. ಸೊ ಹೀಗಾಗಿ ಇವರ ಒಂದು ಬರಹದಿಂದ ಇವತ್ತು ನಾವು ಕವಿಚರಿತೆಗೆ ಸೂಕ್ತ ತಿದ್ದುಪಡಿ ಮಾಡಬೇಕು ಎನ್ನುವ ಒಂದು ನಿರ್ಣಯಕ್ಕೆ ಇವತ್ತು ನಾವೆಲ್ಲ ಒಳಗಾಗಬೇಕಾದಂತಹ ಸ್ಥಿತಿ ಇದೆ ಅಂತ ಹೇಳ್ಬೋದು. ಸೊ ಹೀಗೆ ಇವತ್ತು ಇವರ ಒಂದು ಸಾಹಿತ್ಯ ಕೃಷಿ ಇದೆಯಲ್ಲ, ಇದು ಗ್ರಂಥ ಸಂಪಾದನೆ, ವೀರಶೈವ ಸಾಹಿತ್ಯ, ಅಲಕ್ಷಿತ ಅಪ್ರಕಟಿತ ಆಕರ ಸಾಹಿತ್ಯ, ಹೀಗೆ ವೈವಿಧ್ಯ ಕ್ಷೇತ್ರವನ್ನ ಪ್ರತಿನಿಧಿಸಿರುವುದನ್ನ ನಾವು ಗುರುತಿಸಬಹುದು. ಹಾಗೆಯೇ ಈ ಕ್ಷೇತ್ರಗಳಲ್ಲಿ ಅವರು ವ್ಯಕ್ತಪಡಿಸಿದಂತಹ ನೂತನ ನಿಲುವುಗಳು, ಹೊಸ ನೋಟಗಳು ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ನೀಡಿದಂತಹ ಮಹತ್ತರವಾದ ಕೊಡುಗೆಗಳು ಅಂತ ನಾವು ಭಾವಿಸಬಹುದಾಗಿದೆ. ಆಮೇಲೆ ಅವರೊಂದು ನಿಲುವನ್ನು ಹೊಂದಿದ್ರು, ಏನಪ್ಪಾ ಅಂದ್ರೆ ಸಂಶೋಧನೆಗಾಗಿ ಸಂಶೋಧನೆಯಾಗಿರಬಾರದು, ಸಾಮಾಜಿಕ ಪರಿವರ್ತನೆಗಾಗಿ ಸಂಶೋಧನೆ ಎನ್ನುವ ಒಂದು ನಿಲುವನ್ನ ಎಸ್ ವಿದ್ಯಾಶಂಕರ್ ಅವರು ಹೊಂದಿದ್ದರು. ಸೊ ಹೀಗಾಗಿ ಆ ನಿಲುವಿನಿಂದಲೇ ಸಂಶೋಧನಾ ಕ್ಷೇತ್ರವನ್ನ ಸತ್ವಶಾಲಿಯಾಗಿರುವಂತೆ ತಮ್ಮ ಬರಹಗಳ ಮೂಲಕ ನೋಡ್ಕೊಂಡವರು ಅಂತ ಹೇಳ್ಬೋದು. ಜೊತೆಗೆ ಇವರು ವಿಮರ್ಶಾ ಬರಹಗಳನ್ನು ಬರೆದಿದ್ದಾರೆ. ಆ ವಿಮರ್ಶಾ ಬರಹಗಳಲ್ಲಿ ಸಹ ನಾವು ಒಂದು ರೀತಿಯಲ್ಲಿ ಬಹುಶಿಸ್ತೀಯತೆಯನ್ನ ಗುರುತಿಸಬಹುದು ಅಂತ ಹೇಳ್ಬೋದು. ಹೀಗಾಗಿ ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಡಾಕ್ಟರ್ ಎಂ ಕಲಬುರ್ಗಿಯವರು ತಮ್ಮ ಸಂಶೋಧನಾ ಕ್ಷೇತ್ರದಲ್ಲಿ ಈ ಸಂಶೋಧನೆ ಮತ್ತು ವಿಮರ್ಶೆ ಬಗ್ಗೆ ಒಂದು ಮಾತು ಹೇಳ್ತಾರೆ. ಅವ್ರು ಹೇಳ್ತಾರೆ, ಘಟನೆ ಹಿಡಿದು ಹೊರಟಿದ್ದು ಸಂಶೋಧನೆ, ಗುಣವನ್ನು ಹಿಡಿದು ಹೊರಟಿದ್ದು ವಿಮರ್ಶೆ. ಒಂದು ರೂಪನಿಷ್ಠ, ಇನ್ನೊಂದು ಗುಣನಿಷ್ಠ, ಒಂದು ವಿಶ್ಲೇಷಣಾಮುಖಿ, ಇನ್ನೊಂದು ವ್ಯಾಖ್ಯಾನಮುಖಿ ಅಂತ. ಹೀಗೆ ಕನ್ನಡ ಸಂಶೋಧನೆ ಮತ್ತು ವಿಮರ್ಶಾ ಅಧ್ಯಯನಗಳ ಹಿನ್ನೆಲೆಯಲ್ಲಿ ಇವರು ವ್ಯಾಖ್ಯಾನಿಸಲಿದ್ರು. ಈ ಅಂಶ ಏನ್ ಹೇಳಿದಾರೋ ಇದು ಬಹುಮಟ್ಟಿಗೆ ವಿದ್ಯಾಶಂಕರ್ ಅವರ ಸಂಶೋಧನಾ ಬರಹಗಳಿಗೂ ಅನ್ವಯಿಸುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಇವರ ಒಂದು ಕೆಲವು ಪ್ರಮುಖ ಲೇಖನಗಳನ್ನ ನಾನಿಲ್ಲಿ ಪ್ರಸ್ತಾಪಿಸುವುದಾದ್ರೆ, ಇವರ ಒಂದು ತಮಗೆಲ್ಲ ಗೊತ್ತಿರುವ ಹಾಗೆ ವಚನಾನುಶೀಲನ ಅಂತ, ಅದಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಬಂದಿದೆ, ಇನ್ನು ಬೇರೆ ಬೇರೆ ಪ್ರಶಸ್ತಿಗಳು ಸಹ ಬಂದಿದೆ. ಅದರಲ್ಲಿ ಒಂದು ಲೇಖನ ಅಂತೂ ಎಷ್ಟು ವಿದ್ವತ್ಪೂರ್ಣವಾಗಿದೆ ಅಂದ್ರೆ ಬಸವ ಪೂರ್ವ ಯುಗದ ವೀರಶೈವದ ಅಧ್ಯಯನಕ್ಕೊಂದು ಆಕಾರ ಅಂತ ಲೇಖನ. ಸೊ ಅದರಲ್ಲಿ ಬಸವಣ್ಣನಿಗಿಂತ ಮೊದಲನೇ ಈ ವೀರಶೈವ ಧರ್ಮದ ಒಂದು ಸುಳುಹುಗಳನ್ನ ಕೊಂಡಗುಳಿ ಕೇಶಿರಾಜ ಎನ್ನುವ ಕವಿಯು ರಚಿಸಿರುವಂತಹ 6 ಲಘು ಕೃತಿಗಳ ಮೂಲಕ ಅವರು ಗುರುತಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಆ ಕೊಂಡಗುಳಿ ಕೇಶಿರಾಜನನ್ನು ಕುರಿತಂತಹ ಇವರ ಸಂಶೋಧನಾ ಬರಹಕ್ಕೆ ಇಂದಿಗೂ ಸಹ ಒಂದು ಮಹತ್ವ ಮತ್ತು ಖಚಿತವಾದಂತಹ ಒಂದು ನಿಲುವು ವ್ಯಕ್ತವಾಗಿರುವುದನ್ನ ನಾವು ಗುರುತಿಸಬಹುದು. ಅಂದ್ರೆ ಈ ಸಂಶೋಧನೆ ಹಿಂದೆ ಆ ಸಂಶೋಧನೆ ಕುರಿತಾದಂತಹ ಒಂದು ಆಳವಾದ ಅಧ್ಯಯನ, ಇಲ್ಲಿಯವರೆಗೂ ನಡೆದಿರುವಂತಹ ಅಧ್ಯಯನಗಳ ವ್ಯುತ್ಪತ್ತಿ ಜ್ಞಾನ, ನಿಷ್ಠೆ ಹಾಗೂ ಚಿಂತನೆಗಳನ್ನ ನಾವು ಇವರ ಒಂದು ಬರಹದಲ್ಲಿ ನಾವು ಗುರುತಿಸಬಹುದು. ಅಂದ್ರೆ ಈ ಕೊಂಡಗುಳಿ ಕೇಶಿರಾಜ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ದಂಡನಾಯಕನಾಗಿದ್ದ. ಗೊತ್ತಿರ್ಬೇಕು ನಿಮಗೆ, ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಬಹಳ ಪ್ರಸಿದ್ಧನಾದಂತಹ ಅರಸ. ಸೊ ಅವನ ಕಾಲದಲ್ಲಿ ದಂಡನಾಯಕನಾಗಿದ್ದಂತನು. ಸೊ ಇವನು 6 ಲಘು ಕೃತಿಗಳನ್ನ ಬರೆದಿದ್ದಾನೆ. ಜೊತೆಗೆ ಇವನು ಬಸವ ಪೂರ್ವ ಯುಗದ ಶರಣ. ಸೊ ಹೀಗಾಗಿ ಅವನ ಕೃತಿಗಳ ಮೂಲಕ ಮತ್ತು ಅವನನ್ನು ಕುರಿತು ಹರಿಹರ ಕೇಶಿರಾಜ ದಂಡನಾಯಕರ ವೆಗಳೆ ಅಂತ ಒಂದು ಕೃತಿಯನ್ನು ಬರೆದಿದ್ದಾನೆ. ಸೊ ಅವೆರಡನ್ನು ಇಟ್ಟುಕೊಂಡು ಆ ಕಾಲದಲ್ಲಿ ಬಸವಣ್ಣನಿಗಿಂತ ಇಂದಿನ ವೀರಶೈವ ಧರ್ಮದ ಸ್ಥಿತಿಗತಿಗಳು ಯಾವ ರೀತಿ ಇದ್ವು ಅನ್ನೋದನ್ನ ಅವರು ಅದರಲ್ಲಿ ಗುರುತಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಈ ಬಸವ ಪೂರ್ವ ಯುಗದ ವೀರಶೈವ ಧರ್ಮದ ಸ್ಥಿತಿಗತಿಗಳನ್ನು ತಿಳಿಯಲಿಕ್ಕೆ ಸಂಸ್ಕೃತ ಗ್ರಂಥಗಳೇ ಅಂತ ಕೆಲವು ವಿದ್ವಾಂಸರು ಭಾವಿಸಿದ್ರು. ಆ ಸಂಸ್ಕೃತ ಸಿದ್ಧಾಂತ ಕೃತಿಗಳ ಜೊತೆಗೆ ಕನ್ನಡದಲ್ಲಿಯೂ ಕೃತಿಗಳು ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ಕೊಂಡಗುಳಿ ಕೇಶಿರಾಜ ರಚಿಸಿರುವಂತಹ ಕೃತಿಗಳು ಬಸವ ಪೂರ್ವ ಯುಗದ ವೀರಶೈವ ಧರ್ಮದ ಸ್ಥಿತಿಗತಿಯನ್ನು ತಿಳಿಯಲಿಕ್ಕೆ ಸಹಾಯ ಆಗಿದೆ ಅಂತ ಹೇಳ್ಬೋದು. ಅವನು ರಚಿಸಿರುವಂತಹ ಮಂತ್ರ ಮಹತ್ವದ ಕಂದ ಇರ್ಬೋದು, ಲಿಂಗಸ್ತೋತ್ರದ ಕಂದ ಭಾಗ 1, 2 ಇರ್ಬೋದು, ಶೀಲ ಮಹತ್ವದ ಕಂದ ಇರ್ಬೋದು, ಹಾಗೆಯೇ ಇತ್ತೀಚೆಗೆ ಲಭ್ಯವಾದಂತಹ ಮಂತ್ರ ಮಹತ್ವದ ಕಂದ. ಸೊ ಇವೆಲ್ಲವೂ ಒಂದು ಬಸವಣ್ಣಗಿಂತ ಪೂರ್ವದಲ್ಲಿ ಇದ್ದಂತಹ ವೀರಶೈವ ಧರ್ಮದ ಸ್ಥಿತಿಗತಿಗಳನ್ನು ತಿಳಿಯಲಿಕ್ಕೆ ಇರುವಂತಹ ಕನ್ನಡ ಭಾಷೆಯಲ್ಲಿ ರಚಿತವಾದ ಆಕರ ಕೃತಿಗಳು ಅಂತ ನಾವು ಹೇಳ್ಬೋದು. ಅದನ್ನ ಬಹಳ ಅಚ್ಚುಕಟ್ಟಾಗಿ ಆ ಒಂದು ಲೇಖನದಲ್ಲಿದ್ದಾರೆ. ಅದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಈ ಮಂತ್ರ ಮಹತ್ವದ ಕಂದದಲ್ಲಿ 101 ಕಂದ ಪದ್ಯಗಳಿದ್ದಾವೆ. ಮೊಟ್ಟ ಮೊದಲ ಬಾರಿಗೆ ಅಂಕಿತದ ಮೂಲಕ ಪದ್ಯಗಳನ್ನ ಅಥವಾ ವಚನಗಳನ್ನ ರಚನೆ ಮಾಡಲಿಕ್ಕೆ ಒಂದು ರೀತಿ ನಂತರದವರಿಗೆ ಇವನು ಮೂಲ ಪ್ರೇರಣೆ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸುಳುಹನ್ನ ಒಂದು ವಿದ್ಯಾಶಂಕರ್ ಅವರು ಗುರುತಿಸಿದ್ದಾರೆ.
ನಮ್ಮ ಚಿದಾನಂದಮೂರ್ತಿ ಸರ್ ಗುರುತಿಸಿದ್ದಾರೆ. ಜೊತೆಗೆ ಅದ್ರ ಬಗ್ಗೆ ನಾವು ಸಹ ಒಂದಷ್ಟು ಕೆಲಸ ಮಾಡಿದ್ದೀವಿ. ಈಗ ಸುಮ್ಮನೆ ನೋಡ್ತೀವಿ ನೋಡಿ, ಬಸವಯುಗದ ಶರಣರಿಗೆ ವಚನ ರಚನೆಗೆ ಇವನ ಮಂತ್ರ ಮಹತ್ವದ ಕಂದ ಯಾವ ರೀತಿ ಪ್ರೇರಣೆ ನೀಡಿದೆ ಅನ್ನೋದಕ್ಕೆ ಇವನು ಪ್ರತಿಯೊಂದು ಕಂದ ಪದ್ಯದಲ್ಲೂ ಒಂದು ಅಂಕಿತದ ರೂಪದಲ್ಲಿ ಓ ನಮ ಶಿವಾಯ ಎನ್ನುವ ಒಂದು ಅಂಕಿತವನ್ನ ಬರೆಸಿದ್ದಾನೆ. ಈಗ ಸುಮ್ಮನೆ ಓದ್ತೀನಿ, ನಾನು ಒಂದು ಎರಡು ಶಾಂಪಲ್ ಕೊಡ್ತೀನಿ. ಬಸವಣ್ಣವ್ರಿಗೂ ಇವ್ರಿಗೂ ಹೆಂಗೆ ಅಂದ್ರೆ, ಬಸವಣ್ಣವ್ರಿಗಿಂತ ಮೊದಲೇ ಬಸವಣ್ಣವರ ವಚನದ ಆಶಯ ಇವನಲ್ಲಿ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಒಂದು ಕೇಶಿರಾಜನ ಒಂದು ಕಂದ ಪದ್ಯ ಹೆಂಗಿದೆ: ಕರಿ ಅಂಕುಶಕ್ಕೆ ಅಂಜುಗುವುದು, ಗಿರಿ ಅಂಜುಗಂ ಕುರಿಶಕಂ, ತಮಂದ ಪರಿಗುಂ, ಕರಕರ ಕಿರಣಕ್ಕಾಗಂ, ಪರಯವೇ ಪಾಪಂ ನಮ ಶಿವ ಎಂಬ ಪದಂ. ಇದು ಇವನು ರಚಿಸಿರುವಂತಹ ಒಂದು ಕಂದ ಪದ್ಯ. ಅಂದ್ರೆ ಕರಿ ಅಂಕುಶಕ್ಕೆ ಅಂಜುಗುವುದು, ಕಿರಿ ಅಂಜುಗಂ ಕುರಿಶಕಂ, ತಮಂದ ಪರಿಗುಂ, ಕರಕರ ಕಿರಣ ಆಗಂ, ಪರಯವೇ ಪಾಪಂ ನವ ಶಿವ ಎಂಬ ಪದಂ. ಸೊ ಈ ವಚನ, ಈ ಕಂದ ಪದ್ಯ ನೋಡ್ತಾ ಇದ್ದಂಗೆ ನಮ್ಗೆ ಇದ್ದಕ್ಕಿದ್ದಂಗೆ ಬಸವಣ್ಣನವರ ಒಂದು ವಚನ ನೆನಪಾಗುತ್ತೆ. ಏನು? ಕರಿ ಎಂಜುವುದು ಅಂಕುಶಕ್ಕಯ್ಯ, ಗಿರಿ ಎಂಜುವುದು ಕುರಿಶಕ್ಕಯ್ಯ, ತಮಂದ ಹೊಂದುವುದು ಜ್ಯೋತಿಗಯ್ಯ, ಪಂಚಮಹಾಪಾತಕ ವಂಜುವುದು ಕೂಡಲ ಸಂಗನ ನಾಮಕ್ಕಯ್ಯ ಅಂತ. ಅಂದ್ರೆ ಈ ಒಂದು ವಿಸ್ತರಣೆ ಕೊಂಡಗುಳಿ ಕೇಶಿರಾಜನಲ್ಲೇ ಕಾಣಿಸ್ಕೊಂಡಿದೆ ಮೊದಲಿಗೆ. ಸೊ ಅದು ಆಮೇಲೆ ಇನ್ನೂ ಒಂದು ಮೂರು ಇದೊಂದು ಹೇಳ್ತೀನಿ. ಕೇಶಿರಾಜನ ಕಂದ ಪದ್ಯ ಇನ್ನೊಂದಿದೆ: ಮೊಗೆದ ತೆರೆ ನೆಗೆದ ಸೆರೆಗಳು, ಬಿಗಿದು ಶಿರಂ ನಡುಗಿ, ನಡವ ದಿಡುಗದೆ ನಗೆಯದು ಹುಡುಗದೆ ಹೂವ ನಮದು ಜಗುಳದೆ ಮಿಗೆ, ನೆನೆ ಒಡಿದೋ ನವಾಶಿವ ಎಂಬ ಪದಂ. ಮೊಗದ ತೆರೆ ನೆಗೆದ ಸೆರೆಗಳು, ಬಿಗಿತು ಶಿರಂ ನಡುಗಿ, ನಡವ ದಿಡುಗದೆ ನಗೆಯದುಡುಗ ಯೌವನವದು ಜಗುಳದೆ ಮಿಗೆ, ನೆನೆ ಒಡಿದೋ ನಮ ಶಿವ ಎಂಬ ಪದಂ. ಸೊ ಈ ವಚನ ನೋಡ್ತಾರೆ ಬಸವಣ್ಣವ್ರು ಇನ್ನೊಂದು ವಚನ ನೆನಪಾಗುತ್ತೆ: ನರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿ ದಪ್ಪ ಒಡೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ಕೂಡಲ ಸಂಗಮನ. ಸೊ ಅಂದ್ರೆ ಈ ಒಂದು ಥೀಮ್ ಇದೆಯಲ್ಲ, ಅದು ಬಸವಣ್ಣರಿಗಿಂತ ಮೊದಲೇ ಕೊಂಡಗುಳಿ ಕೇಶಿರಾಜನಲ್ಲಿ ವ್ಯಕ್ತ ಆಗಿದೆ. ಹಾಗೆಯೇ ಇನ್ನೊಂದು ಹೇಳ್ತೀನಿ: ನೆರೆದಿದ್ದ ಮುಗಿಲ ಮಂಜಿನ ತೆರಳಿಕೆ, ಕುಡಿಮಿಂಚು ಗಾಳಿಗೊಡ್ಡಿದ ಸೊಡರಿ, ಶರೀರವಿದ ನೆಚ್ಚಿ ಕೆಡದಿರು ಅರಜಪಮೆಮಗಂ ನಮ ಶಿವ ಎಂಬ ಪದಂ. ಇದಕ್ಕೆ ಸಂಸಾರವೆಂಬುದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ, ಸಿರಿ ಎಂಬುದ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಅಂದ್ರೆ ಇಲ್ಲಿ ಏನಂದ್ರೆ, ಕೇಶಿರಾಜ ತನ್ನ ಮಂತ್ರ ಮಹತ್ವದ ಕಂದಗಳ ಪದ್ಯಗಳು ಏನಿದೆಯಲ್ಲ, ಆ ಪದ್ಯಗಳ ಭಾವ ವಿಸ್ತರಣೆ ಬಸವಣ್ಣನವರ ವಚನಗಳಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದೆ. ಸೊ ಹೀಗಾಗಿ ಒಂದು ರೀತಿ 12ನೇ ಶತಮಾನದ ವಚನ ಸಾಹಿತ್ಯಕ್ಕೆ ಕೊಂಡಗುಳಿ ಕೇಶಿರಾಜನ ಪ್ರಭಾವ ಇರುವುದು ಈ ಕೃತಿಯಿಂದ ಲಭ್ಯ ಆಗುತ್ತೆ. ಹೀಗಾಗಿ ಈ ನಿಟ್ಟಿನಲ್ಲಿ ವಿದ್ಯಾಶಂಕರ್ ಅವರು ಸಹ ಇದನ್ನು ಗುರುತಿಸಿದ್ದಾರೆ, ಇದ್ರ ಬಗ್ಗೆ ಚಿದಾನಂದಮೂರ್ತಿ ಅವರು ಗುರುತಿಸಿದ್ದಾರೆ, ನಾನು ಸಹ ಇದ್ರ ಬಗ್ಗೆ ಕೆಲಸ ಮಾಡಿದ್ದೇನೆ. ಹೀಗಾಗಿ ಈ ಬಸವಪೂರ್ವದ ವಚನದ ಶಿಲ್ಪ ಅಂತ ಹೇಳುವಾಗ ನಮ್ಮ ಕಣ್ಣು ಮುಂದೆ ಕೊಂಡಗುಳಿ ಕೇಶಿರಾಜ ಇದ್ರ ಮುಂದೆ ಇಲ್ಲಿ ನಮ್ಮ ಕಣ್ಮುಂದೆ ನಿಂತಿರುವುದು ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಎಸ್ ವಿದ್ಯಾಶಂಕರ್ ಅವರು ಬಸವಣ್ಣನವರ ವಚನಗಳಿಗೆ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಎನ್ನನ ಹಾಡಿಕೊಂಡೆ ಅಂತ ಪುಸ್ತಕ. ಅಂದ್ರೆ ಬಹುಮಟ್ಟಿಗೆ ಶಬ್ದ ಅರ್ಥಗಳಿಂದಲೇ ತಮ್ಮ ಅಂತರಂಗವನ್ನು ವಚನಗಳು ಎಂದಿಗೂ ಬಿಟ್ಕೊಡಲ್ಲ. ಅವುಗಳಿಗೆ ಹಿನ್ನೆಲೆಯಾಗಿರುವಂತಹ ತಾತ್ವಿಕ ಭೂಮಿಗೆ ಪೂರಕವಾಗಿರುವಂತಹ ಪರಿಭಾಷೆಗಳನ್ನ ಅರ್ಥ ಮಾಡಿಕೊಳ್ಳುವುದರ ಮೂಲಕ ಇವತ್ತು ನಾವು ವಚನಗಳನ್ನ ಅರ್ಥೈಸಬೇಕಾಗಿದೆ. ಸೊ ಹೀಗಾಗಿ ಕೆಲವೊಮ್ಮೆ ವಚನಗಳಿಗೆ ವ್ಯಾಖ್ಯಾನದ ಅಗತ್ಯತೆ ಇದೆ. ಸೊ ಬಹಳ ಹಿಂದಿನಿಂದಲೂ ನಮ್ಮ ವ್ಯಾಖ್ಯಾನ ಮಾಡ್ಕೊಂಡು ಬಂದರೆ, ನಮ್ಮ ಆಧುನಿಕ ಪೂರ್ವದವರು ಬಂದರೆ, ಆಮೇಲೆ ಎಲ್ ಬಸವರಾಜ್ ಇರ್ಬೋದು, ಮತ್ತೆ ನಮ್ಮ ವಿದ್ಯಾಶಂಕರ್ ಇರ್ಬೋದು, ಎಲ್ಲರೂ ಮಾಡಿದ್ದಾರೆ. ಆದರೆ ಇಲ್ಲಿ ವಿದ್ಯಾಶಂಕರ್ ಅವರು ಒಂದು ಚೆನ್ನಾಗಿದೆ, ಎನ್ನನ್ನ ಹಾಡಿಕೊಂಡೆ. ಅವರು ಆ ವಚನಗಳ, ಬಸವಣ್ಣನವರ ವಚನಗಳ ವ್ಯಾಖ್ಯಾನಕ್ಕೆ ಇಟ್ಟಿರುವಂತಹ ಒಂದು ಶೀರ್ಷಿಕೆ ಅಂದ್ರೆ ಆ ಎನ್ನನ್ನ ಹಾಡಿಕೊಂಡೆ ಎಂಬಂತೆ ಆ ವಚನಗಳನ್ನ ಅವರು ನಿರ್ವಚಿಸಿದ್ದಾರೆ. ಅಂದ್ರೆ ವಚನಗಳನ್ನ ಅವು ಹುಟ್ಟಿದಂತಹ ಸಂದರ್ಭ, ಉದ್ದೇಶಗಳ ಹಿನ್ನೆಲೆಯಲ್ಲಿ ಅವರು ನಿರ್ವಚಿಸಿದ್ದಾರೆ. ಅದ್ರ ಬಗ್ಗೆ ಹೇಳ್ತಾರೆ ಅವರು: ನಾನು ಬಸವಣ್ಣನವರ 957 ವಚನಗಳನ್ನ ನನ್ನದೇ ಆದ ರೀತಿಯಲ್ಲಿ ಅರ್ಥೈಸುವಂತಹ ಒಂದು ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಇದೊಂದು ವಿಶ್ಲೇಷಣಾತ್ಮಕ ಮತ್ತು ವಿಮರ್ಶಾತ್ಮಕ ಅಧ್ಯಯನ. 12ನೇ ಶತಮಾನದ ಕಾಲಮಾನ ಹಾಗೂ ಅವರ ಸ್ಫಟಿಕ ಸದೃಶ್ಯ ವ್ಯಕ್ತಿತ್ವವನ್ನ ಗ್ರಹಿಸಲಿಕ್ಕೆ ಬೆಳಕಿನ ಕೊಂಡಿಯ ರೀತಿಯಲ್ಲಿ ಈ ನನ್ನ ವ್ಯಾಖ್ಯಾನ ಇದೆ ಅಂತ. ಸೊ ಹೀಗಾಗಿ ವಚನಗಳ ನಿರ್ವಚನದ ನೆಲೆಗಟ್ಟು ಏನು ಇವ್ರದು ಅನ್ನೋದು ಇದರಿಂದ ನಮಗೆ ವ್ಯಕ್ತ ಆಗುತ್ತೆ. ಸೊ ಹೀಗಾಗಿ ಇದು ಒಂದು. ಅದೇ ರೀತಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಈ ಶರಣ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ಇವರ ಒಂದು ಸೂಕ್ಷ್ಮತರವಾದ ಅಧ್ಯಯನ ಇದೆಯಲ್ಲ, ಅದು ಒಂದು ರೀತಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅನೇಕ ಹೊಸ ಹೊಸ ನೋಟಗಳನ್ನ ನೋಡಲಿಕ್ಕೆ,
ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆ ಹಲವಾರು ಮಾರ್ಪಾಡುಗಳನ್ನು ಹೊಂದಲಿಕ್ಕೆ ಇವರ ಒಂದು ಸಂಶೋಧನೆ ಕಾರಣೀಭೂತ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ಹೇಳ್ಬೋದು. ಅದನ್ನು ವಿಶೇಷವಾಗಿ ನಂಬಿಯಣ್ಣನ ಕುರಿತಂತಹ ಒಂದು ಅಧ್ಯಯನ ಇರ್ಬೋದು, ಹರಿಹರನನ್ನು ಕುರಿತಂತಹ ಇವರ ಬರಹಗಳಿರ್ಬೋದು, ಕೆರೆಯ ಪದ್ಮರಸನನ್ನು ಕುರಿತಂತಹ ಲೇಖನ ಇರ್ಬೋದು, ಪಾಲ್ಗುರ್ಕಿ ಸೋಮನಾಥನನ್ನು ಕುರಿತಂತಹ ಲೇಖನ ಇರ್ಬೋದು, ಮತ್ತೆ ಭೀಮಕವಿಯ ಕುರಿತಾದಂತಹ ಬರಹಗಳಿರ್ಬೋದು, ಇವೆಲ್ಲದರಲ್ಲೂ ಸಹ ಅದರಲ್ಲೂ ಇವರು ವಿಶೇಷವಾಗಿ ಇವರ ಒಂದು ವಚನಾನುಶೀಲನ, ನೆಲದ ಮನೆಯ ನಿಧಾನ, ವೀರಶೈವ ಪುರಾಣಗಳು ಮತ್ತು ನಂಬಿಯಣ್ಣ ಒಂದು ಅಧ್ಯಯನ ಇವು ಬಹಳ ಪ್ರಮುಖವಾದಂತಹ ಕೃತಿಗಳು ಅಂತ ಹೇಳ್ಬೋದು. ಅದರಲ್ಲೂ ವಿದ್ಯಾಶಂಕರ್ ಅವರಿಗೆ ಕನ್ನಡ ಸಾಹಿತ್ಯದ ಮಹಾನ್ ಕವಿಗಳಲ್ಲಿ, ಸಾಹಿತ್ಯ ಪರಂಪರೆ ನಿರ್ಮಾಪಕರಲ್ಲಿ ಒಬ್ಬರಾದಂತಹ ಹರಿಹರ ಕಂಡ್ರೆ ಇವರಿಗೆ ಅತೀವವಾದ ಪ್ರೀತಿ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ನಮಗೆಲ್ಲ ಗೊತ್ತಿರುವ ಹಾಗೆ ವಚನ ಸಾಹಿತ್ಯದಿಂದ ಪ್ರೇರಣೆ ಪಡೆದು ತನ್ನದೇ ಹಾದಿಯನ್ನ ಕಂಡುಕೊಂಡು ಈ ಯುಗಮಾನದ ಕಣ್ಣನ್ನು ತೆರೆಸಿದಂತಹ ಕವಿ ಹರಿಹರ ಅಂತ ಹೇಳ್ಬೋದು. ವಚನ ಸಾಹಿತ್ಯ ಪರಂಪರೆಯ ಮಹಾ ಪ್ರತಿಭಾ ಪ್ರವಾಹವನ್ನ ತನ್ನಲ್ಲಿ ಮೈಗೂಡಿಸಿಕೊಳ್ಳುವುದರ ಮೂಲಕ ಕನ್ನಡ ಸಾಹಿತ್ಯದ ದಿಕ್ಕನ್ನ ಬದಲಿಸುವನು ಅಂದ್ರೆ ಹರಿಹರ ಅಂತ ಹೇಳ್ಬೋದು. ಅವರ ಒಂದು ಗಿರಿಜಾ ಕಲ್ಯಾಣ ಇರ್ಬೋದು, ನೂತನ ಮತ್ತು ಪುರಾತನ ರಗಳೆಗಳು ವಸ್ತುಕ ವರ್ಣಕ ಪ್ರಕಾರಗಳ ಪ್ರತಿನಿಧಿ ಅನಿಸಿದ್ರು ಸಹ ಕನ್ನಡಕ್ಕೆ ಒಂದು ತೆರನಾದಂತಹ ಒಂದು ಹೊಸ ವಸ್ತು ಪ್ರಪಂಚವನ್ನ ಕೊಟ್ಟವನು ಹರಿಹರ ಅಂತ ಹೇಳ್ಬೋದು. ಸೊ ಇಂಥ ಹರಿಹರನ ಬಗ್ಗೆ ಬೇರೆಯವರು ಕೆಲಸ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಆದ್ರೆ ವಿದ್ಯಾಶಂಕರ್ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಹರಿಹರನ ಬಗ್ಗೆ ಬೇರೆ ಬೇರೆ ವಿದ್ವಾಂಸರು, ಸಾಹಿತ್ಯ ಚರಿತ್ರೆಕಾರರು ಸಂಕ್ಷಿಪ್ತವಾಗಿ ಕೆಲವು ಕಡೆ ವಿಸ್ತೃತವಾಗಿ ಅಧ್ಯಯನ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಆದ್ರೆ ವಿದ್ಯಾಶಂಕರ್ ಅವರು ಹರಿಹರ ಕವಿಯ ಕಾವ್ಯಗಳನ್ನು ಕುರಿತು ತಮ್ಮ ಸಮಗ್ರ ಸಂಶೋಧನಾ ಬರಹಗಳಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಇಲ್ಲಿವರೆಗೂ ಏನು ಹರಿಹರನ ಕುರಿತು ಸಂಶೋಧನೆ ನಡೆದಿದೆಯೋ ಅವೆಲ್ಲವನ್ನೂ ಅಳವಡಿಸಿಕೊಂಡು ಅಧ್ಯಯನ ಮಾಡುವುದರ ಮೂಲಕ ಅತ್ಯಂತ ವ್ಯವಸ್ಥಿತವಾಗಿ ಹರಿಹರನ ಬಗ್ಗೆ ಮಾಹಿತಿಗಳನ್ನ ಅವರು ಕಟ್ಟಿಕೊಟ್ಟಿದ್ದಾರೆ. ನೋಡಿ, ಹರಿಹರ ಕವಿ ಇತಿವೃತ್ತ ಇರ್ಬೋದು, ಹರಿಹರನಿಗೆ ರಚಿಸಿದಂತಹ ರಗಳೆಗಳು, ಅವನ ಗಿರಿಜಾ ಕಲ್ಯಾಣ, ಮತ್ತೆ ಇತ್ತೀಚೆಗೆ ಬೆಳಕಿಗೆ ಬಂದಂತಹ ಎಸ್ ಶಿವಣ್ಣ ಮತ್ತು ಜಿ ಎಸ್ ಶಿವಲಿಂಗಯ್ಯನವರು ಶೋಧಿಸಿದಂತಹ ಹರಿಹರನ ಲಘುಕೃತಿಗಳಾದಂತಹ ಅಕ್ಷರ ಮಾಲಿಕ ಇರ್ಬೋದು, ಮತ್ತೆ ನಟಭೂಜನಂ ಎನ್ನುವ ಅಷ್ಟಕ ಇರ್ಬೋದು, ಮಹಿಮಾಷ್ಟಕ ಇರ್ಬೋದು, ಹುಡುಗಿ ಅಷ್ಟಕ ಇರ್ಬೋದು, ವಿರೂಪಾಕ್ಷ ಪ್ರೇಮಾಷ್ಟಕ ಇರ್ಬೋದು, ಮತ್ತೆ ಇನ್ನಿತರ ಕೃತಿಗಳಿರ್ಬೋದು. ಸೊ ಇವೆಲ್ಲವನ್ನು ಇಟ್ಕೊಂಡು ಮೊದಲ ಬಾರಿಗೆ ಇವೆಲ್ಲವನ್ನು ಬಳಸಿಕೊಂಡು ವ್ಯವಸ್ಥಿತವಾಗಿ ಅವರು ಅಧ್ಯಯನವನ್ನ ಮಾಡಿಕೊಟ್ಟಿದ್ದಾರೆ. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಸಮರ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ದೊಡ್ಡ ವಾಲ್ಯೂಮ್ ಇದೆ, 3ನೇ ಸಂಪುಟ. ಅದರಲ್ಲಿ ಒಂದು 10 ಜನ ಹರಿಹರನ ಬಗ್ಗೆ ಲೇಖನ ಬರೆದಿದ್ದಾರೆ. 10 ಜನ ಹರಿಹರನ ಬಗ್ಗೆ ಒಟ್ಟು 118 ಪೇಜ್ ಪುಟಗಳಲ್ಲಿ ಹರಿಹರನ ಬಗ್ಗೆ ಲೇಖನ ಬರೆದಿದ್ದಾರೆ. ಆದರೆ ವಿದ್ಯಾಶಂಕರ್ ಅವರು ಹರಿಹರನ ಬಗ್ಗೆ ಒಟ್ಟು 10 ಲೇಖನಗಳನ್ನ 342 ಪುಟಗಳಲ್ಲಿ ಏಕಾಂಗಿಯಾಗಿ ಒಬ್ಬರೇ ಬರೆದಿದ್ದಾರೆ. ಸೊ ಅಂದ್ರೆ ಹರಿಹರನ ಬಗ್ಗೆ ಎಷ್ಟರ ಮಟ್ಟಿಗೆ ಒಂದು ಒಲವನ್ನು ಬೆಳೆಸ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಗೊತ್ತಾ. ಹೀಗಾಗಿ ಇವತ್ತು ನಾವೇನಾದ್ರೂ ಹರಿಹರನ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಬೇಕು ಅಂದ್ರೆ ಎಸ್ ವಿದ್ಯಾಶಂಕರ್ ಅವರ ಬರಹ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ನಮಗೆ ಕೈದೀವಿಗೆ ಅಂದ್ರೆ ತಪ್ಪಾಗಲಾರದು ಅಂತ ಹೇಳುವುದು. ಇನ್ನ ಇವರ ಒಂದು ಮಹತ್ವಾಕಾಂಕ್ಷೆಯ ಕೃತಿ ಅಂದ್ರೆ ನಂಬಿಯಣ್ಣ ಒಂದು ಅಧ್ಯಯನ. ಒಂದು ಕ್ಷೇತ್ರ ಕಾರ್ಯ ಹೆಂಗಿರಬೇಕು ಅನ್ನೋದಕ್ಕೆ ನಮಗೆ ಒಂದು ಮಾಡಲ್ ನಮೂನೆ ಇದೆ. ಯಾವುದೋ ಎಸ್ ವಿದ್ಯಾಶಂಕರ್ ಅವರ ನಂಬಿಯಣ್ಣ ಒಂದು ಅಧ್ಯಯನ ಅಂತ. ಸೊ ಇದನ್ನ ಒಂದು ಸಂಶೋಧನಾತ್ಮಕವಾಗಿ ಮತ್ತು ತಮಿಳಿನಲ್ಲಿ ಬಂದಂತಹ ನಂಬಿಯಣ್ಣನ ಕುರಿತಂತ ಸಾಹಿತ್ಯವನ್ನು ತೌಲನಿಕವಾಗಿ ಇಟ್ಟುಕೊಂಡು ಅದರ ಮೂಲ ಹಿನ್ನೆಲೆ, ಪ್ರೇರಣೆಗಳು ಏನು ಅನ್ನೋದ್ರ ಹೇಳುವರಲ್ಲಿ ಒಂದು ಸಂಶೋಧನಾ ಮೆಥಡಾಲಜಿ ಇದೆಯಲ್ಲ, ಅದು ಯಾವ ರೀತಿ ಅನುಸರಿಸಿದ್ದಾರೆ ಅನ್ನೋದು ನಮಗೆ ಇದರಿಂದ ನಮಗೆ ಮಂದಟ್ಟಾಗುತ್ತೆ. ನೋಡಿ, ಹರಿಹರ ತಮಿಳುನಾಡಿನ 63 ಪುರಾತನರನ್ನ ಕುರಿತು ರಗಳೆ ಬರೆಯಲಿಕ್ಕೆ ಮೂಲ ಆಕರ ಯಾವುದು ಎಂಬುದರ ಬಗ್ಗೆ ಖಚಿತವಾದ ಮತ್ತು ಸಮಾನವಾದ ಅಭಿಮತವಾದ ವಿದ್ವಾಂಸರು ಎಲ್ಲ ಯಾರು ವ್ಯಕ್ತಪಡಿಸಿರಲಿಲ್ಲ. ಇದ್ರ ಬಗ್ಗೆ ನಮಗೆ ಕೆಲಸ ಮಾಡಿದಂತ ಫಸ್ಟ್ ನಮ್ಮ ವಿದ್ವತ್ ಪರಂಪರೆಯ ಪ್ರತೀಕವಾಗಿದ್ದಂತಹ DL ನರಸಿಂಹಾಚಾರ್ಯ ಹೇಳುವಂತೆ ಹರಿಹರನ ಕೃತಿಗಳನ್ನ ತಮಿಳು ಬಲ್ಲಂತಹ ಕನ್ನಡ ವಿದ್ವಾಂಸರು ಏನಾದರೂ ನೋಡಿದ್ದಾರೆ, ಹರಿಹರನ ರಗಳೆಯಲ್ಲಿ ಇರುವಂತಹ 63 ಮಂದಿ ಪುರಾತನರ ಕಥೆಗಳಿಗೂ ತಮಿಳುನಾಡಿನಲ್ಲಿ ಜನನಿತ್ಯವಾಗಿರುವ ಕಥೆಗಳಿಗೂ ವ್ಯತ್ಯಾಸ ಇದೆ. ಸೊ ಹೀಗಾಗಿ ಹರಿಹರನ ಕಥೆಗಳಿಗೆ ತಮಿಳಿನಲ್ಲಿ ಮೂಲವಿಲ್ಲ ಅಂತ ಬೆಳಗಾಗ್ತಾರೆ ಅಂತ ಹೇಳ್ತಾ ಹರಿಹರ ಪೆರಿಯ ಪುರಾಣವನ್ನು ಆಧರಿಸಿ ಅವರು ಬರೆದಿಲ್ಲ ಅನ್ನೋ ಒಂದು 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 ಮೇಲ್ನೋಟದ ಗ್ರಹಿಕೆಯನ್ನ DL ನರಸಿಂಹಾಚಾರ್ಯ ವ್ಯಕ್ತಪಡಿಸಿದ್ರು. ಅದೇ ರೀತಿ TM ಶ್ರೀಕಂಠಯ್ಯನವರು ಸಹ ವ್ಯಕ್ತಪಡಿಸಿದ್ರು. ಸೊ ಇವರಿಬ್ರು ಅಂದ್ರೆ ಸ್ವಲ್ಪ ಒಂದು ಸುಳುವು ಪಟ್ಟಿದ್ರು. ಆ ಸುಳುವನ್ನ ಇಟ್ಕೊಂಡೇ ನಂಬಿಯಣ್ಣನನ್ನು ಕುರಿತು ಇವರು ಒಂದು ಅಧ್ಯಯನವನ್ನು ಕೈಗೊಂಡು ಅದರ ಮೂಲಕ ಖಚಿತವಾಗಿ ಇವರು ತಮ್ಮ ನಿಬಂಧದಲ್ಲಿ ಸಹ ಈ ಒಂದು ಪುಸ್ತಕದಲ್ಲಿ ಹೇಳಿದ್ರು ಏನು, ಈ ಸಂಶೋಧನಾ ಕೃತಿಯ ಮೂಲಕ ಪೆರಿಯ ಪುರಾಣದಿಂದ ಹರಿಹರ ಪ್ರೇರಿತನಾಗಿಲ್ಲ.
ಸೊ ಮೊಟ್ಟ ಮೊದಲ ಬಾರಿಗೆ ಖಚಿತವಾದಂತಹ ನಿಲುವನ್ನ ಈ ನಂಬಿಯಣ್ಣ ಎನ್ನುವ ಒಂದು ಅಧ್ಯಯನ ಅನ್ನೋದ್ರಲ್ಲಿ, ಯಾಕೆಂದ್ರೆ ಇದು ಸಂಬಂಧಪಟ್ಟ ಹಾಗೆ ಅವರು ತಮಿಳುನಾಡಿನ 63 ಮಂದಿ ಪುರಾತನ ಕ್ಷೇತ್ರಗಳು ಯಾವ ಇದಾವೆ ಎಲ್ಲವನ್ನೂ ಕ್ಷೇತ್ರ ಕಾರ್ಯದ ಮೂಲಕ ಸಂದರ್ಶಿಸಿದ್ದಾರೆ. ಅಲ್ಲಿದ್ದಂತಹ ಮೌಖಿಕ ಪರಂಪರೆಯಲ್ಲಿ ಶರಣರ ಬಗ್ಗೆ ಇದ್ದಂತಹ ವದಂತಿಗಳನ್ನೆಲ್ಲ ಸಂಗ್ರಹಿಸಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಮದ್ರಾಸಿನಲ್ಲಿ ಕೆಲಸ ಮಾಡುತ್ತಿದ್ದಂತಹ ತಮಿಳು ವಿದ್ವಾಂಸರಾದಂತಹ ಡಾಕ್ಟರ್ ಸಂಜೀವಿ ಅವರ ಬಳಿ ಚರ್ಚೆ ಮಾಡಿದ್ದಾರೆ. ಅವರು ಚರ್ಚೆ ಮಾಡಿದಾಗ ಅವ್ರು ಕೇಳಿದ್ದಾರೆ, ನಿಮ್ಮ ಹತ್ರ ಏನ್ ಪುರಾವೆ ಇದೆ ಅಂತ. ಪೆರಿಯ ಪುರಾಣದಿಂದ, ಶಕೀಲರನ ಪ್ರಿಯ ಪುರಾಣದಿಂದ ಇವನು ಪ್ರೇರಿತನಾಗಿಲ್ಲ ಅಂತ ಹೇಳ್ತಿರಲ್ಲ, ಇದು ಪುರಾವೆ ಏನಂದಾಗ ಅಲ್ಲಿ ಎಲ್ಲ ಅವರು ಡೀಟೇಲ್ ಆಗಿ ಸುಮಾರು 3 ದಿವಸ ಅಲ್ಲೇ ಇದ್ದು ಅವರು ಎಕ್ಸ್ಪ್ಲೇನ್ ಮಾಡಿದಾಗ ಕೊನೆಗೆ ಅವರು ಸಹ ಒಪ್ಕೊಂಡು ಅವರು ತಮ್ಮ ನಿಲುವನ್ನು ಬದಲಾಯಿಸಿಕೊಂಡಿದ್ದಾರೆ, ಯಾರು ಡಾಕ್ಟರ್ ಸಂಜೀವಿ ಅವರು. ಸೊ ಹೀಗೆ ಇವತ್ತು ಹರಿಹರನ 63 ಮಂದಿ ಪುರಾತನ ರಗಳೆಯ ಮೇಲೆ ಶಕೀಲರನ ಪ್ರಭಾವ ಆಗಿಲ್ಲ ಎನ್ನುವ ಒಂದು ನಿಲುವನ್ನ ಈ ಪುಸ್ತಕದ ಮೂಲಕ ಎಸ್ ವಿದ್ಯಾಶಂಕರ್ ಅವರು ಸದೃಢಗೊಳಿಸಿದ್ದಾರೆ. ಹೀಗೆ ಪೆರಿಯ ಪುರಾಣ ಹರಿಹರನಿಗೆ ಆಕರವಲ್ಲ ಎಂದು ಹೇಳುವುದರ ಮೂಲಕ ಈ ವಿಷಯವನ್ನು ಕುರಿತು ಈಗಾಗಲೇ ಡಿ.ಎನ್. ನರಸಿಂಹಾಚಾರ್ಯ ಮತ್ತು ಟಿ.ಎಂ. ಶ್ರೀಕಂಠಯ್ಯರು ಒಂದು ಸುಳುವು ಏನು ಕೊಟ್ಟಿರಲ್ಲ, ಆ ಸುಳುವಿಗೆ ಒಂದು ಅಧಿಕೃತ ಸಮರ್ಥನೆಯನ್ನ ಈ ವಿದ್ಯಾಶಂಕರ್ ಅವರು ಒದಗಿಸಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸೊ ಹೀಗೆ ಪೆರಿಯ ಪುರಾಣದ ಸಂಪೂರ್ಣ ಪ್ರಭಾವಕ್ಕೆ ಹರಿಹರ ಒಳಗಾಗಿಲ್ಲ. ಇದು ಈ ಒಂದು ಇವರ ಸಂಶೋಧನೆ ಇದು. ಇದನ್ನು ಇವತ್ತು ನಾವೆಲ್ಲ ಸ್ವೀಕರಿಸಬೇಕಾಗಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ವಿತ್ ಎವಿಡೆನ್ಸ್ ಮೂಲಕ ಏನೋ ಒಂದು ಕಟ್ಟುಕತೆ ಮೂಲಕ ಹೇಳ್ತಲ್ಲ, ಪ್ರತಿಯೊಂದು ಹೇಳಿಕೆಗೂ ಸಾಕ್ಷ್ಯಾಧಾರಗಳನ್ನು ಕೊಡುವುದರ ಮೂಲಕ ಖಚಿತವಾದ ಇದನ್ನು ಕೊಟ್ಟಿದ್ದಾರೆ. ಆಮೇಲೆ ಅತ್ಯಂತ ಮುಖ್ಯವಾಗಿ ಇಲ್ಲಿ ಇನ್ನೊಂದೇನು ಅಂದ್ರೆ, ಕನ್ನಡ ಸಾಹಿತ್ಯದಲ್ಲಿ ನಂಬಿಯಣ್ಣನ ಕುರಿತು ಹರಿಹರ ಒಬ್ಬನೇ ಬರೆದಿಲ್ಲ. ಹರಿಹರನ ಜೊತೆಗೆ ಬೊಮ್ಮರಸ ಎನ್ನುವ ಕವಿ ಒಂದು ಸೌಂದರ್ಯ ಪುರಾಣ ಬರೆದಿದ್ದಾನೆ, ಅಣ್ಣಾಜಿ ಎನ್ನುವ ಕವಿ ಸೌಂದರ್ಯ ವಿಲಾಸ ಬರೆದಿದ್ದಾನೆ, ಚಿಕ್ಕರಾಜ ಎನ್ನುವನು ಸೌಂದರ್ಯ ನಂಬೆಣ್ಣನ ಪುರಾಣ ಅಂತ ಬರೆದಿದ್ದಾನೆ, ಮತ್ತೆ ಶಾಂತವೀರ ದೇಶಿಕ ಸೌಂದರ್ಯೇಶ್ವರನ ಯಕ್ಷಗಾನ ಅಂತ ಬರೆದಿದ್ದಾನೆ. ಮತ್ತೆ ಬಸವಾದಿ ಪ್ರಮಥರ ವಚನಗಳಲ್ಲಿ ಅಂದ್ರೆ ಜಡದಾಸಿಮಯ್ಯ ಇರ್ಬೋದು, ಬಸವಣ್ಣ, ಸಿದ್ದರಾಮ, ಸೊಡ್ಡಲ, ಬಚರಸರ ವಚನಗಳೆಲ್ಲ ನಂಬಿಯಣ್ಣನ ಪ್ರಸ್ತಾಪ ಇದೆ. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ನಂಬಿಯಣ್ಣನ ಬಗ್ಗೆ ಎಲ್ಲೆಲ್ಲಿ ಮಾಹಿತಿ ಇದೆಯೋ ಅದೆಲ್ಲವನ್ನೂ ಸಹ ಅನುಬಂಧದ ರೀತಿಯಲ್ಲಿ ಕೊಟ್ಟು ಅವುಗಳನ್ನು ಸಹ ನಾವು ಮಾಡಿದ್ದಾರೆ. ಹೀಗಾಗಿ ಇವತ್ತು ಇಡೀ ದಕ್ಷಿಣ ಭಾರತದಲ್ಲಿ 3 ಭಾಷೆಗಳಲ್ಲಿ ಅಂದ್ರೆ ನಂಬಿಯಣ್ಣನ ಸಾಹಿತ್ಯ ತೆಲುಗು, ಕನ್ನಡ, ತಮಿಳು ಈ 3 ಭಾಷೆಗಳಲ್ಲೂ ಇರುವಂತಹ ಸಾಹಿತ್ಯವನ್ನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಸಂಶೋಧನಾತ್ಮಕವಾಗಿ ವಿಶ್ಲೇಷಣೆ ಮಾಡಿರುವುದು ಅವರ ಒಂದು ಸಂಶೋಧನೆ ಹೆಗ್ಗುರುತು ಅಂತ ನಾವು ಹೇಳ್ಬಹುದಾಗಿದೆ. ಹಾಗೆಯೇ ನಾನು ಇನ್ನೊಂದು ಲೇಖನದಲ್ಲಿ ಪ್ರಸ್ತಾಪ ಮಾಡ್ತೀನಿ. ವಚನ ಚಳುವಳಿಯ ಕುರಿತ ಹಾಗೆ ಅರಳಯ್ಯ ಮಧುವರಸ ಒಂದು ಪ್ರಸಂಗ, ಒಂದು ಮರುಚಿಂತನೆ ಅಂತ ಒಂದು ಲೇಖನ. ಸೊ ಇದರಲ್ಲಿ ಕಲ್ಯಾಣ ಕ್ರಾಂತಿ ವಿಪ್ಲವದಲ್ಲಿ ಬಿಜ್ಜಳನ ಕೊಲೆ ಆಗುತ್ತಲ್ಲ, ಬಿಜ್ಜಳನ ಕೊಲೆಯ ಬಗ್ಗೆ ಇವ್ರಿಗಿಂತ ಮೊದಲು ಪಿ.ಬಿ. ದೇಸಾಯಿ ಅಂತ ನಾವು ಕೇಳಬೇಕು, ಬಸವೇಶ್ವರ ಅಂಡ್ ಇಸ್ ಟೈಮ್ ಅಂತ ಪುಸ್ತಕ ಬರೆದಿದ್ದಾರೆ. ಸೊ ಅದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ರಾಜಕೀಯ ಅಥವಾ ಧಾರ್ಮಿಕ ಕಾರಣಗಳಿಗಾಗಿ 2ನೇ ಬಿಜ್ಜಳನ ಕೊಲೆಯಾಯಿತೆ, ಈ ಒಂದು ಪ್ರಶ್ನೆಗೆ ಉತ್ತರಿಸದಂತಹ ಸನ್ನಿವೇಶದಲ್ಲಿದ್ದೇವೆ ಅಂತ ಅನುಮಾನವನ್ನ ಹೇಳಿದರು. ಯಾರು? ಪಿ.ಬಿ. ದೇಸಾಯಿ ಅವರು ತಮ್ಮ ಒಂದು ಬಸವೇಶ್ವರ ಅಂಡ್ ಇಸ್ ಟೈಮ್ ನಲ್ಲಿ. ಅದೇ ರೀತಿ ಇನ್ನೊಬ್ರು ಡಾಕ್ಟರ್ ಬಿ.ಜಿ.ಎಲ್. ಸ್ವಾಮಿ ಅಂತ ಅವರು ಇಂಗ್ಲಿಷ್ನಲ್ಲಿ ಒಂದು ಲೇಖನ ಬರೆದಿದ್ರು. ಅದರಲ್ಲಿ ಮಂಚಣ್ಣನ ತೆಲುಗು ಕೇಯೂರ ಬಾಹುಚರಿತಂ, ಒಟ್ಟು ಕೂತರ್ನ ತಕ್ಕ ವಾಕಪತರಣಿ ಕಾವ್ಯ ಮತ್ತು 2ನೇ ರಾಜೇಂದ್ರ ಚೋಳನ ನಂದೂರು ತಾಮ್ರಪತ್ರಗಳ ಆಧಾರದ ಮೇಲೆ ಬಿಜ್ಜಳನ ಸಾವಿಗೆ ರಾಜಕೀಯ ಘಟನೆಗಳ ಕಾರಣವೇ ಹೊರತು ಧಾರ್ಮಿಕ ಮತಭೇದಗಳು ಕಾರಣವಲ್ಲ ಅಂತ ಹೇಳಿದ್ರು. ಆದ್ರೆ ವಿದ್ಯಾಶಂಕರ್ ಅವರು ಕನ್ನಡ ಸಾಹಿತ್ಯದಲ್ಲಿನ ಸಾಹಿತ್ಯಿಕ ಎವಿಡೆನ್ಸ್, ಸಾಹಿತ್ಯಿಕ ಆಧಾರವನ್ನು ಇಟ್ಕೊಂಡು ಅವರು ಅದಕ್ಕೆ ವ್ಯತಿರಿಕ್ತವಾದ ಒಂದು ನಿಲುವನ್ನು ಕೊಟ್ಟಿದ್ದಾರೆ. ಮತ್ತು ಅವ್ರು ಹೇಳೋ ಇದರಲ್ಲಿ ಇದ್ರೂ ಇರ್ಬೋದೇನೋ ಅನ್ಸುತ್ತೆ. ಅವ್ರು ಹೇಳ್ತಾರೆ, ಅರಳಯ್ಯ ಮತ್ತು ಮಧುವರಸನ್ನು ಬೆಳೆಸಿದ ರಕ್ತ ಸಂಬಂಧ ಪ್ರಸ್ತಾಪದ ಬಗ್ಗೆ ಸಿದ್ದರಾಮರ ಒಂದು ವಚನ ಸಂಖ್ಯೆ 1417ರಲ್ಲಿ ಬಂದಿರುವುದನ್ನು ಗಮನಿಸಿಕೊಂಡು ಬಿಜ್ಜಳ ಆ ಕಾರಣಕ್ಕಾಗಿ ಅವರ ಕಣ್ಣು ಕೀಳಿಸಿದ ಅಂತ ಇದನ್ನ ಫಸ್ಟ್ ಪ್ರಸ್ತಾಪ ಮಾಡಿದನು ಪಾಲ್ಗುರಿಕಿ ಸೋಮನಾಥ ತನ್ನ ತೆಲುಗು ಬಸವ ಪುರಾಣಮು ಎನ್ನುವ ಕೃತಿಯಲ್ಲಿ. ಮುಂದೆ ಅವನನ್ನು ಆಧರಿಸಿ ಬಂದಂತಹ ಭೀಮಕವಿ ಇರ್ಬೋದು, ಷಡಕ್ಷರ ಕವಿ ಇರ್ಬೋದು, ಗಣಿಗೆ ಬಸವಲಿಂಗ ಇರ್ಬೋದು, ಇವರೆಲ್ಲ ಹೇಳ್ಕೊಂಡು ಬರ್ತಾರೆ. ಸೊ ಹೀಗಾಗಿ ಬಹುತೇಕ ನಮ್ಮ ಕನ್ನಡದ ವೀರಶೈವ ಕವಿಗಳಿಗೆ ಬಿಜ್ಜಳನ ಸಾವಿಗೆ ಅರಳಯ್ಯ ಮತ್ತು ಮಧುವರಸರ ಕಣ್ಣು ಕೀಳಿಸಿದ್ದು ಮತ್ತು ಎಳೆ ಊಟ ಶಿಕ್ಷೆ ವಿಧಿಸಿದ್ದೇ ಮೂಲ ಹೇತುವಾಗಿರುವುದೇ ಎನ್ನುವ ಅನುಮಾನವನ್ನ ಇವರು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಪಾಲ್ಗುರಿಕಿ ಸೋಮನಾಥ ಮತ್ತು ಭೀಮಕವಿ ಕೊಡುವಂತಹ ಬಿಜ್ಜಳನ ಸಾವಿಗೆ ಕಾರಣವಾದ ಹಿನ್ನೆಲೆ ಇದೆಯಲ್ಲ, ಅದು ಸಾಹಿತ್ಯಿಕ ದಾಖಲೆ ಅಂತ ನಾವು ಸ್ವೀಕರಿಸಿದ್ದೇ ಆದ್ರೆ ಆ ಚಳುವಳಿಯ ಬಗ್ಗೆ ಮಾತಾಡ್ತಾರೆ. ಹೇಳ್ತಾರೆ, ಸಾಮಾಜಿಕ ಧಾರ್ಮಿಕ ಶೋಭೆಯೇ ಕಲ್ಯಾಣದ ಕ್ರಾಂತಿಗೆ ಕಾರಣವೆಂದು ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ರೂಢಿಯಲ್ಲಿದ್ದಂತಹ ಸಾಮಾಜಿಕ ಧಾರ್ಮಿಕ ಎಲ್ಲೇ ಕಟ್ಟುಗಳನ್ನು ಮೀರಿ ಒಂದು ಸ್ವತಂತ್ರ ಮಾನವ ಧರ್ಮವಾಗಿ ಬಸವಾದಿ ಶಿವನ ಶರಣರಿಂದ ರೂಪಿತವಾದ ಚಳುವಳಿ
ಘನಾಚಾರದ ಹೆಸರಿನಲ್ಲಿ ತನ್ನ ಮೂಲಭೂತ ಧೋರಣೆಗೆ ವಿರುದ್ಧವಾಗಿ ನಡೆದುಕೊಂಡಂತಾಗುತ್ತದಲ್ಲವೇ? ನೋಡಿ ಯಾವ ರೀತಿ ಒಂದು ಇದನ್ನು ಇಟ್ಟಿದ್ದಾರೆ. ಹೀಗಾಗಿ ಕಲ್ಯಾಣ ಕ್ರಾಂತಿಯ ಬಗ್ಗೆ ಇನ್ನೂ ಚರ್ಚಿಸಬೇಕಾದ ಅಂಶಗಳು ಇವೆ ಎನ್ನುವುದರ ಬಗ್ಗೆ ನಂತರದ ಸಂಶೋಧಕರಿಗೆ ಒಂದು ಗಮನವನ್ನ ಹರಿಸುವ ನಿಟ್ಟಿನಲ್ಲಿ ಒಂದು ಸುಳುಹನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹೀಗೆ ಇವತ್ತು ವಚನ ಸಾಹಿತ್ಯದ ಬಗ್ಗೆನೂ ಅಷ್ಟೇ ಅವರ ಒಂದು ನಿಜವಾಗಿ ಹೇಳ್ಬೇಕಂದ್ರೆ ಅವ್ರಿಗೆ ಎಂಥ ಪುಸ್ತಕಗಳಿದ್ದಾವೆ ಅಂದರೆ ಅವರ ವಚನ ಸಾಹಿತ್ಯ ಕುರಿತ ಸಂಶೋಧನಾ ಲೇಖನಗಳ ಸಂಕಲನಗಳಾದಂತಹ ವಚನ ಪುರುಷ ಇರ್ಬೋದು, ವಚನಾನುಶೀಲನ ಇರ್ಬೋದು, ಸಮಾಹಿತ ಇರ್ಬೋದು, ನೆಲದ ಮರೆಯ ನಿಧಾನ ಇರ್ಬೋದು, ವಚನಕಾರರು ಮತ್ತು ವೈಚಾರಿಕತೆ, ಶಬ್ದದೊಳಗನ ನಿಶ್ಶಬ್ದ, ಅಲಕ್ಷಿತ ವಚನಕಾರರು, ಎನ್ನನ ಹಾಡಿಕೊಂಡೆ. ಸೊ ಹೀಗೆ ಇವೆಲ್ಲವೂ ಅವರ ಒಂದು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಅವರ ಒಂದು ವಿದ್ವತ್ತಿನ ಹೆಗ್ಗುರುತು ಅಂತ ನಾವು ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗಿದೆ. ಅದೇ ರೀತಿ ಅಂಬಿಗರ ಚೌಡಯ್ಯನ ವಚನಗಳ ಸಂಪಾದನೆ ಇರ್ಬೋದು, ಚಂದಿಮಾನಸನ ವಚನಗಳ ಸಂಪಾದನೆ ಇರ್ಬೋದು, ಸಿದ್ದರಾಮರ ವಚನಗಳ ಸಂಪಾದನೆ ಇರ್ಬೋದು, ಆಮೇಲೆ ಗುಬ್ಬಿ ಮಲ್ಲಣ್ಣನ ಗಣಭಾಷಿತ ರತ್ನಮಾಲೆ ಇರ್ಬೋದು, ಮತ್ತೆ ಕಲ್ಲುಮಠದ ಪ್ರಭುದೇವರ ಕೃತಿಗಳು, ಅಲಿಗೆಯಾರ್ಯನ ಶೂನ್ಯ ಸಂಪಾದನೆ, ವಚನ ಪಾರಿಭಾಷಿಕ ಕೋಶ, ಹೀಗೆ ಇವೆಲ್ಲವೂ ವಚನಗಳಿಗೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಸಂಪಾದಿತ ಕೃತಿಗಳು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಸೊ ಹೀಗೆ ಇದರಲ್ಲಿ ಒಂದು ರೀತಿ ಯಾಕಿದೆ ಅಂದ್ರೆ ವಚನಕಾರರ ಸಾಮಾಜಿಕ ನಿಲುವುಗಳನ್ನ, ವಚನ ಸಾಹಿತ್ಯದ ವೈಶಿಷ್ಟ್ಯವನ್ನ ಒಂದು ರೀತಿ ಅನಾವರಣಗೊಳಿಸಿದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಅಂದ್ರೆ ಇವರಲ್ಲಿ ಒಂದು ನಾವು ಗಮನಿಸಬೇಕಾದ ಏನಪ್ಪಾ ಅಂದ್ರೆ ಪರಂಪರೆ ಮತ್ತು ಆಧುನಿಕತೆಯ ಹದವಾದ ಸಮನ್ವಯವನ್ನ ಇವರ ಒಂದು ಲೇಖನಗಳಲ್ಲಿ ನಾವು ಗುರುತಿಸಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಇವ್ರ ಬಗ್ಗೆ ನಮ್ಮ MS ಕೃಷ್ಣಯ್ಯನವರು ಮಾತಾಡಿದ್ದಾರೆ. ನಿಜ, ಒಂದ್ ಕಡೆ ಹೇಳ್ತಾರೆ, ಡಾಕ್ಟರ್ ವಿದ್ಯಾಶಂಕರ್ ಅವರ ಬರವಣಿಗೆ ಹಾಗೂ ಪ್ರಕಟಣೆಯನ್ನ ಮೊದಲಿನಿಂದಲೂ ನೋಡಿಕೊಂಡು ಬಂದರೆ ಅವರಿಗೆ ಜನರಿಗೆ ಯಾವುದು ಉಪಯುಕ್ತ, ಯಾವುದನ್ನ ಓದಬೇಕು, ಯಾವುದನ್ನ ಕೊಡಬೇಕು ಎಂಬುದನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು. ಇದಕ್ಕೆ ಪೂರಕವಾಗಿ ತಾವೇ ಬರೆದು ಪ್ರಕಟಿಸಿ ಜನರಿಗೆ ತಲುಪುವಂತಹ ಕೆಲಸವನ್ನ ಅವ್ರು ಮಾಡಿದ್ದಾರೆ ಅಂತ MS ಕೃಷ್ಣಯ್ಯನವರು ಹೇಳಿದ್ದಾರೆ. ಸೊ ಹೀಗಾಗಿ ಇವರ ಹೇಳಿಕೆಯಲ್ಲಿ ನಮಗೆ ಒಂದು ಅಂಶ ಮನದಟ್ಟಾಗುತ್ತೆ. S ವಿದ್ಯಾಶಂಕರ್ ಅವರ ಬರವಣಿಗೆಯ ವೈವಿಧ್ಯತೆ ಯಾವ ತೆರನಾಗಿ ಇತ್ತು ಅನ್ನೋದು ನಮಗೆ ಇದರಿಂದ ಮನದಟ್ಟಾಗುತ್ತೆ. ಅದೇ ರೀತಿ ಇವರು ಸಂಪಾದನಾ ಕೃತಿಗಳಿದ್ದಾವಲ್ಲ, ಚಾಮರಸನ ಪ್ರಭುಲಿಂಗಲೀಲೆ ಇರ್ಬೋದು, ಭೀಮಕವಿಯ ಬಸವ ಪುರಾಣ, ಸಿಂಗಿರಾಜನ ಸಿಂಗಿರಾಜ ಪುರಾಣ ಇರ್ಬೋದು, ಚನ್ನಬಸವಂಕನ ಮಹಾದೇವಕ್ಕನ ಸಾಂಗತ್ಯ, ಮಲ್ಲಿಕಾರ್ಜುನ ಕವಿಯ ಕೆಂಬಾವಿ ಭೋಗಣ್ಣನ ಸಾಂಗತ್ಯ, ಷಡಕ್ಷರ ಕವಿಯ ರಾಜಶೇಖರ ವಿಳಾಸ, ಶಬರಶಂಕರ ವಿಳಾಸ, ರಾಘವಾಂಕನ ಸಮಗ್ರ ಕೃತಿಗಳು, ಮತ್ತೆ ನಿಜಗುಣನ ಸಮಗ್ರ ಕೃತಿಗಳು, ಸೋಮದೇವ ಕವಿಯ ಉದ್ಭಟ ಕಾವ್ಯ, ಶಂಕರದೇವ ಕವಿಯ ಸಮಗ್ರ ಕೃತಿಗಳು, ಮತ್ತೆ ಇಮ್ಮಡಿ ಮುರಿಗಾಸಿದ್ದರ ಕೃತಿಗಳು, ಜಿಗುನಿ ಮುರುಳಶಂಕರ ದೇವರು, ಹೀಗೆ ಈ ಒಂದು ರೀತಿ ಇವರ ಸಂಪಾದನೆ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯ ಚರಿತ್ರೆಯ ಪರಿಧಿಯನ್ನ ಎಷ್ಟರ ಮಟ್ಟಿಗೆ ಇವರು ವಿಸ್ತರಣೆ ಮಾಡಿದ್ದಾರೆ ಎನ್ನುವುದು ನಮಗೆ ಮನದಟ್ಟಾಗುತ್ತೆ. ಅದರಲ್ಲೂ ಇಲ್ಲಿ ಒಂದು ಮಾತು ಹೇಳಲೇಬೇಕಾಗುತ್ತೆ. ಗುಬ್ಬಿ ಮಲ್ಲಣ್ಣನ ಗಣಭಾಷೆ ರತ್ನಮಾಲೆಯ ಒಂದು ಸಂಪಾದನೆ ಇದೆಯಲ್ಲ, ಅದು ಬಹಳ ಕಷ್ಟ. ಅದು ಅವರು ಎಷ್ಟು ಮಟ್ಟಿಗೆ ಮಾಡಿದ್ರೆ ಅದರಲ್ಲಿ ಬರೆದಿರುವಂತಹ ಒಂದು 70 ಪುಟಗಳ ಒಂದು ಸುದೀರ್ಘವಾದ ಪ್ರಸ್ತಾವನೆ ಇದೆಯಲ್ಲ, ಮತ್ತು ಅನುಬಂಧದಲ್ಲಿ ಕೊಟ್ಟಿರುವಂತಹ ಸಿದ್ಧಾಂತ ಶಿಖಾಮಣಿಯಲ್ಲಿ ಬರುವಂತಹ 101 ಸ್ಥಳಗಳ ಪರಿಕಲ್ಪನೆಯನ್ನ ಕನ್ನಡದ ಚನ್ನಬಸವಣ್ಣ, ಜಕ್ಕಣ್ಣಾರ್ಯ ಮತ್ತು ಮಹಾಲಿಂಗರ ಏಕೋತ್ತರ ಶತಸ್ಥಲದಲ್ಲಿ ಬರುವಂತಹ 101 ಸ್ಥಳಗಳ ಜೊತೆಗೆ ಸಂವಾದಿಯಾಗಿ ಪರಿಶೀಲಿಸಿ ಕೊಟ್ಟಿದ್ದಾರಲ್ಲ, ಇದು ಅವರ ಒಂದು ಸಮನ್ವಯ ಗುಣವನ್ನ ಎತ್ತಿ ತೋರಿಸುವಂತಹದ್ದು. ಸೊ ಹೀಗಾಗಿ ಒಂದು ರೀತಿಯಲ್ಲಿ ನನಗನ್ಸಿರೋದೇನು ಅಂದ್ರೆ ಶರಣ ಸಾಹಿತ್ಯ ಸಂಸ್ಕೃತಿಯ ಅಧ್ಯಯನದ ಸಾರ್ವಭೌಮ ಅಂತ ಕರೆದು ಸಹ ತಪ್ಪಾಗಲಾರದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಾಗೇನೆ ಅವರ ಒಂದು ವೀರಶೈವ ಪುರಾಣಗಳು ಇದೆಯಲ್ಲ, ಅದು ಸಹ ಬಹಳ ಒಂದು ಪ್ರಮುಖವಾದಂತಹ ಕೃತಿ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಒಂದು ರೀತಿ ಒಂದು ಹೊಸ ಅಭಿಜ್ಞತೆಯ ಅಧ್ಯಯನದ ಮೂಲಕ ಪ್ರಾರಂಭಗೊಂಡು ವೀರಶೈವ ಅಧ್ಯಯನದ ಕಚೇರಿ ಬರುವಂತಹ ಪುರಾತನರ ಬಗ್ಗೆ, ನೂತನರ ಬಗ್ಗೆ, ಅವರ ಬದುಕು ಚಿಂತನೆ ಬಗ್ಗೆ, ಸೊ ಇವೆಲ್ಲದರ ಬಗ್ಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇವ್ರಿಗಿಂತ ಮೊದಲು ಇದ್ರ ಬಗ್ಗೆ ಇಬ್ರು ಕೆಲಸ ಮಾಡಿದ್ರು. ಯಾರಪ್ಪ ಅಂದ್ರೆ ಒಬ್ರು M.R. ಶ್ರೀನಿವಾಸ ಮೂರ್ತಿ, ಇನ್ನೊಬ್ರು ಸದಾನಂದ ನಾಯಕ. ಅವರುಗಳನ್ನ ಅವರವರು ಚರ್ಚಿಸಿರುವಂತಹ ವೀರಶೈವ ಪುರಾಣಗಳ ಬಗ್ಗೆ ಚರ್ಚಿಸುತ್ತಲೇ ಆಮೇಲೆ ಅವುಗಳಲ್ಲಿ ವಿವರಗಳನ್ನು ಬಿಟ್ಟು ಉಳಿದ ವಿವರಗಳು ಏನೇನು ಅನ್ನೋದನ್ನ ಬಹಳ ವ್ಯವಸ್ಥಿತವಾಗಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯದಲ್ಲಿ ವೀರಶೈವ ಪುರಾಣಗಳ ಬಗ್ಗೆ ಪ್ರಸ್ತಾಪ ಮಾಡಿರುವಂತಹ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ ಇರ್ಬೋದು, ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣ ಇರ್ಬೋದು, ಗುಬ್ಬಿ ಮಲ್ಲಣ್ಣ ಅವರ ಮೂಲಕ ಒಂದು ಅದ್ಭುತವಾದ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈ ವೀರಶೈವ ಪುರಾಣಗಳ ಬಗ್ಗೆ ಒಂದು ಹೆಗ್ಗಳಿಕೆ ಏನಂದ್ರೆ, ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ಪ್ರಥಮ PhD ಎನ್ನುವ ಒಂದು ಹೆಗ್ಗಳಿಕೆ ಈ ವೀರಶೈವ ಪುರಾಣಗಳಿಗೆ ಸಲ್ಲುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಆಮೇಲೆ ಇನ್ನೊಂದು ಮಹತ್ತರವಾದ, ಬರೀ ನಾನು ಶರಣ ಸಾಹಿತ್ಯದ ಬಗ್ಗೆ ಹೇಳ್ತಾ ಇದ್ದೀನಿ, ಇನ್ನೊಂದು ಮಾತು ಹೇಳ್ಬೇಕು.
ಪನ್ನ ಕವಿಯ ಶಾಂತಿ ಪುರಾಣವನ್ನು ಕುರಿತು ಇವರು ಬಹಳ ಹಿಂದೆ ಸುಮಾರು 1974ರಲ್ಲಿ ಇದನ್ನು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಇದು ಇವರ ಹಳಗನ್ನಡ ಸಾಹಿತ್ಯದ ಬಗ್ಗೆ ಇದ್ದಂತಹ ಪ್ರೀತಿ ಏನು ಎನ್ನುವುದನ್ನು ಇದು ಸೂಚಿಸುತ್ತದೆ. ಇದು ಸಂಗ್ರಹ ಆವೃತ್ತಿಯಾಗಿದ್ದರೂ ಸಹ ಅದರಲ್ಲಿ ಮೂಲ ಪಾಠದ ಸಮಸ್ಯೆಗಳನ್ನ, ಅರ್ಥ ಸಮಸ್ಯೆಗಳನ್ನ ವಿಭಿನ್ನ ಆಕರಗಳ ಮೂಲಕ ಪರಾಮರ್ಶಿಸಿ ಪರಿಶ್ರಮದಿಂದ ಸಿದ್ಧಪಡಿಸಿದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಅವರ ಗುರುಗಳಾಗಿದ್ದಂತಹ ರಂಶಿ ಮುಗಳಿಯವರು ಬಹಳ ಮೆಚ್ಚುಗೆ ಹೇಳಿದ್ದಾರೆ. ಏನಂತ ಹೇಳ್ತಾರೆ ಅಂದ್ರೆ, ಈ ಕ್ಲಿಷ್ಟವಾದ ಕಾವ್ಯದ ಸಂಪಾದಿತ ಸಂಗ್ರಹ ಆವೃತ್ತಿ ಪ್ರಕಟವಾದದ್ದು ಇದೇ ಮೊದಲು ಅಂತ ನಮ್ಮ ಶಿಷ್ಯನಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿರುವುದನ್ನು ನಾವು ಗುರುತಿಸಬಹುದಾಗಿದೆ. ಸೊ ಹೀಗೆ ಕನ್ನಡ ಸಾಹಿತ್ಯ ಸಂಸ್ಕೃತಿಯನ್ನು ಕುರಿತ ಹಾಗೆ ಧಾರ್ಮಿಕವಾಗಿ, ವೈಚಾರಿಕವಾಗಿ, ದಾರ್ಶನಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ತೊಡಗಿಕೊಂಡಂತಹ ವಿದ್ವಾಂಸರಲ್ಲಿ ಎಸ್ ವಿದ್ಯಾಶಂಕರ್ ಅವರು ಮುಂಚೂಣಿಯಲ್ಲಿ ಇರತಕ್ಕವರು ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋದು. ಹೀಗಾಗಿ ಇವತ್ತು ಪ್ರಾಚೀನ ಸಾಹಿತ್ಯದ ತಿಳುವಳಿಕೆ ಪೂರ್ಣ ಪ್ರಮಾಣದಲ್ಲಿ ಓದುಗರಿಗೆ ಆಗ್ತಾ ಇದೆ ಅನ್ನೋ ಒಂದು ಅನುಮಾನ ಇವತ್ತು ವಿದ್ವತ್ ಮಂಡಳಿಯಲ್ಲಿ ಅಥವಾ ವಿದ್ವಾಂಸರಲ್ಲಿ ಇವತ್ತು ಗುಣುಗುತ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತು ನಮ್ಮ ಆಕರ ವಿಜ್ಞಾನಿ ಎಸ್ ಶಿವಣ್ಣವ್ರು ಇರ್ಬೋದು, ಸಿ ಮಹದೇವಪ್ಪ ಇರ್ಬೋದು, ವೀರಣ್ಣ ರಾಜೂರು ಇರ್ಬೋದು, ನಮ್ಮ ಮಿತ್ರರಾದಂತಹ ನಂಜುಂಡಸ್ವಾಮಿ ಇರ್ಬೋದು, ಇವರೆಲ್ಲ ಹಸ್ತಪ್ರತಿಜ್ಞರು ಹೊಸ ಹೊಸ ಕೃತಿಗಳನ್ನ ಶೋಧನೆ ಮಾಡಿದ್ದಾರೆ. ಹೊಸ ಹೊಸ ಆಕರಗಳ ಮೂಲಕ ಸಾಹಿತ್ಯ ಚರ್ಯೆಗೆ ಸಂಬಂಧಪಟ್ಟ ಹಾಗೆ ಕವಿಗಳ ಕಾಲ ನಿರ್ಣಯ ಇರ್ಬೋದು, ವೈಯಕ್ತಿಕ ವಿವರಗಳಿರ್ಬೋದು, ಕವಿಗಳ ಅನುಪಲಬ್ಧ ಕೃತಿಗಳಿರ್ಬೋದು, ಇವೆಲ್ಲವನ್ನು ಇವತ್ತು ಹೊರಗೆ ತಂದಿದ್ದಾರೆ. ಆದರೆ ಇವೆಲ್ಲ ನಮಗೆ ಇಡಿಯಾಗಿ ಮತ್ತು ಬಿಡಿಯಾಗಿ ದೊರೆತಾ ಇದ್ರೂ ಸಹ ಈ ಕ್ಷೇತ್ರದಲ್ಲಿ ಸಂಶೋಧನೆ ಕೈಗೊಂಡಿರುವಂತಹ ಕೆಲವರು ಅವುಗಳನ್ನು ಗಮನಿಸದೆ ಹಳೆಯ ಸಂಗತಿಗಳನ್ನೇ ತಮ್ಮ ಅಧ್ಯಯನಗಳಲ್ಲಿ ಬಳಸ್ತಾ ಇದ್ದಾರೆ ಮತ್ತು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಒಂದು ರೀತಿಯ ದುಃಖಕರವಾದ ಸಂಗತಿ ಅಂತ ಹೇಳ್ಬೋದು. ಆದರೆ ವಿದ್ಯಾಶಂಕರ್ ಇದ್ದಾರಲ್ಲ, ಅವರು ತಮ್ಮ ಸಂಶೋಧನಾ ಬರಹಗಳಲ್ಲಿ ಎಸ್ ಶಿವಣ್ಣನವರಂತಹ ಆಕರ ವಿಜ್ಞಾನಿಗಳು ಶೋಧಿಸಿದಂತಹ ಶೋಧನೆಗಳನ್ನು ಬಳಸಿಕೊಂಡು ಆಧುನಿಕ ಪೂರ್ವ ಸಾಹಿತ್ಯ ಚರಿತ್ರೆಯ ಪುನರ್ನಿರ್ಮಾಣ ಮಾಡುವಂತಹ ಯೋಜನೆಯನ್ನು ಕೈಗೊಂಡು ಅವರು ಪೂರ್ಣಗೊಳಿಸಿದ್ದಾರೆ. ಸೊ ಹೀಗಾಗಿ ಇವತ್ತು ಸಾಹಿತ್ಯ ಚರಿತ್ರೆ, ಅದರಲ್ಲೂ ವಿಶೇಷವಾಗಿ ತಮ್ಮ ಹೇಳಿರಲ್ಲ, ಈ ನಮ್ಮ ನಂಜುಂಡಸ್ವಾಮಿ ಮಾತಾಡ್ತಾರೆ ವೀರಶೈವ ಸಾಹಿತ್ಯ ಬೃಹತ್ ಸಂಪುಟಗಳ ಬಗ್ಗೆ. ಆ 4 ವೀರಶೈವ ಸಾಹಿತ್ಯ ಚರಿತ್ರೆ ಸಂಪುಟಗಳಿದ್ದಾವಲ್ಲ, ಅದರಲ್ಲಿ ಒಂದು ರೀತಿ ವಿದ್ಯಾಶಂಕರ್ ಅವರ ಒಂದು ಸಂಶೋಧನೆಯ, ವಿಮರ್ಶನ ಮತ್ತು ಸಂತುಲನ ಕ್ರಿಯೆ, ಈ 3 ಮುಪ್ಪರಿಗೊಂಡು ವಿಶಿಷ್ಟ ಪಾಕವಾಗಿ ಇವತ್ತು ನಮ್ಮ ಕಣ್ಣೆದುರಿಗೆ 4 ಸಂಪುಟಗಳು ಇವೆ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಸಾಂಸ್ಥಿಕ ಅಥವಾ ಸಾಮೂಹಿಕ ಪ್ರಯತ್ನದ ಯೋಜನೆಯಲ್ಲಿ ಹಮ್ಮಿಕೊಳ್ಳಬಹುದಾದಂತಹ ಪ್ರಯತ್ನವನ್ನ ಒಬ್ಬ ಏಕ ವ್ಯಕ್ತಿ ಅಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅಂದ್ರೆ ಅವರ ಒಂದು ಪಾಂಡಿತ್ಯ, ಆಳವು ವಿಸ್ತಾರವೂ ಆದಂತಹ ಅಧ್ಯಯನ, ಅವರ ಒಂದು ಶ್ರಮ, ಅವರ ಒಂದು ಉತ್ಸಾಹ, ಅವೆಲ್ಲದ ಪ್ರತೀಕವಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ಆ ವೀರಶೈವ ಸಾಹಿತ್ಯ ಚರಿತ್ರೆಯ ಸಂಪುಟಗಳು ಇವತ್ತು ಇದ್ದೇವೆ ಅಂತ ಹೇಳ್ಬೋದು. ಸೊ ಹೀಗೆ ವಿದ್ಯಾಶಂಕರ್ ಅವರು ಈ ಕೊನೆಯದಾಗಿ ನನಗೊಂದು ಅನ್ಸಿರೋದು ಏನಂದ್ರೆ, ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ವಿದ್ಯಾಶಂಕರ್ ಅವರು. ಅವರ ಸಂಶೋಧನಾ ಲೇಖನಗಳು ಮತ್ತು ಕೃತಿಗಳಲ್ಲಿ ಬಹಳಷ್ಟು ಲೇಖನಗಳು ಇನ್ನೂ ಯಾಕೋ ಏನೋ ವಿದ್ವತ್ ವಲಯದಲ್ಲಿ ಅಷ್ಟಾಗಿ ಚರ್ಚೆಗೆ ಗ್ರಾಸವಾಗಿಲ್ಲ ಅಂತಲೇ ನಾವು ಹೇಳ್ಬೇಕಾಗುತ್ತೆ. ಸೊ ಇದು ನನ್ನನ್ನು ಒಳಗೊಂಡಂತೆ ಬಹಳಷ್ಟು ಜನನ ಕಾಡುವಂತಹ ಒಂದು ಪ್ರಶ್ನೆ ಯಾವುದು, ಏನಿದೆ ಕಾರಣ ಏನು? ಒಂದು ಹೇಳ್ಬೋದು, ಏನಪ್ಪ ಅಂದ್ರೆ ಇವರ ಸಾಹಿತ್ಯ ಸಂಶೋಧನೆ ಇದೆಯಲ್ಲ, ಅದು ಬಹುತೇಕ ಕನ್ನಡದ ಅಲಕ್ಷಿತ ಅಥವಾ ಉಪೇಕ್ಷಿತ ಸಾಹಿತ್ಯದ ಕಡೆಗೆ ಇರುವುದು. ಅದರಲ್ಲೂ ಇವತ್ತು ನಾವು ಶರಣ ಸಾಹಿತ್ಯ ಸಂಸ್ಕೃತಿಯ ಚರಿತ್ರೆ ಅಧ್ಯಯನದಲ್ಲಿ ಬಸವಾದಿ ಪ್ರಮುಖ ವಚನಕಾರರು, ಹರಿಹರ, ಚಾಮರಸ, ಶೂನ್ಯ ಸಂಪಾದನೆಕಾರರು ಪ್ರಮುಖ ಸ್ಥಾನವನ್ನು ಪಡ್ಕೊಂಡು ಅವ್ರ ಬಗ್ಗೆ ಅಷ್ಟೇ ಅಧ್ಯಯನ ಮಾಡ್ತೀವಿ. ಆದರೆ ಇಲ್ಲಿಯವರೆಗೂ ಹೆಸರನ್ನೇ ಹೇಳದೇ ಇರುವಂತಹ ಎಷ್ಟೋ ಹಸ್ತಪ್ರತಿಗಳಲ್ಲಿ ಉಳಿಕೊಂಡಂತಹ ಇವತ್ತು ಕೊಂಡಗಳಿ ಕೇಶಿರಾಜ ಇರ್ಬೋದು, ಕೆಂಬಾವಿ ಭೋಗಣ್ಣ ಇರ್ಬೋದು, ದೀಪದ ಕಲಿಯಾರ ಕಾವ್ಯ ಇರ್ಬೋದು. ಸೊ ಇವೆಲ್ಲವೂ ಇವತ್ತು ಇವರು ಸಂಪಾದನೆ ಮಾಡಿದ್ದಾರೆ. ಇವೆಲ್ಲದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇಲ್ಲ. ಆಮೇಲೆ ಅಲಕ್ಷಿತ ವಚನಕಾರರ ಕುರಿತು ಅಧ್ಯಯನ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತಾ ಇಲ್ಲ. ಬಹುಶಃ ಏನು ಇವರು ಸಾಧಾರಣ ಮಟ್ಟದ ಕವಿಗಳು ಅನ್ನೋ ಒಂದು ಅಣೆಪಟ್ಟು ಇದ್ದುದರಿಂದ ನಾವೇನಾದ್ರು ಇವ್ರ ಬಗ್ಗೆ ಇವರ ಬರಹಗಳನ್ನು ಅಧ್ಯಯನ ಮಾಡೋಕ್ಕಾಗ್ತಾ ಇಲ್ವೋ, ಅಥವಾ ಅದಕ್ಕಿಂತ ಮುಖ್ಯವಾಗಿ ಎಷ್ಟೋ ಜನರಿಗೆ ಇಂತಹ ಕವಿಗಳು ಇದ್ರು, ಇಂತಹ ಕೃತಿ ಬರೆದಿದ್ದಾರೆ, ಇಂತಹ ಅಲಕ್ಷಿತ ವಚನಕಾರರು ಇದ್ದಾರೆ ಅನ್ನೋದರ ಒಂದು ಪರಿಭಾವವೇ ಇಲ್ಲ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಇವತ್ತು ಏನಪ್ಪಾ ಅಂದ್ರೆ, ಇತ್ತೀಚಿನ ದಿನಮಾನಗಳಲ್ಲಿ ವಿದ್ವತ್ ವಲಯದಲ್ಲಿ ಸೃಜನಶೀಲ ಸಾಹಿತ್ಯದ ಬಗ್ಗೆ ನಡೆಯುವಷ್ಟು ಚರ್ಚೆ ಸಂಶೋಧನಾ ಸಾಹಿತ್ಯದಲ್ಲಿ ನಡೆಯದೇ ಇರುವುದು. ಸಂಶೋಧನೆಯ ಮೂಲಕ ಶೋಧಿಸಲ್ಪಟ್ಟಂತಹ ಸಂಗತಿಗಳನ್ನು ಇತರೆಯವರು ಒಪ್ಪಲು ಮತ್ತು ನಿರಾಕರಿಸಬೇಕು ಅಂದರೆ ಅವರಿಗೆ ಆ ಕ್ಷೇತ್ರದಲ್ಲಿ ಪರಿಣಿತಿ ಇರಬೇಕು. ಅವರಷ್ಟೇ ಸುದೀರ್ಘವಾದ ಅಧ್ಯಯನದಲ್ಲಿ ತೊಡಗಿದ್ದಾಗ ಮಾತ್ರ ಅವ್ರು ಹೇಳಿರೋದು ಸರಿ ನಾವು ತಪ್ಪು ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ
ಇದು ಈಗಿನ ಕಾಲದಲ್ಲಿ ಕೆಲವು ಮಂದಿಯನ್ನು ಹೊರತುಪಡಿಸಿದರೆ ತಕ್ಕ ಮಟ್ಟಿಗೆ ಅಸಾಧ್ಯವಾದದ್ದು ಅಂತಲೇ ಹೇಳಬೇಕಾಗುತ್ತೆ. ಹೀಗಾಗಿ ಅಂತಹ ಕೃತಿಗಳ ಲೇಖನದ ಸಮೀಪಕ್ಕೆ ಹೋಗದವರೇ ಇವತ್ತು ನಮ್ಮ ಕಣ್ಮುಂದೆ ಜಾಸ್ತಿ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಇನ್ನೂ ಒಂದು ಧೋರಣೆ ಇದೆ. ಅಂತಹ ಲೇಖನಗಳು ನಮಗೆ ಪ್ರಸ್ತುತವಲ್ಲ ಎನ್ನುವ ಒಂದು ಅನಾದರಣೀಯ ದೃಷ್ಟಿಕೋನವನ್ನು ಸಹ ಇವತ್ತು ಕೆಲವು ಮಂದಿ ವ್ಯಕ್ತಪಡಿಸಿದ್ದಾರೆ. ಸೊ ಹೀಗಾಗಿ ಇವತ್ತು ನಮ್ಮಲ್ಲಿ ಕನ್ನಡ ಸಂಶೋಧನೆ ಹಿಂದುಳಿದಿದೆ ಅಂದರೆ ಈ ರೀತಿಯ ಒಂದು ಮನೋಭಾವವು ಒಂದು ಅಂತ ನಾವು ಈ ಸಂದರ್ಭದಲ್ಲಿ ದುಃಖದಿಂದ ಹೇಳಬೇಕಾಗುತ್ತೆ ಅಂತ ಹೇಳ್ಬೋದು. ಸೊ ಏನೇ ಇರಲಿ, ಆಧುನಿಕ ಪೂರ್ವ ಸಾಹಿತ್ಯದ ಆಕರಗಳ ಮರುಶೋಧ ಮತ್ತು ಅವುಗಳ ಅಳವಡಿಕೆಯಲ್ಲಿ ಎಸ್ ವಿದ್ಯಾಶಂಕರ್ ಅವರ ಆಕರ ಶೋಧ ವ್ಯಾಖ್ಯಾನ ಕೇಂದ್ರಿತ ಸಂಶೋಧನೆಗಳೇನಿದಾವೆ ಅವು ಮೌಲ್ಯಯುತವಾಗಿವೆ ಮತ್ತು ಗಂಭೀರತೆಯನ್ನು ಪಡ್ಕೊಂಡಿವೆ ಅಂತ ಹೇಳ್ತಾ ಈ ಒಂದು ಮಾತು ಹೇಳಿದರು ಚಿದಾನಂದ ಮೂರ್ತಿಯವರು. ಏನು ಎಸ್ ವಿದ್ಯಾಶಂಕರ್ ಅವರು ಸಂಶೋಧನೆಗಾಗಿ ಬದುಕನ್ನು ಮೀಸಲಿಟ್ಟವರು ಅಂತ ಏನು ಹೇಳಿದಾರಲ್ಲ, ಇದು ಅಕ್ಷರಶಃ ಸತ್ಯ ಅಂತ ಹೇಳ್ತಾ ಈ ದಿವಸ ನಮ್ಮ ಗುರುಗಳಾದಂತಹ ಎಸ್ ವಿದ್ಯಾಶಂಕರ್ ಅವರನ್ನ ಒಂದು ಸಂಶೋಧನೆಯ ಬಗ್ಗೆ ಕೆಲವೊಂದು ಮಾತುಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಸರ್ಕಾರಿ ಕಾಲೇಜಿನ ಎಲ್ಲ ಮಿತ್ರರಿಗೂ ಮತ್ತು ಡಾಕ್ಟರ್ ಎಸ್ ವಿದ್ಯಾಶಂಕರ ಸಾಂಸ್ಕೃತಿಕ ಪ್ರತಿಷ್ಠಾನ ಇವರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಾನು ವಿಷಯಕ್ಕೆ ನೇರವಾಗಿ ಬಂದ್ಬಿಡ್ತೀನಿ, ಸಮಯ ಅವಕಾಶ ಅಂತ ಆಗಲೇ ಸಂಘಟಕರು ಹೇಳಿದ್ರು. ಸಾಹಿತ್ಯ ಚರಿತ್ರೆ ನಮ್ಮ ಕವಿಚರಿತ್ರೆಗಾರರಂತಹ ನರಸಿಂಹಾಚಾರ್ಯ ಅವರು 1907ನೇ ಇಸ್ವಿನಲ್ಲಿ ಎಸ್ ಸಿ ನರಸಿಂಹಾಚಾರ್ಯ ಮತ್ತು ಆರ್ ನರಸಿಂಹಾಚಾರ್ಯ ಅವರು ಕವಿಚರಿತ್ರೆಯನ್ನು ರಚನೆ ಮಾಡಿದ್ರು ಮತ್ತು ಪ್ರಪ್ರಥಮವಾಗಿ ಪ್ರಿಂಟ್ ಆಗಿದ್ದು 1907ನೇ ಇಸ್ವಿನಲ್ಲಿ. ಅದಕ್ಕೆ ಮುಂಚೆ ರೈಸ್ ಅವರು ಮತ್ತು ಕಿಟಲ್ ಅವರು ಸ್ವಲ್ಪ ಪ್ರಯತ್ನವನ್ನು ಪಟ್ಟು ಅವರು ಇಂಟ್ರೊಡಕ್ಷನ್ ಕೆಲವು ಚಂದೋಬುರಿಯಲ್ಲಿ ಮತ್ತು ಕಿಟಲ್ನ ಶುದ್ಧಮಣಿ ದರ್ಪಣದಲ್ಲಿ ಸಾಹಿತ್ಯ ಚರ್ಚೆ ಮಾಡಿದ್ರು. ಆದರೆ ಅನೇಕ ವಿದ್ವಾಂಸರು ತಮ್ಮ ಸುತ್ತಮುತ್ತ ಇರುವಂತಹ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿ ತಾವು ಬರೆಯುವಂಥ ಪುಸ್ತಕಗಳಲ್ಲಿ ಕೆಲವು ಸಣ್ಣ ಪುಟ್ಟವಾದಂತಹ ಒಂದು ಪ್ರಯತ್ನ ಮಾಡಿದರು. ಗುಬ್ಬಿಲಿ ವಿದೇಶಿ ಶಾಸ್ತ್ರಿಗಳನ್ನು ಅನೇಕ ಅಪ್ರತಿದ ಕೃತಿಗಳನ್ನು ಪಟ್ಟಿ ಮಾಡಿದರು. ಮೈಸೂರಿನಲ್ಲಿ ಯಜಮಾನ್ ವೀರಸಂಗಪ್ಪನವರು ಒಂದು ಪಟ್ಟಿಯನ್ನು ಪೆಟ್ಟ ಮಾಡಿದ್ದನ್ನೆಲ್ಲ ಪೆಟ್ಟ ಮಾಡಬೇಕು ಅಂತ ಆಸೆ ಪಟ್ಟಿದ್ರು. ಹಾಗೆ ಗುಬ್ಬಿಲಿ ಚುಂಗಾರ ಚಾತುರ್ಯೋಲ್ಲಾಸಿನಿ ಅಂತ ಕನ್ನಡ ಸಾಹಿತ್ಯ ಪರಿಷತ್ ಪೆಟ್ಟ ಮಾಡಿರುವಂತಹ ಪ್ರಥಮ ಕನ್ನಡ ಕಾದಂಬರಿ ಹಳೆ ಮೈಸೂರು ಭಾಗದ್ದು ಗುಬ್ಬಿ ಸೋಲೂರು ಮುರುಘಾರಾಧ್ಯ ಅಂತ GS ಮುರುಗಪ್ಪನವರು ಅವರು ಷಡಕ್ಷರ ದೇವರನ್ನು ಉಪನ್ಯಾಸ ಮಾಡಿದಾಗ ಒಂದು ದೊಡ್ಡ ಪಟ್ಟಿಯನ್ನು ಕೊಟ್ಟರು. ಆ ಪಟ್ಟಿಯನ್ನು ನಾವು ಮತ್ತೆ ಮರುಮುದ್ರಣ ಮಾಡಬೇಕಾದ್ರೆ ಯಶವಣ್ಣವ್ರ ಕೈಲಿ ಅದನ್ನು ಪರಿಷ್ಕರಣೆ ಮಾಡಿ ಅವ್ರು ಕೊಟ್ಟಿರುವಂಥ ಪಟ್ಟಿ ಅದ್ರ ಕೆಳಗಡೆ ತಿದ್ದುಪಡಿ ಪಟ್ಟಿಯನ್ನು ಹಾಕಿದ್ದೀವಿ. ಹಾಗೆ ಜೀರಿಗೆ ಬಸವಲಿಂಗಪ್ಪನವರು ಅವರು ಸಹ ಒಂದು 1906ನೇ ಇಸ್ವಿ ಕವಿಚರಿತ್ರೆ ಬರೋಕ್ಕಿಂತ ಮುಂಚೆನೆ ಒಂದು ದೊಡ್ಡ ಪಟ್ಟಿಯನ್ನು ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಪಟ್ಟಿಯನ್ನು ಕೊಟ್ಟರು. ಹೀಗೆ ಸ್ವಲ್ಪ ಪ್ರಯತ್ನ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಕವಿಚರಿತ್ರೆಗಾರರಿಗೆ ಆಂಗ್ಲ ಭಾಷಾ ಅಭ್ಯಾಸದಿಂದ ಅವರು ಹೇಗೆ ಈ ಸಾಹಿತ್ಯ ಚರಿತ್ರೆ ಕಟ್ಕೊಡ್ಬೇಕು ಹಾಗೆ ಅನ್ನೋದನ್ನು ತುಂಬ ದೊಡ್ಡ ಸೇವೆಯನ್ನು ಅವರು ಮಾಡಿದ್ರು. ಅದ್ರ ಬಗ್ಗೆ ನಾನೊಂದು ಲೇಖನನೇ ಬರೆದಿದ್ದೀನಿ. ಆ ಕಾಲಕ್ಕೆ ಕವಿಚರಿತ್ರೆಗಾರರು ಅವ್ರು ಏನು ಹೆಸರಿಟ್ಕೊಂಡಿದ್ರು ಅಂತಂದರೆ ಸಾಹಿತ್ಯ ಚರಿತ್ರೆ ಕರ್ನಾಟಕ ಕವಿಚರಿತ್ರೆ ಅಂತ ಇಟ್ಕೊಂಡಿರಲಿಲ್ಲ, ಕಥಾಶರಂ ಅಂತ ಬೇರೆ ಒಂದು ಹೆಸರಿಟ್ಕೊಂಡಿದ್ರು. ಅದನ್ನು ಅವರೊಂದು 14-15 ವರ್ಷದ ಮುಂಚೆನೇ ಇಬ್ಬರು ಸೇರಿ ಪ್ರಿಪೇರ್ ಮಾಡಿದ್ರು. 1893ರಿಂದನೇ ಕೆಲಸ ಪ್ರಾರಂಭ ಮಾಡಿ ಅದು 1907ಕ್ಕೆ ಒಂದು ಘಟ್ಟ ಬಂತು. ಆಮೇಲೆ 1924ಕ್ಕೆ ಮರುಮುದ್ರಣ ಆಯಿತು. ಈಗ ಭೀಷ್ಮ ಶಾಸ್ತ್ರಿಗಳ ಕಾಲದಲ್ಲಿ ಸಾಹಿತ್ಯ ಪರಿಷತ್ತಿನ ಆಸ್ತಿಯಾಗಿ ಅದು ಸದಾ ಮರುಮುದ್ರಣ ಆಗ್ತಾ ಇದೆ. ನನ್ನೊಂದು ಆಸೆ ಏನಪ್ಪಾ ಅಂದರೆ ಈ ಕಾಲೇಜಂಥ ವಾತಾವರಣದಲ್ಲಿ ಆ ಕವಿಚರಿತ್ರೆ ಮತ್ತೆ ಮರುಪರಿಷ್ಕರಣೆ ಆಗಬೇಕು. ನಮ್ಮ ಆರ್ ನರಸಿಂಹಾಚಾರ್ಯ ಅವರು ಏನು ಬರೆದವರು ಅದನ್ನು ಹಾಗೆ ಇಟ್ಕೊಳ್ಳಿ, ಆದರೆ ಸರ್ಕಾರ ಮತ್ತು ಅಕಾಡೆಮಿಗಳು ಕೂತ್ಕೊಂಡು ದೊಡ್ಡ ವಿದ್ವಾಂಸರ ಒಂದು ಪಡೆನ ಶಾಂತವಾಗಿರುವಂಥ ಇಂಥ ಕಾಲೇಜುಗಳ ಏರಿಯಾದಲ್ಲಿ ಅದನ್ನೇನಾದರೂ ಒಂದು 2 ವರ್ಷ ವಿದ್ವಾಂಸ ಸಹಾಯದಿಂದ ಪರಿಷ್ಕರಣೆ ಮಾಡಿದ್ರೆ ಈಗ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ ಏನು ಅನ್ಪಬ್ಲಿಷಡ್ ಅವ್ರಿಗೆ ಎಷ್ಟು ಬಂದಿದೆ ಅಂತ ಅದನ್ನೆಲ್ಲ ಸೇರಿಸಿ ಒಂದು ಸ್ಪಷ್ಟವಾದಂಥ ನಿಲುವು ಬರ್ಬೋದು. ಆಧುನಿಕ ಬೇಕಾದಷ್ಟು ನಮ್ಮ ಕಂಪ್ಯೂಟರ್ ನಾಲೆಡ್ಜ್ ಎಲ್ಲ ಇರೋದ್ರಿಂದ ಏನು ಸಹ ತೊಂದರೆ ಆಗೋದಿಲ್ಲ. ಆ ಕೆಲಸವನ್ನು ಮಾಡಬೇಕು. ಆ ಕಾಲದಲ್ಲಿ ಕವಿಚರಿತ್ರೆಗಾರರು ಕವಿಚರಿತ್ರೆ ಬರೀಬೇಕಾದ್ರೆ ನೋಡಿದ್ದು ಮೈಸೂರಿನ ಅರಮನೆ ಮ್ಯಾನ್ಸ್ಕ್ರಿಪ್ಟ್ ಲೈಬ್ರರಿ ನೋಡಿದ್ರು, ಮಡ್ರಾಸಿನ ನೋಡಿದ್ರು, ಅನೇಕ ವಿದ್ವಾಂಸರ ಮನೆಗಳ ಲೈಬ್ರರಿಗಳು ನೋಡಿದ್ರು. ಆಗೊಂದು ಮಾತೆ ಬರೀತಾರೆ. ಆಗ ಅವ್ರು ಹೇಳಿದ ಕಾಲದಲ್ಲೇ ಇರೋವಂಥವ್ರು ಹಸ್ತಪ್ರತಿ ಒಂದು ಗಂಟೆ ಕೊಡೋಕ್ಕೂ ಇಷ್ಟಪಡಲ್ಲ ಅಥವಾ ಒಂದು ತೋರ್ಸೋದಕ್ಕೂ ಇಷ್ಟಪಡಲ್ಲ. ಆದರೂ ಅವ್ರನ್ನೆಲ್ಲ ಓಲೈಸಿ ಅವ್ರ ಮನಸ್ಸನ್ನು ಸಮಾಧಾನ ಪಡಿಸಿ ಅವ್ರನ್ನ ನಾನು ಹಸ್ತಪ್ರತಿಗಳನ್ನ ಪರಿಶೀಲನೆ ಮಾಡಬೇಕು ಹಾಗೆ ಅಂತ ನೋಡಿ ಅವ್ರ ಹಸ್ತಪ್ರತಿ ಪರಿಶೀಲನೆಗೆ ಇವತ್ತು ಜಟ್ಟಿ ಯಜ್ಞಾನ ಅಂದ್ರೆ ಎಲ್ಲಿ ಅಂತ ಕೇಳ್ತಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಒಂದು ಸಣ್ಣ ಹಳ್ಳಿ. ಆ ಮನೆಯಲ್ಲಿ 3 ದಿವಸ ಇದ್ರಂತೆ ಇವರು ನಮ್ಮ ಕವಿಚರಿತ್ರೆಗಾರ ಪರಿಶೀಲನೆ ಮಾಡೋಕ್ಕೋಸ್ಕರ. ಅದನ್ನು ಐವದನರವ್ರಿಗೆ ಗೆಜೆಟಿಯರಲ್ಲಿ ದಾಖಲೆ ಮಾಡಿದ್ದಾರೆ. ಅಂದರೆ ಇವತ್ತು ಅವ್ರ ಮನೇಲಿ ಒಂದು ಮ್ಯಾನ್ಸ್ಕ್ರಿಪ್ಟ್ ಇಲ್ಲ, ಬರೀ ಆ ಪೆಟ್ಟಿಗೆ ಮಾತ್ರ ಇದೆ. ಹೀಗೆ ತುಂಬ ಈ ಸಾಹಿತ್ಯ ಚರಿತ್ರೆ ಬರೆಯೋದಕ್ಕೆ ಬಹಳ ಕಷ್ಟಪಟ್ಟಂಥವ್ರು ಆರ್ ನರಸಿಂಹಾಚಾರ್ಯ ಅವರು. ನಮ್ಮ ಎಸ್ ವಿದ್ಯಾಶಂಕರ್ ಅವರು 2013ರಲ್ಲಿ ಅವ್ರ ಮನೆಗೆ ನಾನು ಒಂದ್ಸರಿ ಹೋದಾಗ ಹೇಳಿದ್ರು, ಡಾಕ್ಟ್ರೆ ನಾನೀಗ ವೀರಶೈವ ಸಾಹಿತ್ಯ ಚರಿತ್ರೆ ಬರೀತೀನಿ ಹಾಗೆ ಅಂತ. ಕವಿಗಳ ಪಟ್ಟಿ ವೀರಶೈವ ಸಾಹಿತ್ಯ ಚರಿತ್ರೆ ಬಗ್ಗೆ ಪ್ರಾಸಂಗಿಕವಾಗಿ
2012 ಏಪ್ರಿಲ್ ತಿಂಗಳಲ್ಲಿ ನನ್ನ ಹತ್ರ ಎಸ್ ವಿದ್ಯಾಶಂಕರ್ ವಿವರವಾಗಿ ಮಾತನಾಡಿದರು. ಇನ್ನೊಂದು 10 ದಿವಸದ ನಂತರ ಕವಿಚರಿತ್ರೆಯಲ್ಲಿ ಬಂದಿರುವ ಕವಿಗಳ ಪಟ್ಟಿಯ ಮೊದಲ ಸಂಪುಟಕ್ಕೆ ಸಿದ್ಧತೆ ಮಾಡಿರುವ ಪಟ್ಟಿಯನ್ನ ನನ್ನ ಕೈಗೆ ಕೊಟ್ಟರು. ಬಹಳ ದುಂಡಾದ ಅಕ್ಷರದಲ್ಲಿ ಬರೆದ ಬಸವಪೂರ್ವದ ವಚನಕಾರರು, ಬಸವಣ್ಣವರ ಕಾಲದ ವಚನಕಾರರ ಪಟ್ಟಿ. ಮೊದಲ ಸಾರಿ ನನ್ನ ಹತ್ರ ವಿವರವಾಗಿ ಮಾತನಾಡಿದ ನಾನು ಕೇಳಿದ ಮೊದಲ ಪ್ರಶ್ನೆ, ಸಂಪೂರ್ಣ ಸಾಹಿತ್ಯ ಚರಿತ್ರೆ ನೀವು ಒಬ್ಬರೇ ಬರೆಯುತ್ತೀರಾ? ನಾನು ಕೇಳಿದೆ, ಏನು ಸರ್ ನೀವು ಹೇಳ್ತಾ ಇರೋದು ನೋಡಿದ್ರೆ ಬರೆಯುತ್ತೀರಾ ಎಂದು ಕೇಳಿದೆ. ಹೌದು, ವಿವಿಧ ವಿದ್ವಾಂಸರ ಹತ್ತಿರ ಬರೆಸಿ ಅದನ್ನು ತರಿಸಿ ಒಪ್ಪವಾಗಿ ಜೋಡಿಸಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಆ ಕಾರಣ ನಾನು ಒಬ್ಬನೇ ಸಮಗ್ರ ವೀರಶೈವ ಸಾಹಿತ್ಯ ಚರಿತ್ರೆ ಬರೆಯುತ್ತೇನೆ ಎಂದಾಗ ನನಗೆ ಆಶ್ಚರ್ಯ ಮತ್ತು ಪ್ರಕಟವಾಗಿರುವ ನೂರಾರು ಗ್ರಂಥಗಳ ಲೇಖನಗಳ ನನ್ನ ಕಣ್ಣ ಮುಂದೆ ಬಂದು ಮೊದಲು ನಾನು ಆಕೆ ಈ ಕೆಲಸ ಒಬ್ಬರಿಂದ ಸಾಧ್ಯನಾ ಎಂದು ನನ್ನನ್ನು ನಾನೇ ಪ್ರಶ್ನೆ ಮಾಡಿಕೊಂಡೆ. ಮೇಷ್ಟ್ರನ್ನು ಹೇಳಿದ್ರು ನಂಗಂತ, ಆದರೆ ನಾನು ಇದೇನು ಸಾಧ್ಯನಾ ಮೇಷ್ಟ್ರೊಬ್ಬರೇ? ವೀರಶೈವ ಸಾಹಿತ್ಯ ಚರಿತ್ರೆಯನ್ನು ವಿಭಾಗೀಕರಣ ಅಧ್ಯಯನ ಅನುಕೂಲಕ್ಕಾಗಿ ಅವ್ರು ಮಾಡ್ಕೊಂಡಿರುವಂಥದ್ದು ಬಸವಯುಗ ಕ್ರಿಸ್ತಕ 1100ರಿಂದ 1220. ಅದು 2000 ನೋಡಿ 11/6/2013 ಆ ಪುಸ್ತಕ ಹೊರಗೆ ಬಂತು. ಹರಿಹರ ಯುಗ ಇದು 1220ರಿಂದ 1430, ಇದು 19/9/2013 ಪ್ರಕಟಗೊಂಡಿತು. ಪ್ರೌಢದೇವರಾಯ ಯುಗ 3 ವಾಲ್ಯೂಮ್ ಮಾಡೋದು, ಅದನ್ನ ಕ್ರಿಸ್ತಕ 1430ರಿಂದ 1600, ಅದು 1/6/2014, 1/6/2000 ಅಂದರೆ ಒಂದೇ ಸಂಪುಟ ಒಂದೇ ದಿವಸ ರಿಲೀಸ್ ಆಯಿತು. ಇನ್ನೊಂದು 1/12/2014 ರಿಲೀಸ್ ಆಯಿತು. ನಾನು ಮೇಷ್ಟ್ರನ್ನ ಕೇಳ್ತಾ ಇದ್ದೆ, ಇದೇನು ಸರ್ ಅಂತ. ಇಲ್ಲ ಎಲ್ಲ ಪ್ರಿಂಟ್ ಆಗಿಬಿಡ್ಬೇಕು, ನನಗೆ ಸಮಾಧಾನ ಆಗಲ್ಲ, ನನಗೆ ಒಂದು ದಿವಸ ಮಾತಾಡ್ತಾ ನನ್ನ ಆಯಸ್ ಕಡಿಮೆ ಇದೆ ಕಣೆಯ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯ್ತು, ಏನಿಲ್ಲ ಸರ್ ಸುಮ್ಮನೆ ಬರೀಬೇಕು ಹಾಗೆ ಅನ್ನೋ ಮಾತನ್ನು ಹೇಳಿದೆ. ಇನ್ನು ಷಣ್ಮುಖ ಸ್ವಾಮಿ ಯುಗ 1700ರಿಂದ 1900, ಇದು ನಾವು ಈಗ ಮಾಡ್ತಾ ಇರುವಂಥದ್ದು. ನಾನು ನಾಗಭೂಷಣ್ಣವರು, ಪರಮಶಿವಮೂರ್ತಿಯವರು, ಅದರಂಗಿ ಎಲ್ಲ ಸೇರಿ 3 ವರ್ಷದಿಂದ ಕಷ್ಟಪಟ್ಟರು. ಇನ್ನೂ ಅದರಲ್ಲಿ ಒಂದು ಸಹ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ಅನ್ಪಬ್ಲಿಷ್ಡ್ ಅಂದರೆ ಇನ್ನೂ ಅದಾಗಬೇಕು, ಅದು ಮೇಸ್ಟ್ ಮಾಡಿ ಈ ರೀತಿ ವಿಭಾಗ ಮಾಡಿರುವ ಕಡೆಯಲ್ಲಿ ನಂತರ ಹೇಳಿದ್ದು ಮೈಸೂರು ಅರಮನೆ ಪಂಚಗವಿ ಮಠದ ಗೌರಿಶಂಕರ ಸ್ವಾಮಿಗಳವರೆಗೂ ಬರೀಬೇಕು ಅಂತಿದ್ದೀನಿ ಅಂತಂದ್ರು. ಅಂದರೆ 1960ನೇ ಇಸ್ವಿ ತನಕ ವೀರಶೈವ ಸಾಹಿತ್ಯ ಚರಿತ್ರೆ ನಾನು ಬರೀತೀನಿ ಅನ್ನೋ ಮಾತನ್ನು ಹೇಳಿದ್ರು. ಯಾಕೆಂದರೆ ಮೈಸೂರಿಗೆ ಹೋದಾಗ ಮೈಸೂರು JSS ಮಠದಿಂದ ಪಬ್ಲಿಷ್ ಆಗಿದ್ದಂಥ ಗೌರಿಶಂಕರ ಸ್ವಾಮಿಗಳ ಸಂಪುಟವನ್ನು ತಂದಿದ್ರು. ಅದು ನೋಡಿ ಈ ಒಂದು ವಿದ್ವತ್ತಿನ ಒಂದು ಘಟ್ಟ ಇಲ್ಲಿ ನಿಲ್ಲುತ್ತೆ, ನಾನು ಇಲ್ಲೂ ತನಕ ಬರೀತೀನಿ ಅನ್ನೋ ಮಾತು ಹೇಳಿದ್ರು. ಆದರೆ ಮೇಷ್ಟ್ರಿಗೆ 1700 ತನಕ ಮಾತ್ರ ಬರೆಯಕ್ಕೆ ಸಾಧ್ಯ ಆಗಿದ್ದು, ಮುಂದಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ. ನೋಡಿ, ಪ್ರತಿ ಭಾನುವಾರ ಅಥವಾ ತಿಂಗಳಿಗೆ 2-3 ಸಾರಿ ಎಸ್ ವಿದ್ಯಾಶಂಕರ್ ಅವರನ್ನು ಭೇಟಿಯಾಗುತ್ತಾ ಇದ್ದೆ. ಅವರಷ್ಟೇ ನನಗೂ ಕುತೂಹಲ. ಮೊದಲಿನಿಂದ ವಿದ್ವಾಂಸರೊಡನೆ ಚರ್ಚೆ ಎಂದರೆ ನನಗೆ ಮಿತ ಆನಂದ. ನನ್ನ ಜೀವನದ ಭಾಗ್ಯ ವೀರಶೈವ ಸಾಹಿತ್ಯ ಚರಿತ್ರೆಯ ರಚನೆಯೊಂದಿಗೆ ಡಾಕ್ಟರ್ ಎಸ್ ವಿದ್ಯಾಶಂಕರ್ ನನ್ನ ಹತ್ತಿರ ಫೋನ್ನಲ್ಲಿ 100 ಬಾರಿ ಮಾತನಾಡಿದ್ದಾರೆ. ಮೊದಲೇ ಒಂದು ಸಂಪುಟ ಬಿಟ್ಟು 5 ಸಂಪುಟನೂ ನಾನು ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ನಾನು ಅವರಿಗೆ ಬೇಕಾದ ಆಕರಗಳನ್ನು ಅಸ್ತವ್ಯಸ್ತವಾಗಿ ಜೋಡಿಸಿರುವ ನನ್ನ ಸ್ವಂತ ಗ್ರಂಥ ನನ್ನ ಹತ್ರ ಇರುವಂಥ ಪುಸ್ತಕಗಳನ್ನು ಹುಡುಕಿ ಕೊಡ್ತಾ ಇದ್ದೆ. ಹುಡುಕಿ ಕೊಟ್ಟಿದ್ದೇನೆ. ಪ್ರತಿಯೊಂದು ಸಂಪುಟದ ಹಿಂದೆ ಅವರ ಪಟ್ಟಶ್ರಮ ನನ್ನ ಕಣ್ಮುಂದೆ ಇದೆ. ನನಗೆ ಅವರು ಪರಿಶೀಲನೆ ಕೊಡ್ತಾ ಇದ್ದರು. ಈಗ ಒಂದು 5 ದಿವಸ ಕೊಡೋರು 8 ಸರಿ ಫೋನ್ ಮಾಡಿರೋರು, ಎಷ್ಟು ಓದಿದ್ರಿ, ಏನು ದೋಷ ಇದೆ ಅಂತ. ನಾನು ಒಂದು 5-6 ದಿವಸದಲ್ಲೇ ಅದನ್ನೆಲ್ಲ ರೆಡಿ ಮಾಡಿ ಸೇರ್ಬೇಕು ಸರ್, ಇದು ತಿದ್ದುಪಡಿ ಇದೆ, ಈ ರೀತಿ ಸಣ್ಣ ಪುಟ್ಟ ತಿದ್ದುಪಡಿಗಳನ್ನ ಸೇರದೇ ಇರುವಂಥದ್ದನ್ನ, ಅಥವಾ ಕವಿಚರಿತ್ರೆಗಾರರಿಗಿಂತ ಈಗ ಕಾಲ ಹಿಂದೆ ಆಗಿದೆ, ಮುಂದೆ ಈ ಥರದ ಎಲ್ಲ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೆ. ಅದನ್ನೆಲ್ಲ ಅವ್ರು ಸರಿ ಮಾಡಿ ಇದು ಮಾಡ್ತಾ ಇದ್ದೆ. ಈ ಸಂಪುಟ 3 ಭಾಗ 1 ಪ್ರೌಢದೇವರಾಯನ ಕಾಲದಲ್ಲಿ ಈ ಕೃತಿ ಹೊರಬಂದದ್ದು 11/5/2014. ಅದು 699 ಸಂಪುಟ ಇದೆ. ನಾನು ನಮ್ಮ ಪರಮಶಿವಮೂರ್ತಿ ಅವ್ರಿಗೆ ಹೇಳಿದೆ, 6 ಸಂಪುಟಗಳನ್ನ ಮಾತ್ರ ಇಲ್ಲಿ ಇಡಬೇಕಾಗಿತ್ತು, ಅದರ ವ್ಯಾಪ್ತಿ ಗೊತ್ತಾಗ್ತಾ ಇತ್ತು ಅಂತಂದರೆ ಕವಿಚರಿತ್ರೆ, ವೀರಶೈವ ಸಾಹಿತ್ಯ ಚರಿತ್ರೆ 1/3, ಅದ್ರಲ್ಲಿ ಎಷ್ಟು ದೊಡ್ಡ ಶ್ರಮ ಇದೆ ಅನ್ನೋದನ್ನು ಕಾಣ್ತಾ ಇತ್ತು. ಒಂದು ಲೈಬ್ರರಿಲಿ ಏನಾದ್ರು ಇದ್ದರೆ ನೆಕ್ಸ್ಟ್ ಯಾವಾಗಾದ್ರು ಒಂದ್ಸರಿ ತೋರಿಸಿ ಸರ್ ನನಗೆ ಅವರೇ. ಇಲ್ಲಿ ಒಂದು ವಿಷಯವನ್ನು ಗಮನ ಮಾಡಬೇಕು. ಕನ್ನಡ ವಿದ್ವಾಂಸರಾದ ಎಸ್ ವಿದ್ಯಾಶಂಕರ್ ಅವರಿಗೆ ಕವಿಚರಿತ್ರೆಗಾರರ ಕನ್ನಡ ಸೇವೆ ಬಗ್ಗೆ ಸಂಪೂರ್ಣವಾದ ಗೌರವ. ಅದನ್ನು ಕೃತಿಯನ್ನು ಕವಿಚರಿತ್ರೆಗಾರರಾದ ನರಸಿಂಹಾಚಾರ್ಯ ಅವರಿಗೆ ಅರ್ಪಣೆ ಮಾಡಿದ್ದಾರೆ. ಈ ಸಂಪುಟದ ಪ್ರಥಮ ಪಾಠವಾಗಿ ಚರ್ಚೆ ಮಾಡಿದ್ದು ವೀರಶೈವ ಸಾಹಿತ್ಯದ ಪುನರ್ಜೀವನ ಕಾರ್ಯ. ನೋಡಿ, ಇದನ್ನು ಈ ರೀತಿ ಯೋಚನೆ ಮಾಡ್ತಾರೆ ಇವರು. ವಿಜಯನಗರ ಸ್ಥಾಪನೆಯಾದ ಹಿಂದೂ ಸಾಮ್ರಾಜ್ಯದ ಪರಿಕಲ್ಪನೆ ಸಾಕಾರಗೊಂಡಂತೆ ಹಿಂದೂ ಸಂಸ್ಕೃತಿಯ ಪ್ರತಿನಿಧಿಯಾದ ಪ್ರಾಚೀನ ಸಂಸ್ಕೃತ ಸಾಹಿತ್ಯದ ಪುನರುದ್ಧಾರ ಕಾರ್ಯ ಕೈಗೊಂಡಿತು. 2ನೇ ಪ್ರೌಢದೇವರಾಯನ ಕಾಲದಲ್ಲಿ ಪ್ರಾಚೀನ ಧರ್ಮಗ್ರಂಥಗಳ ಸಂಗ್ರಹ ಮತ್ತು ವ್ಯಾಖ್ಯಾನಗಳಿಗೆ ವಿದ್ವಾಂಸರನ್ನು ನಿಯೋಜಿಸಿಕೊಳ್ಳಲಾಯಿತು. ಮಾಧವ ಸಾಯಣರು ವೇದಗಳಿಗೆ ವ್ಯಾಖ್ಯಾನ ಬರೆಯುವ ಸಾಹಸ ಮಾಡಿದರು. ಈ ಕಾರ್ಯದಲ್ಲಿ ಅವರಿಗೆ ಪಂಚಾಗ್ನಿ ಮಾಧವ, ಸೋಮಯಾಜಿ, ನಾರಾಯಣ ವಾಜಪೇಯಿ, ಷಡಕ್ಷರಿ ಪಂಡರಿ ದೀಕ್ಷಿತ ಮೊದಲಾದವರು ವಿದ್ವಾಂಸರ ಸಹಕಾರ ದೊರೆಯಿತು. ಈ ಹಿಂದೂ ಧರ್ಮ ಸಂಸ್ಕೃತಿಯ ಪುನರುದ್ಧಾರದ ಅಂಗವಾಗಿ ಪರಾಶರ ಸ್ಮೃತಿ, ಸರ್ವದರ್ಶನ ಸಂಗ್ರಹ, ಬ್ರಹ್ಮಸೂತ್ರ ವೃತ್ತಿ, ವಿವರಣ ಪ್ರಮೇಯ ಸಂಗ್ರಹ ಮೊದಲಾದ ಕೃತಿಗಳು ಹೊರಬಂದವು.
ಈ 14ನೇ ಶತಮಾನದ ಮಧ್ಯ ಹಾಗೂ ಉತ್ತರ ಭಾಗಗಳಲ್ಲಿ ನಡೆದ ವೈದಿಕ ಸಾಹಿತ್ಯದ ಸಂಗ್ರಹ, ಸಂಕಲನ, ಪರಿಷ್ಕರಣ, ವ್ಯಾಖ್ಯಾನ ಸಂಬಂಧಿ ಚಟುವಟಿಕೆಗಳು ವಿಶೇಷವಾಗಿ ವೀರಶೈವ ವಾಗ್ಮಯದ ಪುನರುದ್ಧಾರ ಕಾರ್ಯಕ್ಕೆ ಪ್ರೇರಣೆ ನೀಡಿತೆಂದು ತೋರುತ್ತದೆ. ಈ ಸಾಂಘಿಕ ಚಟುವಟಿಕೆಗಳಲ್ಲಿ ವಚನ ಸಾಹಿತ್ಯದ ಸಂಗ್ರಹ, ಸ್ಥಳಾನುಸಾರಿಯಾಗಿ ವಿಂಗಡಣೆ, ಪರಿಷ್ಕರಣೆ ರೂಪ ಕೊಡುವ ಇಲ್ಲವೇ ಅವುಗಳಿಗೆ ರಚಿಸುವ ಹಿನ್ನೆಲೆಯಲ್ಲಿ ವಚನಗಳ ಸಂಕಲನ ಕಾರ್ಯ, ವಚನಗಳಿಗೆ ಟೀಕೆ ಅಥವಾ ವ್ಯಾಖ್ಯಾನ ಕಾರ್ಯಗಳು ನಿರಂತರವಾಗಿ ನಡೆದವು. ಶಿವನ ಸಂಪಾದನೆಗಳನ್ನು ಎನ್ನುವ ವಿಶಿಷ್ಟ ಸಂಕಲನ ಕೃತಿಗಳ ಮೂಲಕ 12ನೇ ಶತಮಾನದ ಶರಣರ ಜೀವನ ಸಿದ್ಧಾಂತಗಳ ಪ್ರತ್ಯಭಿಜ್ಞಾನ ಮೂಡಿಸುವ ಪ್ರಯೋಗವೂ ನಡೆದವು. ಇದರ ಜೊತೆಗೆ ಬೆಳಗಿನ ವಚನಗಳಿಗೆ ಟೀಕೆ ಬರೆಯುವ 12ನೇ ಶತಮಾನದ ವಚನ ಸಾಹಿತ್ಯವನ್ನು ಮುಂದುವರಿಸುವ ಪ್ರಯತ್ನಗಳೂ ನಡೆದವು. ಈ ವೀರಶೈವ ಸಾಹಿತ್ಯ ಸಂಬಂಧಿ ಚಟುವಟಿಕೆಗಳು ಬೃಹತ್ ಪ್ರಮಾಣದಲ್ಲಿ ನಡೆದ ಹಿನ್ನೆಲೆಯಲ್ಲಿ ಇದನ್ನು ವೀರಶೈವ ಪುನರುಜ್ಜೀವನ ಯುಗವೆಂದು ಕರೆಯಲಾಗಿದೆ. ಎಷ್ಟು ಒಳ್ಳೆ ಮಾತನ್ನ ಅವರು ಹೇಗೆ ಅದನ್ನ ನೋಡಿದ್ರು ಅನ್ನೋದನ್ನ ನಾವು ಹೇಳ್ಬೋದು. ವೀರಶೈವ ಪುನರುಜ್ಜೀವನ ಕಾಲಘಟ್ಟದಲ್ಲಿ 101 ವಿರಕ್ತರು ವಚನಗಳನ್ನು ಸಂಗ್ರಹಿಸುವ ಕಾರ್ಯ ಮಾಡುವ ಮೊದಲಿಗೆ ಆಯಾ ವಚನಕಾರರ ವಚನಗಳನ್ನು ಒತ್ತಟ್ಟಿಗೆ ಸೇರಿಸುವ ಕಾರ್ಯ ಮಾಡಿದರು. ಆ ನಂತರ ಹಲವಾರು ಶರಣರ ವಚನಗಳನ್ನು ಸಂಕಲಿಸುವ ಯೋಜನೆ ಮಾಡಿರಬಹುದು. ಸಕಲ ಪುರಾತನರ ವಚನಗಳು, ಸರ್ವ ಪುರಾತನರ ವಚನಗಳು, ಎಲ್ಲ ಪುರಾತನರ ವಚನಗಳು ಎನ್ನುವ ಹೆಸರು ಓಲೆಗರಿ ಕಟ್ಟೆಗಳಲ್ಲಿ ಕಂಡುಬರುತ್ತವೆ. ಈ ವೀರಶೈವ ಪುನರುಜ್ಜೀವನ ಹಿನ್ನೆಲೆಯಲ್ಲಿ 2ನೇ ಘಟ್ಟದ ಕಾರ್ಯ ಚಟುವಟಿಕೆಗಳನ್ನು ಸಮಾಜಮುಖಿಯಾಗಿ ಮೊದಲು ಧರ್ಮಮುಖಿಯಾಗಿ ವೈಲಕ್ಷಣವನ್ನು ನಾವಿಲ್ಲಿ ಗುರುತಿಸಬಹುದು. ಮೊದಲನೇ ಘಟ್ಟದಲ್ಲಿ ಶರಣರ ಚಿಂತನೆ ಸಮಾಜಮುಖಿಯಾದದ್ದು ನಿಜ. 2ನೇ ಘಟ್ಟದಲ್ಲಿ ತುರ್ತು ಹಾಗೂ ಒತ್ತಡಗಳ ಆ ಕಾಲದ ಚಟುವಟಿಕೆಗಳನ್ನು ನಿರ್ದೇಶಿಸಿದಂತೆ ತಪ್ಪಾಗಲಾರದು. ಮತೀಯ ವಾತಾವರಣದಲ್ಲಿ ವಿರಕ್ತ ಪರಂಪರೆಯ ಅವರು ಸೃಷ್ಟಿಸಿದ ಸುಜನ ಹಾಗೂ ಸುಜನೇತರ ಸಾಹಿತ್ಯದಲ್ಲಿ ವೀರಶೈವರ ತಾತ್ವಿಕ ನೆಲೆಯು ಪ್ರಧಾನವಾಗಿದ್ದರೆ ಅದು ಆ ಕಾಲದ ತುಡಿತದ ಸಮಷ್ಟಿ ರೂಪವೆಂದು ನಾವು ಗ್ರಹಿಸಬೇಕಾಗುತ್ತದೆ ಎನ್ನೋ ಮಾತನ್ನು ಹೇಳ್ತಾರೆ. ಇನ್ನು 101 ವಿರಕ್ತರು ವೀರಶೈವ ಧರ್ಮದಲ್ಲಿ ಅವ್ರು ಮಾಡಿದಂಥ ಸೇವೆ, 701 ಜನ ವಿರಕ್ತರು ಮಾಡಿದಂಥ ಸೇವೆ, ಇದನ್ನ ಲಕ್ಕಣ್ಣ ದಂಡೇಶನು ಶಿವತತ್ವ ಚಿಂತಾಮಣಿಯಲ್ಲಿ ಅದ್ಭುತವಾಗಿ ದಾಖಲೆ ಮಾಡಿದ್ದಾನೆ. ಈಗ ಸ್ನೇಹಿತರಾದಂಥ ಪರಮಶಿವಮೂರ್ತಿಯವರು ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿಯನ್ನ ಮತ್ತೆ ಎಡಿಟ್ ಮಾಡ್ತಾ ಇದ್ದಾರೆ. ಅದೀಗ ಸಿಗ್ತಾ ಇದೆ ನಮಗೆ. ಅದನ್ನ ಸೂಕ್ಷ್ಮವಾಗಿ ಮೇಷ್ಟ್ರು ಅದನ್ನ ಅಧ್ಯಯನ ಮಾಡಿದ್ರು. 101 ವಿರಕ್ತರು ವಿಜಯನಗರದ ಹಂಪಿಯನ್ನ ಲಕ್ಕಣ್ಣ ದಂಡೇಶ, ಜಕ್ಕಣ್ಣಾರ್ಯ ಮೊದಲಾದ ಪ್ರತಿಷ್ಠಿತ ನಾಯಕತ್ವದಲ್ಲಿ ವೀರಶೈವ ಧರ್ಮ ಸಾಹಿತ್ಯ ಸಂಬಂಧಿ ರಚನಾತ್ಮಕವಾದ ಚಟುವಟಿಕೆಗಳನ್ನು ಕೇಂದ್ರ ಸ್ಥಾನವಾಗಿ ಮಾಡಿಕೊಂಡರೆ 701 ವಿರಕ್ತರು ತೋಂಟದ ಸಿದ್ಧಲಿಂಗೇತಿಯ ನೇತೃತ್ವದಲ್ಲಿ ಅವರ ಶಿಷ್ಯ ಪ್ರಶಿಷ್ಯರು ಸಾಂಘಿಕವಾಗಿ ಕಾರ್ಯವನ್ನು ಸಾರೋದ್ಧಾರವಾಗಿ ಉದ್ಧರಿಸಲು ಕುಣಗಲ್ ತಾಲೂಕು ಯಡಿಯೂರನ್ನು ತಮ್ಮ ಕೇಂದ್ರ ಸ್ಥಾನವಾಗಿ ಮಾಡಿಕೊಂಡರು. 701 ವಿರಕ್ತರ ಈ ದೊಡ್ಡ ಪಡೆಯ ನೇತೃತ್ವವನ್ನು ತೋಂಟ ಸಿದ್ಧಲಿಂಗೇತಿಗಳೇ ವಹಿಸಿಕೊಂಡಿದ್ದರು ಅನ್ನೋ ಮಾತನ್ನ ಹೇಳ್ತಾರೆ. ಈ ಸಮಯದಲ್ಲಿ ಸಂಕಲನಗೊಂಡ ವಚನ ಕೃತಿಗಳ ಬಗ್ಗೆ ಮೇಷ್ಟ್ರು ಇಷ್ಟು ಕೃತಿಗಳನ್ನು ಕುರಿತು ಬರೆದಿದ್ದಾರೆ. ಸರ್ವಪುರಾತನ ವಚನಗಳು ಇದು 1000 ಕಟ್ಟಿದೆ, 1500 ಕಟ್ಟಿದೆ, 2000 ಕಟ್ಟಿದೆ, 3000 ಕಟ್ಟಿದೆ, 4000 ಕಟ್ಟಿದೆ. ತುಮಕೂರು ಜಿಲ್ಲೆಯಲ್ಲಿ ಹೊನ್ನವಳ್ಳಿನಲ್ಲಿ 6000 ವಚನ ಕಟ್ಟು ಸಿಕ್ಕಿತ್ತು. ಈಗ ಅದರಲ್ಲಿ 6000 ಇಲ್ಲ, 5000 ವಚನ ಮಾತ್ರ ಇದೆ. ಸರ್ವಪುರಾತನ ಬೆಳಗಿನ ವಚನಗಳಿಗೆ ಅರ್ಚನೆ ಬರೆಯುವಂಥದ್ದು ಸಿಂಗಳದ ಸಿದ್ದಬಸವನ ಅದ್ಭುತವಾದಂತಹ ಮಂದ. ಹಾಗೆ ಎಲ್ಲ ಪುರಾತನ ಸ್ತೋತ್ರದ ವಚನಗಳು, ಮಿಶ್ರ ಸ್ತೋತ್ರದ ವಚನಗಳು, ಬಸವ ಸ್ತೋತ್ರದ ವಚನಗಳು, ಶರಣ ಸ್ತೋತ್ರದ ವಚನಗಳು, ವಚನ ಸಾರ, ಅಷ್ಟಾವರಣ ಸ್ತೋತ್ರದ ವಚನಗಳು, ಷಷ್ಠಲ ಸ್ತೋತ್ರದ ವಚನಗಳು, ಲಿಂಗ ಸ್ತೋತ್ರದ ವಚನಗಳು, ಶಿವಮಹಿಮಾ ಸ್ತೋತ್ರಗಳನ್ನ ಮಾಡಿದ. ಹಾಗೆ ಚನ್ನಬಸವಣ್ಣವರು ನಿರೂಪಿಸಿದ ವಚನೈಕೋತ್ತರ ಶತಸ್ಥಲ, ಹಾಗೆ ಮಹಾಲಿಂಗದೇವನ, ಜಕ್ಕಣ್ಣಾರ್ಯ, ಸಿದ್ಧಲಿಂಗೇಶ್ವರ ಇವರೆಲ್ಲ ರಚನೆ ಸಂಕಲನ ಮಾಡಿದಂತೆ ಏಕೋತ್ತರ ಶತಸ್ಥಲ ಸಾರ, ಏಕೋತ್ತರ ಶತಸ್ಥಲ ಸಾರಾಮೃತ, ಕೈವಲ್ಯ ಸಾರ, ಕೈವಲ್ಯ ಸೋಪಾನ ನಾಮೈಕ್ಯೋತ್ತರ ಶತಸ್ಥಲ, ಮಗ್ಗೆ ಮಾಯದೇವನ ಪದೈಕ್ಯೋತ್ತರ ಶತಸ್ಥಲ, ಶಿವನ ಸಂಪಾದನೆಗಳು, ಅದರಲ್ಲಿ ಶಿವಗಣ ಪ್ರಸಾದಿ ಮಹಾದೇವಿ ಎಂದು, ಅಲಗೆಯಾದಿ ಎಂದು, ಗುಮ್ಳಾಪ ಸಿದ್ಧಲಿಂಗೇತಿ ಎಂದು, ಗೋಳು ಸಿದ್ಧವೀರ ನುಡಿ ಎಂದು, ಹೀಗೆ ಷಷ್ಠಲ ವಚನಗಳು ನಮ್ಗೆ ಗೊತ್ತಿರೋ ಹಾಗೆ ಪ್ರಾಚೀನ ಮಾತು ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವ, ಈ 3 ವಚನಗಳು ಸಿಗುತ್ತೆ. ಇತರೆ ಸಂಪಾದನೆಗಳು ಷಷ್ಠಲ ಬ್ರಹ್ಮಾನಂದ ವಿರಕ್ತ ಚಾರಿತ್ರ ಸಂಪಾದನೆ ವಚನಗಳು, ವೀರಶೈವ ಸಾರೋದ್ಧಾರ ಸಂಪಾದನೆ ವಚನಗಳು, ಹೀಗೆ ಸುಮಾರು 22 ವೀರಶೈವ ಚಿಂತಾಮಣಿ, ಮುಕ್ತಿಕಂಠಾಭರಣ, ಸಿದ್ದೇಶ್ವರಿ ಚಿದಾಭರಣ, ಷಟ್ಪ್ರಕಾರ ಸಂಗ್ರಹ, ಅದ್ವೈತಾನಂದ, ಹೀಗೆ ಎಲ್ಲ ವಚನ ಸಂಕಲನಗಳ ಪರಿಚಯವನ್ನ ನಮಗೆ ಮಾಡಿಕೊಟ್ರು. ಎಲ್ಲ ವಚನ ಸಂಕಲನಗಾರರ ಬಗ್ಗೆ ವಿವರವಾಗಿ ಚರ್ಚಿಸಿದ್ದಾರೆ. ಇಷ್ಟು ಎಲ್ಲ ಕೃತಿಗಳು, ಒಂದು ಕೃತಿ ಸಿಕ್ಕಿದ್ರು ಅದನ್ನ ತಡಬಡಾಯಿಸಿ ಅದನ್ನ ಹೇಗೆ ಅದು ಬರೆದು ಅದನ್ನು ಜೋಡಿಸ್ತಾ ಇದ್ರು ಅನ್ನೋದನ್ನ ನಾನು ನೋಡಿದ್ದೀನಿ. ಇನ್ನು ಅನೇಕ ಚರ್ಚೆ, ಈಗೆಲ್ಲ ನಮ್ಗೆ ಗೊತ್ತಿರೋ ಹಾಗೆ ಮಾಲಿಂಗದೇವನ ಅಲ್ಲಮ ಪ್ರಭುವಿನ ವಚನ ಟೀಕೆ ಬರೆದವನು ಬಂಕನಾಥನ, ಜಕ್ಕಣ್ಣಾರ್ಯನ ಅಂತೂ ಕೆಲವು ಚರ್ಚೆ ಇದೆ. ಅದನ್ನ ಅವ್ರು ಮಾಡ್ತಾ ಇಲ್ಲ. ಇದನ್ನ ಮಹಾಲಿಂಗದೇವನ ಅಂತಾನೆ ನಾವು ಜನ ನಂಬ್ಕೊಂಡು ಬಂದಿದ್ದರಿಂದ ಅವನಲ್ಲೇ ನಾವು ಇದನ್ನ ಹೇಳ್ಬೇಕು ಅನ್ನೋದನ್ನ, ಈ ಮಾತನ್ನು ನಾನು ಎಲ್ ಬಸವರಾಜ್ ಅವ್ರ ಹತ್ರ ಒಂದ್ಸರಿ ಕೇಳಿದೆ. ಹಾಗೆ ಹೇಳಿದ್ರು, ಮಹಾಜನತೆ ಏನು ನಂಬ್ಕೊಂಡು ಬಂದಿದ್ದಾರೋ ಅದನ್ನ ನಂಬೋದೇ ಒಳ್ಳೇದಲ್ವಾ ಡಾಕ್ಟ್ರೆ ಅಂತ ನನಗೆ ಆ ಮಾತನ್ನು ಹೇಳಿದ್ರು. ಇನ್ನ ಏಕೋತ್ತರ ಶತಸ್ಥಲ ಕೃತಿಗಳು ಒಂದು ದೊಡ್ಡ ಪಟ್ಟಿಯನ್ನು ಕೊಟ್ಬಿಡ್ತಾರೆ. ಅದರಲ್ಲಿ ಸುಮಾರು 8 ಕೃತಿಗಳನ್ನ ಏಕೋತ್ತರ ಶತಸ್ಥಲ ವಚನ
ಸ್ವರವಚನಗಳ ಸಂಕಲನ ಇರೋದು, ಸ್ವರವಚನ ಏಕೋತ್ತರ ಶತಸ್ಥಲಗಳು, ಏಕೋತ್ತರ ಶತಸ್ಥಲ ಸ್ಥಳೀ ಸಂಸ್ಕೃತ. ಜಕ್ಕಣ್ಣಾರ್ಯ ಏನ್ ಮಾಡ್ತಾನೆ, ಏಕೋತ್ತರ ಶತಸ್ಥಲ ಬರೀ ಕನ್ನಡದಲ್ಲಿದೆ, ಅದು ಕನ್ನಡದಲ್ಲಿದ್ರೆ ಕನ್ನಡಿಗರಿಗೆ ಮಾತ್ರ ಪರಿಚಯ ಆಗುತ್ತೆ, ಅದು ಇಡೀ ಭರತಖಂಡಿಗೆ ಪರಿಚಯ ಆಗ್ಬೇಕು ಅಂದ್ರೆ ದೇವನಾಗರಿ ಬರಬೇಕು, ಸಂಸ್ಕೃತದಲ್ಲಿ ಬರಬೇಕು ಅಂತ ಏಕೋತ್ತರ ಶತಸ್ಥಲಿ ಅಂತ ಒಂದು ಗ್ರಂಥ ಬರೀತಾನೆ. ಅದಕ್ಕೆ ಗಿರೀಂದ್ರ ಅನ್ನೋ ಟೀಕೆ ಬರೀದ. ಆದ್ರೆ ಅದನ್ನು ಓದಿ ಕಷ್ಟ ಅಂತ ಹೇಳಿದಾಗ ಪರ್ವತೇಂದ್ರ ಅನ್ನೋನು ನಮ್ಮ ತುಮಕೂರು ಜಿಲ್ಲೆ ಸಬ್ಕೆ ಗ್ರಾಮದವನು, ಅವನು ಏಕೋತ್ತರ ಶತಸ್ಥಲ ಸಾರ ಚಿಂತಾಮಣಿ ಅಂತ ಒಂದು ಸಂಗ್ರಹ ಅಬ್ರಿಜ್ ಎಡಿಷನ್ ತರ್ತಾನೆ. ನೋಡಿ, ಬ್ರಿಟಿಷರಲ್ಲಿ ವಿದೇಶದಲ್ಲಿ ಈ ಅಬ್ರಿಜ್ ಎಡಿಷನ್ ತರುವಂತ ಒಂದು ಪರಿಪಾಠ ಇದೆ. ಆದ್ರೆ ಅದನ್ನು ನಮ್ಮ ಸುಮಾರು 1600ರಲ್ಲೇ ಅಂದ್ರೆ 580 600ರಲ್ಲೇ ಇಂಥ ಒಂದು ಕೃತಿ ಬಂದಿರೋದ್ರಿಂದ ನಮ್ಮಲ್ಲೂ ಆ ಒಂದು ಅಬ್ರಿಜ್ ಎಡಿಷನ್ ಅಂದ್ರೆ ದೊಡ್ಡದನ್ನು ಸಂಗ್ರಹ ಮಾಡುವಂತಹ ಒಂದು ಪ್ರವೃತ್ತಿ ಇತ್ತು ಅನ್ನೋದಕ್ಕೆ ಈ ಕೃತಿ ಉದಾಹರಣೆ. ಬಹಳ ಅದ್ಭುತವಾಗಿರುವಂಥದ್ದು. ಏಕೋತ್ತರ ಶತಸ್ಥಲಿ ನೀವೆಲ್ಲ ಓದ್ಬೇಕು, ಸರ್ಕಾರ ಅದನ್ನು ಪಬ್ಲಿಷ್ ಮಾಡಿದೆ, ಇಲ್ಲ ವಿಕಾಸದಲ್ಲಿ ಸಿಗುತ್ತೆ. ಅದರ ಸಾರ ಇದು ಏಕೋತ್ತರ ಶತಸ್ಥಲ ಸಾರ ಚಿಂತಾಮಣಿ ಅಂತ ಮೈಸೂರಲ್ಲಿ ಮೊನ್ನೆ MS ಬಸವರಾಜಯ್ಯನವರು ಅಂತ ದೊಡ್ಡ ವಿದ್ವಾಂಸರು ಹೋದ್ರು, ಅವರು ಅದನ್ನ ಎಡಿಟ್ ಮಾಡಿದ್ರು. ಹೀಗೆ ಎಲ್ಲ ಕೃತಿಗಳನ್ನು ಕುರಿತು ವಿದ್ಯಾಶಂಕರ್ ಅವರು ತುಂಬಾ ವಿವರವಾಗಿ ಬರೆದಿದ್ದಾರೆ. ಆ ವೀರಶೈವ ಸಾಹಿತ್ಯ ಚರಿತ್ರೆ ಸಂಪುಟ ಭಾಗ 2ರಲ್ಲಿ ಅವರು ಈ ಎಲ್ಲ ವಿದ್ವಾಂಸನ ಕುರಿತು ಬರೀತಾರೆ. ಉಜ್ಜಿನೀಶ ನಮಗೆ ಗೊತ್ತಿರೋ ಹಾಗೆ ಅವನ ಕಾಲ 1551 ಕವಿ ಚರಿತ್ರೆಗಾರರನ್ನು ನಿರ್ಧರಿಸ್ಬಿಟ್ಟಿದ್ರು. ಅದು ದೇವಿರಪ್ಪನವರು ಅವನ ಲಕ್ಕಂಡ ದಂಡೇಶ ಅವನ ಹೆಸರನ್ನು ಹೇಳೋದ್ರಿಂದ ಇಲ್ಲ ಅವನ ಕಾಲ 1450 ಅನ್ನೋದಾಯ್ತು. ಅವನು ಉಜ್ಜಿನೀಶ ಏನ್ ಮಾಡಿದ್ದಾನೆ, ಇಲ್ಲಿ ಸಿದ್ಧಾಂಶ ಕಾಮಣಿ ಟೀಕೆ ಬರೆದಿದ್ದಾನೆ. ಹಾಗೆ ವಿಶೇಷ ಪ್ರಕಾಶಕ್ಕೆ ಮತ್ತು ಇನ್ನೊಂದು ನಮ್ಮ ಇನ್ನೊಂದು ಕೃತಿಗೂ ಟೀಕೆ ಬರೆದಿದ್ದಾನೆ. ಆ 2 ಕೃತಿಗಳು ಇದುವರೆಗೂ ಪ್ರಕಟ ಆಗಿಲ್ಲ. ಅದ್ರ ಮೇಲೆ ಸಂಸ್ಕೃತ ವಿದ್ವಾಂಸರೇ ಆಗಲಿ ಕನ್ನಡ ವಿದ್ವಾಂಸರೇ ಆಗಲಿ ಒಂದೇ ಒಂದು ಲೇಖನೂ ಬರೆದಿಲ್ಲ. ಹೀಗೆ ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ನಮ್ಗೆ ವಿಷಯ ಗೊತ್ತಿದ್ರು ಸಹ ಅದರೊಳಗಿರುವಂಥ ವಿಷಯ ನಮಗೆ ಗೊತ್ತಿಲ್ಲದೆ ಇರೋದು ಬೇಕಾದಷ್ಟಿದೆ. ಆ ರೀತಿ ವಿದ್ವಾಂಸರು ಕೆಲಸ ಮಾಡಬೇಕು. ಈಗ ಪರಿಶೀಲನೆ ಮಾಡಿ ಅದರಲ್ಲಿರುವಂತಹ ಮಾಹಿತಿಗಳನ್ನ ಸಂಗ್ರಹ ಮಾಡಬೇಕು. ಅದರಲ್ಲಿ ಶ್ರೀಧರಾಂಕ, ಗುಬ್ಬಿ ಮಲ್ಲಣ್ಣಾರ್ಯ, ಪ್ರಭುಗ, ನಂದ್ಯಾಲ್ ಲಿಂಗಪ್ಪ, ವಿರೂಪರಾಜ, ನಂಜುಂಡ, ಓದುವವರು, ಹೀಗೆ ದೊಡ್ಡ ಒಂದು ಪಡೆಯನ್ನ ಅವರು ಆ ಸಾಹಿತ್ಯ ಚರಿತ್ರೆಯಲ್ಲಿ 3ರಲ್ಲಿ ಹಾಕೊಂಡು ಅವರೆಲ್ಲ ಪರಿಚಯವನ್ನ ಮಾಡಿಕೊಡ್ತಾರೆ. ವೀರಶೈವಲ್ಲರಿಗೂ ಕೃತಿಗಳನ್ನು ಕುರಿತು ಅಂದ್ರೆ ವೀರಶೈವ ಶತಕ ಸಾಹಿತ್ಯ ಕುರಿತು ಒಂದು ದೊಡ್ಡ ಚಿತ್ರಣವನ್ನು ಕೊಡ್ತಾರೆ. ಶತಕ ಸಾಹಿತ್ಯದ ಆದ್ಯ ಪ್ರವರ್ತಕರು ಅಂತ ಪ್ರೊಫೆಸರ್ ಸಿ ಮಾಧವಪ್ಪನವರು ಶಂಕರ ಶತಕದಲ್ಲಿ ಒಂದು ಒಳ್ಳೆ ಮುನ್ನುಡಿ ಬರೆದ್ರು. ಸುಮಾರು 28-30 ಹೊಸ ಶತಕಗಳನ್ನು ಕಂಡುಹಿಡಿದ್ರು. ಅದನ್ನೆಲ್ಲ ಪರಿಶೀಲನೆ ಮಾಡಿದಂತ ನಮ್ಮ ವಿದ್ಯಾಶಂಕರ್ ಅವರು ಶತಕ ಸಾಹಿತ್ಯವನ್ನು ಕುರಿತು ಒಂದು ದೊಡ್ಡ ಪಟ್ಟಿಯನ್ನ ಮತ್ತು ಅದರಲ್ಲಿ ಇರುವಂತಹ ಇದನ್ನ ನಮಗೆ ನೀಡ್ತಾರೆ. ಇನ್ನು ಗುಬ್ಬಿ ಮಲ್ಲಣ್ಣನ ಭಾವಚಿಂತಾರತ್ನದ ಕುರಿತು ಪಟ್ಟಂಗಂಬಳಿ ಸಿದ್ಧಲಿಂಗ ಅನ್ನೋರು ಒಂದು ಟೀಕೆ ಬರೆದಿದ್ದಾನೆ. ಇದುವರೆಗೂ ಅಚ್ಚಾಗಿರ್ಲಿಲ್ಲ. ತುಂಬಾ ಸಂತೋಷ ಸುದ್ದಿ. 2ನೇ ಈ ಕೃತಿನ ಸಹ ನಮ್ಮ ಪರಮಶಿವಮೂರ್ತಿಯವರು ಎಡಿಟ್ ಮಾಡಿದ್ದಾರೆ. ಕಾರಣ ಹಂಪಿ ಯೂನಿವರ್ಸಿಟಿ ಕೊಟ್ಟಿದ್ದಾರೆ. ನಾನು ಗುಬ್ಬಿಯವನಾಗಿ, ನಾನು ಗುಬ್ಬಿ ಪ್ರಾಪರ್ ನಾನು ಹೇಳಿದೆ. ಆ ಪುಸ್ತಕ ಪ್ರಿಂಟ್ ಆದ ತಕ್ಷಣ ನಮ್ಮ ಗುಬ್ಬಿ ಮಲ್ಲಣ್ಣನ ಬಾಲಿ ಬದುಕಿದಂತ ಗುಬ್ಬಿ ಮಲ್ಲೇಶ್ವರ ಸ್ವಾಮಿ, ಅಮರಗೊಂಡ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಅದನ್ನು ಪೂಜೆ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೀನಿ. ಆದರೆ ಅದು ಸರ್ಕಾರ ತನ್ನ ಹಂಪಿ ವಿಶ್ವವಿದ್ಯಾಲಯದಿಂದ ಬರ್ತಾ ಇದೆ. ಭಾವಚಿಂತಾರತ್ನಕ್ಕೆ ಪಟ್ಟಂಗಂಬಳಿ ಸಿದ್ಧಲಿಂಗ ಅನ್ನೋ ಅದ್ಭುತವಾದ ಒಂದು ಟೀಕೆ ಬರೆದಿದ್ದಾನೆ. ನೋಡಿ, ಆ ಟೀಕೆ ಇದೆ ಗೊತ್ತಾಗಿ ಸುಮಾರು 140 ವರ್ಷ ಆಯ್ತು. ಅದು ಪ್ರಿಂಟ್ ಆಗ್ಬೇಕಾದ್ರೆ 2020 ಈ ವರ್ಷ ಆಗ್ಬೋದು, ಜನವರಿನಲ್ಲಿ ಬರ್ಬೋದು. ಹೀಗೆ ಒಂದು ಕೃತಿ ಮುದ್ರಣ ಕಾಣ್ಬೇಕಾದ್ರೆ ಈ ಕಾಲದಲ್ಲೂ ಎಷ್ಟು ಕಷ್ಟ ಅನ್ನೋದನ್ನ ನೋಡಬೇಕು. ನಾನು ಹೇಳಿದೆ ತುಂಬಾ ಚೆನ್ನಾಗಿದೆ ಆ ಕೃತಿಯನ್ನ ಎಡಿಟ್ ಮಾಡಿ ಹಾಗೆ ಅಂತ. ನಾನು ನಮ್ಮ ವಿದ್ಯಾಶಂಕರ್ ಅವರು ಮಾಡಿದ್ದು ದೊಡ್ಡ ಕೆಲಸ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶೂನ್ಯ ಸಂಪಾದನೆಗಳಲ್ಲಿ 5 ಶೂನ್ಯ ಸಂಪಾದನೆ. 5 ಶೂನ್ಯ ಸಂಪಾದನೆಯಲ್ಲಿ ಮೊದಲನೇ ಶೂನ್ಯ ಸಂಪಾದನೆ ಶಿವಗಣ ಪ್ರಸಾದಿ ಮಾಧವಿಯಿಂದ, 2ನೇದು ಅಲ್ಲಿಗೆ ನಾನಾ ಕಾರಣದಿಂದ ಮುದ್ರಣ ಆಗಿರಲಿಲ್ಲ. ಅದನ್ನು ಹಸ್ತಪ್ರತಿಯನ್ನು ಸಿಕ್ಕಿದ್ರಿಂದ ವಿದ್ಯಾಶಂಕರ್ ಅವರು ಮತ್ತು GS ಸಿದ್ಧಲಿಂಗಯ್ಯನವರು ಶೂನ್ಯ ಸಂಪಾದನೆ ನಮ್ಮ ಅದರಂಗಿ ಅಲಿಗೆಯಾರಿನ ಶೂನ್ಯ ಸಂಪಾದನೆ ಎಡಿಟ್ ಮಾಡಿದ್ರು. ಎಡಿಟ್ ಮಾಡಿದ್ಮೇಲೆ ನನಗೆ ಕುತೂಹಲ ಆಗಿ ನಾನು ಅದರಂಗಿಗೆ ಹೋಗಿ ಅಲ್ಲಿ ಅದರಂಗಿ ಗ್ರಾಮದಲ್ಲಿ ಉಳ್ಕೊಂಡು ಬಂದಿರುವಂತಹ ಅಲಿಗೆಯಾರಿನ ವಿಗ್ರಹವನ್ನು ನಾನು ಕಂಡಿಡಿದು ಒಂದು ಲೇಖನವನ್ನು ಬರೆದೆ ಬಸವಪತ್ರದಲ್ಲಿ. ಮುಂದೆ ಮರುಪರಿಷ್ಕರಣದಲ್ಲಿ ಅವ್ರು ನನ್ನೇ ಕರ್ಕೊಂಡು ಹೋದ್ರು. ಅದರಂಗಿ ಬನ್ನಿ ಡಾಕ್ಟರ್ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಅಲ್ಲಿ ಕ್ಷೇತ್ರ ಕಾರ್ಯ ಮಾಡಿ ಅದೆಲ್ಲ ಫೋಟೋ ತಂದು ಅವ್ರು 2ನೇ ಅಲಿಗೆಯಾರಿನ ಶೂನ್ಯ ಸಂಪಾದನೆ 2ನೇ ಪರಿಷ್ಕರಣದಲ್ಲಿ ಆ ಎಲ್ಲ ಸಂಶೋಧನಾ ಲೇಖನವನ್ನು ಬರೆದು ನನ್ನ ಲೇಖನವನ್ನು ಉಲ್ಲೇಖ ಮಾಡಿದ್ದಾರೆ. ಹೀಗೆ ಇದು ಅಂತ ನನಗೆಲ್ಲ ಬಹಳ ಸಂತೋಷ ಆಗಿದ್ದು ಅಂದ್ರೆ ಅಲಿಗೆಯಾರಿನ ವಿಗ್ರಹ ಕೈಲಿ ಅಲ್ಲಿಗೆ ಇಟ್ಕೊಂಡಿರುವಂಥದ್ದೇ ಆ ವಿಗ್ರಹದ ಒಂದು ಸಣ್ಣ 3 ಇಂಚಿನ ವಿಗ್ರಹ ನಮ್ಮ ಅದರಂಗಿಗೆ ಚೆನ್ನಾಗಿ ಗೊತ್ತು. ಅವ್ರ ತಂದೆನೇ ಅದರ ಪೂಜೆಯೆಲ್ಲ ಮಾಡುವಂಥ ವ್ಯವಸ್ಥೆ ಮಾಡಿ ಹೀಗೆ ಒಂದು ಸೂಕ್ಷ್ಮವಾದ ಕ್ಷೇತ್ರ ಕಾರ್ಯ ಮಾಡ್ಬೇಕಾದ್ರೆ ಸಹ ಅವರು ಬೆಂಗಳೂರಿಂದ ತುಮಕೂರಿಗೆ ಬಂದು ನನ್ನ ಕರ್ಕೊಂಡು ಜೊತೆಲಿ ಹೋಗಿ ಅದರಂಗಿ ಗ್ರಾಮಕ್ಕೆ ಹೋಗಿ ಅಲ್ಲಿಂದ ಅವ್ರ ಮಗ ನಾನು 3 ಜನನು ಬಂದ್ವಿ. ಹೀಗೆ ಮೇಷ್ಟ್ರಿಗೆ ಬಹಳ ಕುತೂಹಲ ಇತ್ತು. ಅವರು ಯಾವಾಗಲೂ ಅಷ್ಟೇ, ನಾನು ಏನು ಡಾಕ್ಟ್ರೆ ಇದು ಕಾಲ ಏನು, ಇದು ಈ ಲೇಖನ ಎಲ್ಲ ಚಾಗಿದೆ ಹೇಗೆ ಅಂತ ಅವರು ಜೀವನದ ಕಡೆಯ ದಿವಸ
ಅಂದರೆ ನಾನು ಭೇಟಿಯಾದ ದಿವಸ ಅವರು ನನಗೆ ಕೊನೆಯ ಪುಸ್ತಕವನ್ನು ಪರಿಶೀಲನೆ ಕೊಟ್ಟಿದ್ರು. ಅವತ್ತು ನನಗೆ ತುಮಕೂರಿನಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಅಸೋಸಿಯೇಷನ್ ಮೀಟಿಂಗು, ನಾನು ಸ್ವಲ್ಪ ಸಂಜೆ ಬರ್ತೀನಿ ಸರ್ ಅಂತ ಹೇಳಿದೆ. ಅವರು ಏನು ಬರೆದಿದ್ರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಬಿಟ್ಟಂತ ಒಂದು 20 ಪುಸ್ತಕಗಳನ್ನ ಲೇಖನೆಯಲ್ಲಿ ತಗೊಂಡು ಬಂದಾಗ ಅದು ಎಷ್ಟು ಸಂತೋಷ ಪಟ್ಬಿಟ್ರು ಅಂದರೆ ಅಷ್ಟು ಸಂತೋಷ ಪಟ್ಟರು. ಒಂದು 10 ದಿವಸದಲ್ಲಿ ಅಷ್ಟನ್ನು ಇನ್ಕಾರ್ಪೊರೇಟ್ ಮಾಡೋ ನೋಡಿ, 20 ಪುಸ್ತಕದಲ್ಲಿ ಇರೋ ಮಾಹಿತಿಯನ್ನ ಇನ್ಕಾರ್ಪೊರೇಟ್ ಮಾಡಿ ರೆಡಿ ಮಾಡಿದ್ರು. ಅವ್ರಿಗೆ ಚಿದಾಮೂರ್ತಿ ಫೋನ್ ಮಾಡಿದ್ರು, ಮೇಸ್ಟ್ರಿಗೆ ಯಾಕೋ ಜ್ವರ ಅಂತ. ಏನು ಜ್ವರ ವಾಸಿ ಆಗುತ್ತೆ ಅಂತ ನಾನು ಅನ್ಕೊಂಡೆ. ಮುಂದೆ 2 ದಿವಸ ಆದ್ಮೇಲೆ ಭಾನುವಾರ ಬಂದು ನೋಡ್ತೀನಿ, ಹಾಸ್ಪಿಟ್ಲಲ್ಲಿ ಮಲಗಿದ್ದಾರೆ, ಕೋಮಾ ಕಂಡೀಷನಲ್ಲಿ ಇದ್ದಾರೆ. ನನಗೆ ವೈದ್ಯ ನನಗೆ ಗೊತ್ತಾಯಿತು, ನಮ್ಮ ಕೈ ಮುಗಿತು ಹಾಗೆ ಅಂತ. ಹಾಗೆ ಭಾನುವಾರ ನೋಡಿದ್ದು ಬುಧವಾರ ಸಾಯಂಕಾಲ, ಮಂಗಳವಾರ ಸಾಯಂಕಾಲ ಅವರು ಬುಧವಾರ ಸಾಯಂಕಾಲ ಇನ್ನಿಲ್ವಾಗ ಹೋದ್ರು. ಹೀಗೆ ಅವ್ರು ನನ್ನ ಕೈಲಿ ಯಾವಾಗಲೂ ಹೇಳ್ತಾ ಇದ್ರು, ಸಾಹಿತ್ಯ ನನ್ನ ಆಯಸ್ ಕಡಿಮೆ, ನಾನು ಈ ಬೇಗ ಕೆಲಸ ಮಾಡಬೇಕು ಹಾಗೆ ಅಂತ. ಅವರು ಮನೇಲಿ ನಿಲ್ತಾ ಇದ್ರು, ರಾತ್ರಿ ಎಲ್ಲ ಬರೀತಾ ಇದ್ದೆ. ಮನೇಲಿ ಬಲಗಿದ್ದವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಡೈನಿಂಗ್ ಟೇಬಲ್ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ಬರೀತೀನಿ ಡಾಕ್ಟ್ರೆ, ಯಾಕೆಂದ್ರೆ ಬೇರೆಯವರೆಲ್ಲ ನಿದ್ದೆ ಮಾಡಬೇಕಲ್ವಾ ಅಂತ. ಒಂದು ಚೇಂಜ್ ಅಂದರೆ ಏನು ಇವತ್ತಿದು ಬರದೆ ಅದು ಬರದೆ ಫೋನ್ ಮಾಡೋರು ನನಗೆ ದಿವಸಕ್ಕೆ ಒಂದು 10 ಸರಿ ನಾನು ಫೋನ್ನ ರಿಸೀವ್ ಮಾಡ್ತಾ ಇದ್ದೆ. ನನಗೂ ತುಂಬ ಸಂತೋಷ ಆಗ್ತಾ ಇತ್ತು. ಅಗಾಧವಾದ ಕೆಲಸ ಅವ್ರು ಬಿಟ್ಟೋದಂಥದ್ದು ಒಂದು 250 ವರ್ಷದ ಕೆಲಸ ನಮ್ಗೆ ಮಾಡೋದಕ್ಕೆ 2-3 ವರ್ಷದಿಂದ ವಿದ್ವಾಂಸಗಳೆಲ್ಲ ತಡ್ಕಾಡ್ತಾ ಇದ್ವಿ ನಾವು, ನೀನು ಬರೀ ನಾನು ಬರೀ ಅಂತ. ಅಷ್ಟು ಕುತೂಹಲ ತುಂಬಲ ಅವರಲ್ಲಿತ್ತು. ಮ್ಯಾನ್ಸ್ಕ್ರಿಪ್ಟು ಸಹ ಹೋಗಿ ನೋಡ್ಕೊಂಡು ಬಂದ್ಬಿಡೋರು, ಎಲ್ಲಿದ್ರೆ ಅನ್ಪಬ್ಲಿಷ್ಡ್ ವರ್ಕ್ ಆಗೋದನ್ನು ಅಧ್ಯಯನ ಮಾಡೋರು. ಇಂತಹ ದೊಡ್ಡ ಚೇತನ ಅವ್ರನ್ನ ಕುರಿತು ನಮ್ಮ ಅದರಂಗಿಯವರು ಇದನ್ನ ಒಂದು ವಿಚಾರ ಸಂಕಿರಣ ಏರ್ಪಡಿಸಿದ್ರು. ಅದರ ವೀರಶೈವ ಸಾಹಿತ್ಯ ಚರಿತ್ರೆ ಬಹಳ ಅಗಾಧವಾದ, ನಾನೊಂದು 50 ಪುಟ ಬರೆದಿದ್ದೀನಿ. ಇಷ್ಟು ಮಾತಾಡಲಿಕ್ಕೆ ಸಮಯ ಆಗಲ್ಲ. ಇಂಥ ಅವಕಾಶಕ್ಕಾಗಿ ಸಾವಧಾನವಾಗಿ ಕೇಳೋದಂತ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸರ್ಕಾರಿ ಕಲಾ ಕಾಲೇಜು ಮತ್ತು ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರ ಪ್ರತಿಷ್ಠಾನದ ವತಿಯಿಂದ ಇವತ್ತು ನಡೀತಾ ಇರುವ ಅರ್ಥಗರ್ಭಿತವಾದ ಮತ್ತು ಮೌಲಿಕವಾದ ಈ ಸಾಹಿತ್ಯ ಮತ್ತು ಸಂಶೋಧನೆಗೆ ಸಂಬಂಧಪಟ್ಟಂತಹ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ನಮ್ಮ ಕಾಲೇಜಿನವರೆಗೂ ಕೂಡ ದಯಮಾಡಿಸಿರುವ ಎಲ್ಲ ಅತಿಥಿ ಗಣ್ಯರನ್ನು ನೆನೀತಾ, ಬಹುಶಃ ವಿದ್ಯಾಶಂಕರ್ ಅವರ ಬಗ್ಗೆ ಗೊತ್ತಿಲ್ಲದೆ ಇರುವ ಅನೇಕ ವಿಚಾರಗಳು ಮತ್ತು ವಿದ್ಯಾಶಂಕರ್ ಅವರ ಮೌಲಿಕವಾದ ಸಾಹಿತ್ಯ ಶ್ರಮ ಇವತ್ತು ವೇದಿಕೆಗೆ ಅರ್ಥ ಆಗಿದೆ ಅಂತ ನಾನಾದರೂ ಕೂಡ ಭಾವಿಸ್ಕೊಳ್ತೇನೆ. ಬಹುಶಃ ಅಷ್ಟರ ಮಟ್ಟಿಗೆ ಇವತ್ತಿನ ಕಾರ್ಯಕ್ರಮ ಸಾರ್ಥಕವೂ ಆಗಿದೆ ಅಂತ ಕೂಡ ನಾನು ಭಾವಿಸ್ತೇನೆ. ವಿದ್ಯಾಶಂಕರ್ ಅವರ ಬಗ್ಗೆ ಈಗಾಗಲೇ ಪ್ರಶಸ್ತಿ ವಿಚಾರವನ್ನು ಕುರಿತು ಮಾತನಾಡುವಾಗ ಬಹುಶಃ ನಾವು ಒಂದು ಮಾತನ್ನ ನನಗೆ ನೆನಪು ಬರ್ತದೆ, ಬೆಲೆಯಿಂದಕ್ಕುಮೆ ಕೃತಿಗಾವಿಲ ಭುವನದ ಭಾಗ್ಯದಿಂದ ಮಕ್ಕಳು. ಬಹುಶಃ ಇವತ್ತಲ್ಲ ನಾಳೆ ವಿದ್ಯಾಶಂಕರ್ ಅವರಿಗೆ ಸಲ್ಲಬೇಕಾದ ಗೌರವಗಳು ಸಲ್ತವೆ ಅನ್ನುವಂಥ ಒಂದು ಆಶಾಭಾವನೆಯನ್ನ ಈ ರೀತಿಯ ವಿಚಾರ ಸಂಕಿರಣಗಳು ನಡೆಯುವುದರ ಮೂಲಕವಾಗಿ ವಿದ್ಯಾಶಂಕರ್ ಅವರ ಶ್ರಮವನ್ನು ನಾವು ಪರಿಚಯ ಮಾಡಿದ್ದೇ ಆದರೆ ಬಹುಶಃ ಮುಂದೆ ಲಭ್ಯ ಆಗ್ಬೋದು ಅನ್ನೋ ಆಶಾಭಾವನೆಯನ್ನು ಇಟ್ಕೊಂಡು ಬಹುಶಃ ಅತ್ಯಂತ ಯಶಸ್ವಿಯಾದ ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತಹ ಪ್ರಬುದ್ಧವಾದ ಸಂಶೋಧನಾತ್ಮಕವಾದ ನುಡಿಗಳನ್ನು ಆಡುವುದರ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟಂಥ ಮಹನೀಯರಿಗೆ ವಿಭಾಗದ ವತಿಯಿಂದ ವಂದನೆಗಳನ್ನು ನೀಡೋದಷ್ಟೇ ನನ್ನ ಕೆಲಸ ಅಂತ ನಾನು ಕೂಡ ಭಾವಿಸ್ತೇನೆ. ಡಾಕ್ಟರ್ ನಾಗಭೂಷಣ್ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಅಧ್ಯಯನ ಕೇಂದ್ರದ ನಿರ್ದೇಶಕರು, ಹಾಗೆ ಸ್ನೇಹಿತರಾದಂಥ ಡಾಕ್ಟರ್ ನಂಜುಂಡಸ್ವಾಮಿ ಅವರು, ಹಾಗೆ ತುಮಕೂರು ವಿಶ್ವವಿದ್ಯಾನಿಲಯದ ಸ್ನೇಹಿತರಾದಂಥ ಪರಮಶಿವಮೂರ್ತಿಯವರು, ಮಿತ್ರರಾದ ಶ್ರೀನಿವಾಸ ಮೂರ್ತಿಯವರು, ಚೆನ್ನೇಗೌಡ ಅವರು, ವಿದ್ಯಾಶಂಕರ್ ಅವರ ಬಗ್ಗೆ, ಅವರ ಸಾಹಿತ್ಯ ಶ್ರಮದ ಬಗ್ಗೆ, ಸಂಶೋಧನೆಯ ಒಲವಿನ ಬಗ್ಗೆ ಅತ್ಯಂತ ಮೌಲಿಕವಾದ ಮಾತುಗಳನ್ನು ಆಡಿದ್ದಾರೆ. ನಮ್ಮ ಕಾಲೇಜಿಗೆ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕವಾಗಿ ರುದ್ರೇಶ್ ಅದರಂಗಿಯವರು ಕೂಡ ತುಂಬ ಉತ್ತಮವಾದಂಥ ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಕನ್ನಡ ವಿಭಾಗದ ಮುಖ್ಯಸ್ಥನಾಗಿ ನಮ್ಮ ಕಾಲೇಜಿಗೆ ಬಂದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಮತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅತ್ಯಂತ ಆಲೋಚನಾತ್ಮಕವಾದಂತಹ ಮಾತುಗಳನ್ನು ಆಡಿದ್ದರಿಂದ ಬಹುಶಃ ನಮ್ಮ ಕಾಲೇಜು ಇವತ್ತು ಬಂದಿರುವ ಅತಿಥಿಗಳಿಗೆ ಮುಗಿದಿರಲಿ ಕೈ, ಮಡಿದಿರಲಿ ಹಣೆ, ಮತ್ತೆ ಮಡಿಯಾಗಿರಲಿ ಬಾಳ್ವೆ ಅನ್ನೋ ಮಾತುಗಳನ್ನು ಜ್ಞಾಪಿಸ್ಕೊಳ್ತಾ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.